ಎಲ್ರಿಗೂ ನಮಸ್ಕಾರ. ಸೋಲ್ ಟ್ರಯಲ್ಸ್ ವಿತ್ ಕಿರಣ್ ಎಪಿಸೋಡ್ 5ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಜೀವನ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ಫಾಸ್ಟೆಸ್ಟ್ ಸೆಲ್ಲಿಂಗ್ ಕಮೋಡಿಟಿ ಅಂತ ಅಂದರೆ ಫಿಟ್ನೆಸ್ ಇಂಡಸ್ಟ್ರಿ. ಯಾರನ್ನು ನೋಡಿದ್ರು ಒಂದು ಬ್ಯಾಗ್ ತಗೋ, ಒಂದು ದಬ್ಬ ಪ್ರೋಟೀನ್ ತಗೋ, ಬರೀ ಅದೇನೋ KG ಗ್ರಾಮ್ ಲೆಕ್ಕದಲ್ಲಿ ತಿನ್ನೋ ಆ ಥರ ಆಗ್ಬಿಟ್ಟಿದೆ. ಬಟ್ ಇಷ್ಟೆಲ್ಲ ಮಾಡಿದ್ರು ಜನ ಸ್ಟಿಲ್ ದೇ ಸಫರ್ ಟು ಹ್ಯಾವ್ ಅ ಹೆಲ್ತಿ ಲೈಫ್ ಬಿಕಾಸ್ ನ್ಯೂಟ್ರಿಷನ್ಸ್ ಅದೆಲ್ಲ ಏನಿರುತ್ತೆ ಏನಿರಲ್ಲ ಅಂತ ಗೊತ್ತಿಲ್ಲ. ಸೊ ಇದೇ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತಿದ್ದಾಗ ನನಗೊಬ್ಬರು ಪರಿಚಯ ಆದರು. ಸೊ ಅವರು NASM ಸರ್ಟಿಫೈಡ್ ಪರ್ಸನಲ್ ಟ್ರೈನರು ಹಾಗೆ ನ್ಯೂಟ್ರಿಷನಿಸ್ಟು. ಒಂಥರ ವಿಯರ್ಡ್ ಪ್ರೊಫೈಲ್ ಅನಿಸ್ತು ನನಗೆ ಇರೋದು, ಬಿಕಾಸ್ ಇವ್ರು ಇಂಜಿನಿಯರು ಜೊತೆಗೆ ಕ್ರಿಯೇಟಿವ್ ಕನ್ಸಲ್ಟೆಂಟು ಜೊತೆಗೆ ಇದನ್ನು ಮಾಡ್ತಿದ್ದಾರೆ. ಸರಿ, ಹಂಗಾರೆ ಮಾತಾಡ್ಸೋಣ ಬನ್ನಿ, ನಿಮ್ಮ ಆರೋಗ್ಯಕ್ಕೆ ಯಾವ ಥರ ಒಂದು ಹೆಲ್ಪ್ ಮಾಡ್ಬೋದು ಇವರು ಅಂತ ತಿಳ್ಕೊಳ್ಳೋಣ. ಸೊ ಜಾಸ್ತಿ ಎಳೆಯಲ್ಲ, ನನ್ನ ಜೊತೆ ಇದ್ದಾರೆ ಸುಮಂತ್ ಅವರು. ನಮಸ್ತೆ ಸುಮಂತ್ ಅವರೇ, ಹೇಗಿದ್ದೀರಾ? ಆರಾಮ್ ಸರ್, ಇವಾಗಿದ್ದೀರಾ? ಸೂಪರ್. ಸೊ ನೋಡೋದೇನೆ ಗೊತ್ತಾಗುತ್ತೆ ಗ್ರಾಮ್ ಲೆಗ್ ಎಕ್ಸಾಕ್ಟ್ಲಿ. ಸೊ ಬೇಸಿಕಲಿ ನಾನು ನಿಮ್ಮನ್ನ ಏನ್ ಕೇಳಬೇಕು ಅಂದ್ಕೊಂಡಿದ್ದೆ ಅಂದ್ರೆ, ಈಗ ನಿಮ್ಮ ತಂದೆ ಕಾಲಕ್ಕೆ ಹೋದ್ರೆ ಸರಿ ಬಾರಿಸೋರು ನಮ್ಮ ಥರ 100 ಗ್ರಾಮ್ ಪ್ರೋಟೀನು, 20 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಆ ಥರ ಯಾವತ್ತೂ ನೋಡಿರ್ಲಿಲ್ಲ. ಸರಿ ಊಟ ಮಾಡ್ತಿದ್ವಿ ಅಂಡ್ ಬಾಳೆಲೆ ತುಂಬ ಎಲ್ಲರದು ನೀಟಾಗಿ ಕ್ಲೀನ್ ಆಗೋದು. ಇವಾಗ ಜೀವನ ಹೆಂಗಾಗ್ಬಿಟ್ಟಿದೆ ಅಂದ್ರೆ, 10 ಗ್ರಾಮ್ ಕ್ಯಾಲರಿ ಇಂಟೇಕ್ ಜಾಸ್ತಿ ಆಯ್ತು ಅಂದ್ರೆ ಹೆಂಗೆ ಕಲಗಿಸೋದು ಅಂತ, ಯಾಕೆ ಲೈಫ್ ಯಾಕೆ ಹಿಂಗಾಗೋದು ನಮ್ದು ಅಂತ. ಬೇಸಿಕ್ಲಿ ನಾವೇನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ನಮ್ಮ ತಂದೆ ಕಾಲದಲ್ಲಿ ಅಥವಾ ಅವ್ರ ಮುತ್ತಾತನ ಕಾಲದಲ್ಲಿ, ನಮ್ಮ ಮುತ್ತಾತನ ಕಾಲದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಅವಾಗಿನ ಆರೋಗ್ಯ ಶೈಲಿ ಯಾವ ಥರ ಇತ್ತು, ಅವಾಗ ಯಾವ ಥರ ಅವರು ವರ್ಕೌಟ್ ಮಾಡ್ತಿದ್ರು, ಅಥವಾ ಅವಾಗಿನ ಜೀವನ ಶೈಲಿನೇ ಕಂಪ್ಲೀಟ್ ಆಗಿತ್ತು. ಸೊ ಬೇಸಿಕ್ಲಿ ದ ಲೈಫ್ ಸ್ಟೈಲ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ವಾ? ನಮ್ಮ ಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತಿಲ್ಲ. ಸೊ ಅವಾಗ ಏನು ಮಾಡೋರು ಅಂತ ಹೇಳಿದ್ರೆ, ಈಗ ಲಿಫ್ಟಿಗೆ ಬಂದ್ರಿ ನೀವು, ಆಯ್ತಾ, ಮನೆಗೆ ಜಸ್ಟ್ 2 ಫ್ಲೋರ್ಸ್ ಹತ್ಕೊಂಡ್ಬರ್ಬೇಕು. ಸೊ ಲಿಫ್ಟ್ ಕಾನ್ಸೆಪ್ಟ್ ಇರಲಿಲ್ಲ. ಆಮೇಲೆ ಎಲ್ಲಾರ ಹೋಗ್ಬೇಕು ಅಂತ ಹೇಳಿದ್ರೆ ತಕ್ಷಣ ಗಾಡಿಗಳು ಸಿಗ್ತಾ ಇರಲಿಲ್ಲ, ನಡ್ಕೊಂಡು ಹೋಗ್ತಾ ಇರಬೇಕಾಗಿತ್ತು. ಆಮೇಲಿಂದ ವ್ಯವಸಾಯ ಇತ್ತು, ಎಲ್ಲ ಕಡೆ ವ್ಯವಸಾಯ ಮಾಡೋರು, ಜಾಸ್ತಿ ಕಡೆ ಓಡಾಡಬೇಕಾಗಿತ್ತು. ಎನಿ ಟ್ರಾನ್ಸ್ಪೋರ್ಟೇಷನ್, ಬೇಸಿಕ್ಲಿ ಏನಿತ್ತು, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇರಲಿಲ್ಲ. ಆಮೇಲಿಂದ ಜನರು ಸೆಡೆಂಟ್ರಿ ಆಗಿರಲಿಲ್ಲ. ಈಗ ಮೋರ್ ಆಫ್ ಡೆಸ್ಕ್ ವರ್ಕ್ ಆಗಿದೆ ಅಲ್ವಾ? ಸೊ ಏನಾಗಿದೆ, ನಮ್ಮ ಕ್ಯಾಲರಿ ಎಕ್ಸ್ಪೆಂಡಿಚರ್ ಕೂಡ ಕಡಿಮೆ ಆಗಿದೆ. ಸೊ ದಟ್ ಈಸ್ ಅ ಮೇಜರ್ ಡಿಫ್ರೆನ್ಸ್ ಅವ್ರಿಗೂ ನಮಗೂ. ಸೊ ನಮ್ಮ ಬೇಸಿಕ್ ಪ್ರಿನ್ಸಿಪಲ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಬೇಸಿಕ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಆಯ್ತಾ? ಸೊ ನಾವೇನು ಎನರ್ಜಿ ತಗೊಳ್ತೀವಿ, ನಾವೆಷ್ಟು ಎನರ್ಜಿ ಎಕ್ಸ್ಪೆನ್ಸ್ ಮಾಡ್ತೀವಿ, ಸೊ ಅದ್ರ ಮೇಲ್ಗಡೆ ತುಂಬಾ ಡಿಪೆಂಡ್ ಆಗುತ್ತೆ. ಸೊ ಈಗ ನಾವು ಎನರ್ಜಿ ಜಾಸ್ತಿ ತಗೊಳ್ತಾನೆ ಇದೀವಿ, ಬಟ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಸೊ ದಟ್ ಇಸ್ ಅ ಮೇಜರ್ ಡಿಫ್ರೆನ್ಸ್ ಅವ್ರಿಗೂ ನಮಗೂ. ಓಕೆ, ಈ ಪ್ರಪೋರ್ಷನೇಟ್ ಆಗಿ ತಿನ್ನೋ ಕಾನ್ಸೆಪ್ಟ್ ಯಾವಾಗಿಂದ ಶುರುವಾಯಿತು ಅಂತ. ಸೊ ಬೇಸಿಕಲಿ ನಾನು ಆಗಲೇ ಐ ಸರ್ಕಲ್ ಬ್ಯಾಕ್ ಟು ಮೈ ಕ್ವೆಶ್ಚನ್ ಅಗೇನ್. ಸೊ ಅವಾಗೆಲ್ಲ ಈಗ ನೀವು ಫಾರ್ ಎಕ್ಸಾಂಪಲ್ ನಮ್ಮ ಹಿಂದೂಗಳ ಮನೇಲಿ ತಗೊಂಡ್ರು ಒಂದು ಹಬ್ಬ ಅಂತ ಆಯ್ತಂದ್ರೆ ಎಲ್ಲ ಇರುತ್ತೆ, ಕೋಸಂಬರಿ, ಪಲ್ಯ, ಅನ್ನ, ಸಾರು, ಹಪ್ಪಳ, ಎಲ್ಲ ಮಿಕ್ಸ್ಡ್ ಆಫ್ ಎವ್ರಿಥಿಂಗ್, ಕ್ಯಾಪಿ ಕಾರ್ಬೋಹೈಡ್ರೇಟ್ ಅಂಡ್ ಎವ್ರಿಥಿಂಗ್. ಸೊ ಅವಾಗೇನು ಅಮ್ಮ ಕೈಯಲ್ಲಿ ಎಷ್ಟು ಅಳತೆ ಬಡಿಸ್ತಾರೋ ಅಷ್ಟು. ಇವಾಗ ಹಿಂಗೆ ಅಂದ್ರೆ ಓಕೆ 1 ಗ್ರಾಮ್ ಜಾಸ್ತಿ ಆಯ್ತು ಅಂದ್ರೆ ಭಯ ಆಗಂಗೆ ಶುರುವಾಗ್ಬಿಡುತ್ತೆ. ಪೀಪಲ್ ಗೆಟ್ ಸೈಟ್. ಯಾಕೆ, ಯಾವಾಗಿಂದ ಶುರುವಾದ ಈ ಥರ ಗ್ರಾಮ್ ಲೆಕ್ಕದಲ್ಲಿ ತಿನ್ನೋದು ಅಂತ? ಇದು ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ರೆ, ಯಾವಾಗಿಂದ ನಮ್ದು ಹೆಲ್ತ್ ಅವೇರ್ನೆಸ್ ಕಡಿಮೆ ಆದದ್ದಂತೂ, ಎಲ್ಲ ರೋಗಗಳು, ಲೈಫ್ ಸ್ಟೈಲ್ ರೋಗಗಳು ಜಾಸ್ತಿ ಸ್ಟಾರ್ಟ್ ಆಯ್ತು. ಈಗ ನೀವು ಜಸ್ಟ್ ಒಂದು ಸರ್ವೆ ತಗೊಂಡ್ರೆ, ಬೇಸಿಕ್ ಆಗಿ ಬೆಂಗಳೂರಲ್ಲಿ ಎಷ್ಟು ಜನಕ್ಕೆ BP ಇದೆ, ಎಷ್ಟು ಜನಕ್ಕೆ ಡಯಾಬಿಟಿಸ್ ಇದೆ. ಸೊ ಇದು ಯಾವಾಗ ಸ್ಟಾರ್ಟ್ ಆಯ್ತು, ಆವಾಗ ಜನರು ಎಚ್ಚೆತ್ಕೊಳಕ್ ಸ್ಟಾರ್ಟ್ ಆಯ್ತು. ಸೊ ಇದು ಯಾವಾಗ್ಲೂ ಹೆಂಗೆ ಅಂತ ಹೇಳಿದ್ರೆ, ಆರೋಗ್ಯ ವಿಷಯದಲ್ಲಿ ಆರೋಗ್ಯ ನೀವು ನೋಡ್ಕೊಂಡ್ರೆ, ಇಟ್ಸ್ ಮೋರ್ ಆಫ್ ಫಿಯರ್ ಫೋರ್ಸ್ಡ್. ಇಫ್ ಯು ಅಂಡರ್ಸ್ಟ್ಯಾಂಡ್, ನಿಮ್ಗೆ ಯಾವಾಗ ತನಕ ನಿಮಗೆ ಇಂಪ್ಯಾಕ್ಟ್ ಆಗಲ್ಲ ಅಲ್ಲಿ ತನಕ ನೀವು ಯೋಚನೆ ಮಾಡಕ್ ಹೋಗಲ್ಲ. ಎಕ್ಸಾಕ್ಟ್ಲಿ, ಕರೆಕ್ಟ್ ಅಲ್ವಾ? ನಿಮ್ಗೆ ಏನಾರ ಒಂದು ರೋಗ ಬರಬೇಕು, ಸಿಂಪ್ಟಮ್ ಇನಿಷಿಯಲಿ ಇದ್ದಾಗ ನೀವು ಅದ್ರ ಬಗ್ಗೆ ಏನೋ ತೊಂದರೆ ತಗೊಳ್ಳಲ್ಲ. ಯಾರು ಹೋಗ್ತಾರೆ ಡಾಕ್ಟರ್ ಹತ್ರ, ಯಾರು ಹೋಗ್ತಾರೆ, ಅಥವಾ ಈ ನ್ಯೂಟ್ರಿಷನಿಸ್ಟ್ ಯಾವ್ದಕ್ಕೆ ಏನಕ್ಕೆ ಕನ್ಸಲ್ಟ್ ಮಾಡಿಸ್ಬೇಕು, ಅದಿಲ್ಲ. ಯಾವಾಗ ನಂಗೆ ಏನಾರ ಒಂದು ಡಯಾಬಿಟಿಸ್ ಬಂತು, ನನಗೆ ಫ್ಯಾಟಿ ಲಿವರ್ ಬಂತು, ಅಥವಾ ಮತ್ತೊಂದು ಏನು ದೊಡ್ಡ ರೋಗನೇ ಬಂದ್ಬಿಡ್ತು, ದಟ್ ಈಸ್ ವೆನ್ ಯು ಗೆಟ್ ಪ್ಯಾನಿಕ್ಡ್ ಅಂಡ್ ದೆನ್ ಯು ಸ್ಟಾರ್ಟ್ ರಿಯಲೈಸಿಂಗ್, ನಾನೀಗ ಕರೆಕ್ಟಿವ್ ಆಕ್ಷನ್ಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ಲಿ. ಸೊ ಆ ಕಾರಣದಿಂದ ನಮಗೆ ಸ್ಟಾರ್ಟ್ ಆಯ್ತು. ಓಕೆ, ಸೊ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಹಿಂಗೆ ಶುರುವಾಯಿತು ಅಂತ ಹೇಳಿದ್ರಿ. ಇವಾಗ ನಾನು ಇನ್ನೊಂದು ಕೇಳಬೇಕು ಅಂತ ಅಂದರೆ, ಈಗ ನ್ಯೂಟ್ರಿಷನಿಸ್ಟ್ ಅಂತ ಅಂದರೆ ನೀವು ಹೇಳಿ, ವಾಟ್ ಇಸ್ ಸಮಥಿಂಗ್ ಅಕಾರ್ಡಿಂಗ್ ಟು ಯೂಸ್ ಇನ್ ನೀಟ್ ಈಟಿಂಗ್ ಹ್ಯಾಬಿಟ್ ಅಥವಾ ಕ್ಲೀನ್ ಈಟಿಂಗ್ ಹ್ಯಾಬಿಟ್ ಅಂದರೆ ಏನು ಅಂತ? ಕ್ಲೀನ್ ಅಂದರೆ ಕೈಕಾಲು ತೊಳ್ಸೋ ಅದು ಅಂತಲ್ಲ, ಕ್ಲೀನ್ ಈಟಿಂಗ್ ಹ್ಯಾಬಿಟ್ಸ್ ಅಂತ ಏನು ಅಂತ? ಆಸ್ ಅ ನ್ಯೂಟ್ರಿಷನಿಸ್ಟ್ ನಾ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ಕರೆಕ್ಟಿವ್ ಆಕ್ಷನ್ಸ್ ಅಂತ ಹೇಳಿದ್ರೆ, ನೀವು ಎಷ್ಟು ತಿನ್ಬೇಕು, ಓಕೆ, ಯಾವ ಥರ ತಿನ್ಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು, ಯಾವ್ಯಾವ ಪದಾರ್ಥಗಳನ್ನ ತಿನ್ಬಹುದು. ಸೊ ಇಫ್ ಆಲ್ ಆಫ್ ದಿಸ್ ಇಸ್ ಬ್ಯಾಲೆನ್ಸ್ಡ್, ಮುಂಚೆ ನೀವೇನು ಹೇಳ್ತಿದ್ರು, ನನ್ನ ಸಿಸ್ಟರ್ಸ್ ಏನಿದ್ರು ಜಾಸ್ತಿ ಬ್ಯಾಲೆನ್ಸ್ ಮೀಲ್ಸ್ಗಳನ್ನ ತಿಂತಿದ್ವಿ. ಈಗ ನಾವು ಆ ಬ್ಯಾಲೆನ್ಸ್ ಮೀಲ್ಸ್ಗಳನ್ನ ತಿಂತಿಲ್ಲ. ಸೊ ಆರ್ಡರ್ಸ್, ಒಬ್ಬ ನ್ಯೂಟ್ರಿಷನಿಸ್ಟ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಬ್ಯಾಲೆನ್ಸ್ನ ವಾಪಸ್ ತಗೊಂಬಂದು ಕೊಡ್ತಾನೆ. ಸೊ ದಟ್ ಈಸ್ ಆಲ್ ದಟ್ ಐ ಡು. ಸೊ ಬೇಸಿಕ್ಲಿ ಯುವರ್ ಫಿಸಿಕಲ್ ಬ್ಯಾಲೆನ್ಸ್, ಯುವರ್ ಮೆಂಟಲ್ ಬ್ಯಾಲೆನ್ಸ್, ಎಲ್ಲದನ್ನು ವಾಪಸ್ ತಂದು ಕೊಡೋದೆ
ನ್ಯೂಟ್ರಿಷನಿಸ್ಟ್ ಕ್ಯಾನ್ಸ್. ಸುಮಂತ್ ಅವರೇ, ಒಂದು ಮಾತಿದೆ, ಮನುಷ್ಯ ಬದುಕಕ್ಕೋಸ್ಕರ ತಿನ್ಬೇಕು, ತಿನ್ನಕ್ಕೋಸ್ಕರ ಬದುಕು ಅಂತ. ಯಾಕೆ ತಿನ್ಬೇಕು ಸರ್? ತುಂಬಾ ಜನ ನೀವು ಮಹಾತ್ಮರೆಲ್ಲ ನೋಡಿದ್ರೆ ಗಾಳಿ ನೀರು ಅದರಲ್ಲೇ ಬದುಕ್ತಿದ್ದಾರೆ. ಊಟ ಮಾಡದೆ, ಅದೇ ಹೇಳ್ತಾರಲ್ಲ ಹಿಮಾಲಯದ ಯೋಗಿಗಳು ಬರೀ ಗಾಳಿ ನೀರು ಕುಕ್ಕೊಂಡಿದ್ದಾರೆ ಅಂತ. ಸೊ ಸರ್ ನೀವೇನೇ ತಿಂತೀರಾ ಸರ್? ನಾನೇನಿಗೆ ತಿಂತೀನಿ ಅಂದ್ರೆ ಓಡಾಡಕ್ಕೆ, ಸ್ಟ್ರೆಂತ್ಗೆ, ಎನರ್ಜಿಗೆ. ಗೊತ್ತಿಲ್ಲ, ಅಭ್ಯಾಸ ಆಗಿದೆ, ತಿಂತಿದ್ದೀನಿ ಅಷ್ಟೇ. ಅಭ್ಯಾಸ ಆಗಿದೆ ಬೇರೆ ಏನು ಗೊತ್ತಿಲ್ವಲ್ಲ. ಹೊಟ್ಟೆ ಹಸಿತಾ ಇರ್ತಾರೆ ಎಕ್ಸಾಕ್ಟ್ಲಿ ಅಲ್ವಾ? ಸೊ ಫಸ್ಟ್ ಥಿಂಗ್ ನಾವು ಏನಕ್ಕೆ ತಿಂತಾ ಇದೀವಿ ನಮ್ಮ ನಾವು ಅರ್ಥ ಮಾಡ್ಕೋಬೇಕಾಗೈತೆ. ಸೊ ನಾವು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೋದ್ರೆ, ತಿನ್ನೋದು ಇಸ್ ಜಸ್ಟ್ ಫಾರ್ ಎನರ್ಜಿ, ಅದ್ರ ಜೊತೆ ನಮ್ಮ ನ್ಯೂಟ್ರಿಯೆಂಟ್ಸ್ ಕರೆಕ್ಟಾಗ. ಸೊ ನೀವು ಯಾವುದೇ ಡಯಟಿಷಿಯನ್ಗೆ ಹೋದ್ರು ಒಂದು ಯಾವಾಗಲೂ ಹೇಳ್ತಾರೆ, ಕಾನ್ಸಂಟ್ರೇಟ್ ಆನ್ ಯುವರ್ ಮ್ಯಾಕ್ರೋಸ್ ಆ್ಯಂಡ್ ಯುವರ್ ಮೈಕ್ರೋಸ್, ಕರೆಕ್ಟಾ? ಸೊ ಮ್ಯಾಕ್ರೋಸ್ಗಳು ಏನೇನು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ತಿಳ್ಕೊಬೇಕಾಗಿತ್ತು. ದಿಸ್ ಇಸ್ ಯುವರ್ ಫೌಂಡೇಶನ್ ಫಾರ್ ಎವ್ರಿ ಅದರ್ ಥಿಂಗ್ಸ್ ದಟ್ ಯು ವಿಲ್ ಆಸ್ಕ್. ಆಯ್ತಾ? ನೀವೊಂದು ಪದಾರ್ಥ ಏನೋ ಒಂದು ತಿಂತಾ ಇದ್ದೀರಾ ಅಂತ ಹೇಳಿದ್ರೆ, ನಾವು ಒಂದು ರೈಸ್ ತಿಂತಾ ಇದ್ದೀನಿ ಅಥವಾ ಒಂದು ದೋಸೆ ತಿಂತಾ ಇದ್ದೀನಿ ಅಂತ ಹೇಳಿದ್ರೆ, ಅದರಲ್ಲಿ ಎಸೆನ್ಷಿಯಲಿ 3 ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಇದೆಯಾ, ಅದು ನನ್ನ ಬಾಡಿ ಒಳಗಡೆ ಯಾವ ಥರ ರೆಸಿಸ್ಟ್ ಆಗುತ್ತಾ, ಅದು ನಮ್ಗೆ ಬಹಳ ಇಂಪಾರ್ಟೆಂಟ್. ಎವ್ರಿ ಟೈಮ್ ಯು ಸಿ ಎನಿಥಿಂಗ್ ಆನ್ ಸೋಷಿಯಲ್ ಮೀಡಿಯಾ ಆರ್ ಎನಿಥಿಂಗ್ ಯು ಸಿ, ಯು ಫಾಲ್ ಬ್ಯಾಕ್ ಟು ದಸ್ ಬೇಸಿಕ್ ಪ್ರಿನ್ಸಿಪಲ್. ಓಕೆ, ಇದು ಕಾರ್ಬ್ ಸೋರ್ಸಾ, ಇದು ಪ್ರೋಟೀನ್ ಸೋರ್ಸಾ, ಫ್ಯಾಟ್ ಸೋರ್ಸಾ, ಅಥವಾ ಇದರಲ್ಲಿ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಇದೆಯಾ ಇಲ್ವಾ? ಓಕೆ, ಒಂದು ಪ್ಲೇಟ್ ನೀವು ತಗೊಂಡಿ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಕಾರ್ಬ್ ಸೋರ್ಸ್ ಇರಬೇಕು. ಎಷ್ಟೆಷ್ಟು ಇರಬೇಕು? ಎಕ್ಸಾಕ್ಟ್ಲಿ ಎಷ್ಟೆಷ್ಟು ಇರಬೇಕು ಆ ಪ್ರಮಾಣ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಹೈಟ್, ವೆಯ್ಟ್, ಯುವರ್ ಬಾಡಿ ಟೈಪ್. ಆಯ್ತಾ? ಬಟ್ ಮೇಜರ್ಲಿ ಬ್ಯಾಲೆನ್ಸ್ಡ್ ಆಗಿರಬೇಕು. ಹೆಂಗೆ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂದರೆ, ಕಾರ್ಬ್ಸ್ನ ನಾನು ಏನಕ್ಕೆ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಟ್ ಇಸ್ ಅ ಮೇಜರ್ ಸೋರ್ಸ್ ಆಫ್ ಎನರ್ಜಿ. ನೀವು ವೀನಾರು ತಿನ್ನಿ, ಅಂದರೆ ನೀವು ರೈಸ್ ಆರು ತಿನ್ನಿ, ಐಸ್ ಕ್ರೀಮ್ ಆರು ತಿನ್ನಿ, ಮಿಲೆಕ್ಸ್ ಆರು ತಿನ್ನಿ. ಸೊ ಇದೇನಾಗುತ್ತೆ, ಎಂಡ್ ಆಫ್ ದ ಡೇ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಗ್ಲೂಕೋಸ್. ಆಯಿತಾ? ಈ ಗ್ಲೂಕೋಸ್ ಏನಾಗುತ್ತೆ, ATP ಆಗಿ ಕನ್ವರ್ಟ್ ಆಗಿಬಿಟ್ಟು ಎನರ್ಜಿ ಸೋರ್ಸ್ ಆಗಿ ನಿಮಗೆ ವರ್ಕ್ ಆಗುತ್ತೆ. ಸೊ ನಿಮಗೆ ಕಾರ್ಬ್ಸ್ ಇಂಪಾರ್ಟೆಂಟ್. ಆಲ್ ಆಫ್ ದಿಸ್ ಲೋ ಕಾರ್ಬ್ ಡಯಟ್, ನೋ ಕಾರ್ಬ್ ಡಯಟ್, ತಿನ್ನಲೇಬೇಡಿ, ಆಲ್ ಆಫ್ ದೀಸ್ ಥಿಂಗ್ಸ್ ಆಬ್ವಿಯಸ್ಲಿ ಇಸ್ ನಾಟ್ ಟ್ರೂ. ಓಕೆ, ಕರೆಕ್ಟ್ ಅಲ್ವಾ? ಸೊ ನೀವು ಕಾರ್ಬ್ಸೇ ತಿಂದೆ ಹೋದ್ರೆ, ಅಥವಾ ಹಣ್ಣು ಹಂಪ್ಲು, ದಟ್ ಇಸ್ ಆಲ್ಸೋ ಕಾರ್ಬ್ಸ್. ಅಯ್ಯೋ, ಇನ್ನ ಕೆಲವು ಹೇಳ್ಬಿದ್ದಾರಪ್ಪ, ಹಲ್ಸಿನಣ್ಣು ತಿನ್ನಲ್ಲ, ಮಾವಿನಣ್ಣು ತಿನ್ನಲ್ಲ, ಸೀಸನಲ್ ಫ್ರೂಟ್ಸ್ ಅಂದ್ರೆ ಕ್ಯಾಲೋರಿ ಆ್ಯಡ್ ಆಗುತ್ತೆ ಅಂತ. ಎಕ್ಸಾಕ್ಟ್ಲಿ, ದಟ್ ಇಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್ ಆಲ್ ಟುಗೆದರ್ ಅಲ್ವಾ? ಸೊ ಕಾರ್ಬ್ ಸೋರ್ಸ್ ನೀವೇನೇ ತಿನ್ನಬೇಕು, ಬೇಸಿಕ್ಲಿ ನನಗೆ ಎನರ್ಜಿ ಬೇಕು, ನನ್ನ ಬ್ರೈನ್ ಚೆನ್ನಾಗಿ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ನನಗೆ ಕಾರ್ಬ್ ಸೋರ್ಸ್ ಬೇಕು, ನಾನು ತಿನ್ನಬೇಕು. ನೆಕ್ಸ್ಟ್, ನನ್ನ ಬಾಡಿ ಡೆವಲಪ್ ಆಗಬೇಕು. ಚಿಕ್ಕವರಿಂದ ಇಷ್ಟು ಗಾತ್ರ ಬೆಳ್ಕೊಂಡಿದ್ದೀರಾ ಅಲ್ವಾ? ನಿಮ್ಮ ಕೂದಲು ಬೆಳೆದಿದೆ, ನಿಮ್ಮ ಬಾಡಿ ಬೆಲ್ಲಿದೆ, ಮಸಲ್ಸ್ಗಳು ಇಂಪ್ರೂವ್ ಆಗಿದೆ. ಎಲ್ಲಿಂದ ಬರುತ್ತೆ ಸರ್? ಪ್ರೋಟೀನಿಂದ ಬರುತ್ತೆ. ಸರಿನಾ? ಪ್ರೋಟೀನ್ ನಾನು ತಗೊಳ್ಳೇಬೇಕು. ಪ್ರೋಟೀನ್ನ ನಾನು ತಗೊಳ್ಳದೆ ಹೋದರೆ ಏನೇನು ಪ್ರಾಬ್ಲಮ್ ಆಗುತ್ತೆ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಮಸಲ್ ಲಾಸ್ ಆಗುತ್ತೆ. ಆಯ್ತಾ? ನಿಮ್ಮ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ನೀವು ಹೋಗ್ತಾ ನೀವು ನೋಡ್ತೀರಾ ವಯಸ್ಸಾದವ್ರಿಗೆ ಏನೇನು ಕಾಯಿಲೆಗಳು ಬರ್ತಿದೆ. ಆಲ್ ಆಫ್ ದೋಸ್ ಥಿಂಗ್ಸ್ ಯಾಕೆ ಬರ್ತಾ ಇದೆ? ಬಿಕಾಸ್ ದೇರ್ ಇಸ್ ನೋ ಪ್ರೋಟೀನ್ ಟು ಸಪೋರ್ಟ್ ಯುವರ್ ವೈಟಮಿನ್. ಕರೆಕ್ಟಾ? ಸೊ ಆ ಪ್ರಶ್ನೆನೇ ಮುಗ್ದೋಯ್ತು. ಕರೆಕ್ಟ್ ಅಲ್ವಾ? ಸೊ ನಾನು ಪ್ರೋಟೀನ್ ತಗೋಬೇಕಾ, ತಗೋಬಾರ್ದಾ, ಈ ವೇ ಪ್ರೋಟೀನ್ ಕುಡಿಬೇಕಾ, ಅದ್ ಮಾಡಬಾರ್ದಾ, ಪನ್ನೀರ್ ತಿನ್ಬೇಕಾ, ಅದು ತಿನ್ಬಾರ್ದಾ, ಇದು ತಿನ್ಬಾರ್ದಾ, ಆಲ್ ಆಫ್ ದೋಸ್ ಥಿಂಗ್ಸ್ ಆರ್ ಗಾನ್. ಯು ನೀಡ್ ಟು ಹ್ಯಾವ್ ಪ್ರೋಟೀನ್. ಈ ಹತ್ರ ಶಾಲೆಯಲ್ಲಿ ಮಕ್ಕ ಕೊಡ್ದಂಗೆ ಪಟ್ ಅಂತ ಅಷ್ಟೇ ಮುಗೀತು, ಪಿರಿ ಆಯ್ತು ಅಷ್ಟೇ. ನಿಮ್ಗೆ ಕಾರ್ಬ್ಸ್ ಬೇಕು, ಪ್ರೋಟೀನ್ ಬೇಕು, ಬೇಕೇ ಬೇಕು. ನೆಕ್ಸ್ಟ್ ಇಸ್ ಫ್ಯಾಟ್. ನಿಮ್ಮ ಟೋಟಲ್ ಹಾರ್ಮೋನ್ಸ್ ನಿಮ್ಮ ಬಾಡಿನಲ್ಲಿ ಏನಿದೆ, ಮೋಸ್ಟ್ ಆಫ್ ಇಟ್ ಇಸ್ ಕಂಪೋಸ್ಡ್ ಆಫ್ ಫ್ಯಾಟ್ಸ್. ಆಯಿತಾ? ಸೊ ಫ್ಯಾಟ್ಸಿಂದಾನೇ ನಿಮ್ಮ ಬ್ರೈನ್ ಕೂಡ ವರ್ಕ್ ಆಗುತ್ತೆ. ಆಯಿತಾ? ಪ್ರತಿಯೊಂದಕ್ಕೂ ನಿಮಗೆ ಫ್ಯಾಟ್ ಬೇಕೇ ಬೇಕು. ಆಯಿತಾ? ಎಷ್ಟು ಪ್ರಮಾಣದಲ್ಲಿ ತಿಳ್ಬೇಕು ಅದು ಬೇರೆ ಪ್ರಶ್ನೆ. ಇದಕ್ಕೆ ಜನ ಹಿಂಗಾಗ್ಬಿಟ್ಟಿದ್ದಾರೆ ಅಂದರೆ, ನೀವು ಏನಾದ್ರು ಒಂದು ಲೇಸ್ ಪ್ಯಾಕೆಟ್ ತೊಗೊಂಡ್ರೆ ಅದ್ರಲ್ಲಿ ನೋಡ್ತಾರೆ ಟೋಟಲ್ ಕಾರ್ಬ್ಸ್, ಟೋಟಲ್ ಶುಗರ್ಸ್ ಎಷ್ಟು. ದಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್. ಆ್ಯಕ್ಚುಲಿ ಇಟ್ಸ್ ಅ ವೆರಿ ಗುಡ್. ರೀಡಿಂಗ್ ಲೇಬಲ್ಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ನಿಮ್ಮ ನ್ಯೂಟ್ರಿಷನಲ್ ಅವೇರ್ನೆಸ್ನ ಬೆಳೆಸುತ್ತೆ. ಆಯಿತಾ? ದಟ್ ಇಸ್ ಇಂಪಾರ್ಟೆಂಟ್. ಅದನ್ನು ನೋಡಿದ್ರೆ ಅದಾದಮೇಲಿಂದ ನೆಕ್ಸ್ಟ್ ನೀವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತೀವಿ. ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಸಿಕ್ಲಿ ಮಿನರಲ್ಸ್ಗಳು. ಆಯಿತಾ? ಎಷ್ಟು ಮಿನರಲ್ಸ್ಗಳಿರುತ್ತೆ, ಇದರಲ್ಲಿ ಎಷ್ಟು ಕ್ಯಾಲ್ಶಿಯಮ್ ಇದೆ, ಎಷ್ಟು ಐರನ್ ಇದೆ, ಎಷ್ಟು ಮೆಗ್ನೀಷಿಯಮ್ ಇದೆ. ಆದಮೇಲಿಂದ ನೆಕ್ಸ್ಟು ನಿಮ್ಮದು ವೈಟಮಿನ್ಸ್ಗಳು. ಮೋಸ್ಟ್ ಆಫ್ ದ ವೈಟಮಿನ್ ಡಿಫಿಷಿಯನ್ಸಿ ನೀವು ನೋಡ್ತಾನೆ ಇರ್ತೀರಾ. ವೈಟಮಿನ್ ಡಿ ಡಿಫಿಷಿಯನ್ಸಿ ಇದೆ, ವೈಟಮಿನ್ B12 ಡಿಫಿಷಿಯನ್ಸಿ ಇದೆ, ವೈಟಮಿನ್ B9 ಡಿಫಿಷಿಯನ್ಸಿ ಇದೆ. ಆಲ್ ಆಫ್ ದೀಸ್ ಆರ್ ಮೋಸ್ಟ್ ಕಾಮನ್ ಡಿಫಿಷಿಯನ್ಸೀಸ್ ಅಲ್ವಾ? ಏನಕ್ಕೆ ಬರ್ತಿದೆ? ಬೇಸಿಕ್ಲಿ ಫುಡ್ಡಲ್ಲಿ ನೀವು ತಗೊಳ್ತೀವಿ. ಸೊ ವೆನ್ ಯು ಕಂಬೈನ್ ಆಲ್ ಆಫ್ ದೀಸ್ ಥಿಂಗ್ಸ್ ಟುಗೆದರ್ ಇನ್ ಒನ್ ಮೀಲ್, ಇದೆಲ್ಲ ಒಂದೇ ಫುಡ್ ಸೋರ್ಸಿಂದ ಬಂದ್ಬಿಡತ್ತಾ? ಆಬ್ವಿಯಸ್ಲಿ ಬರಲ್ಲ ಅಲ್ವಾ?
ಸೊ ಯು ನೀಡ್ ಟು ಕಂಬೈನ್. ಕೆಲವೊಂದರಲ್ಲಿ ಈ ವೈಟಮಿನ್ಸ್ಗಳು ಜಾಸ್ತಿ ಇರುತ್ತೆ, ಕೆಲವೊಂದರಲ್ಲಿ ಮತ್ತೊಂದು ಜಾಸ್ತಿ ಇರುತ್ತೆ, ಕೆಲವೊಂದ್ರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಕೆಲವೊಂದ್ರಲ್ಲಿ ಕಾರ್ಬ್ಸ್ ಜಾಸ್ತಿ ಇರುತ್ತೆ, ಕೆಲವೊಂದ್ರಲ್ಲಿ ಫ್ಯಾಟ್ಸ್ ಜಾಸ್ತಿ ಇರುತ್ತೆ. ಕರೆಕ್ಟ್ ಅಲ್ವಾ? ಇವೆರಡು ಎಲ್ಲ ಮಿಕ್ಸ್ಚರ್ ಈಸ್ ಬೇಸಿಕ್ಲಿ ಯುವರ್ ಡಯಟ್. ಓಕೆ, ಸೊ ಐ ಹ್ಯಾವ್ ಅ ಫಾಲೋ ಅಪ್ ಕ್ವೆಶ್ಚನ್. ಇವಾಗ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ತಿಂದರೆ ಪ್ರೋಟೀನ್ಸ್ ಇರುತ್ತಾ? ಇಟ್ಸ್ ಮೇಜರ್ಲಿ ಫ್ಯಾಟ್ಸ್. ಅದನ್ನ ತಿಳ್ಕೊಬೇಕಷ್ಟೇ. ಈ ಪ್ರಶ್ನೆಗಳು ಏನು ಬರ್ತಿದೆ ನೋಡಿ, ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ಹೇಳ್ತಾರಲ್ಲ, ಇದನ್ನ ತಿಂದರೆ ನಿಮ್ಗೆ ಇದಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು, ಆ ಪ್ರಶ್ನೆಗಳು ಕೇಳೋದಕ್ಕಿಂತ ಮುಂಚೆ ಆಲ್ ಯು ಗಾಟ್ ಟು ಡೂ ಇಸ್ ಸಿಂಪಲ್ ಥಿಂಗ್. ಈ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಯು ಜಸ್ಟ್ ಹ್ಯಾವ್ ಟು ಆಸ್ಕ್ ಒನ್ ಸಿಂಪಲ್ ಕ್ವಶನ್. ಈಗ ಏನು ಹುಡುಗಂತಿದೆಯಲ್ಲ, ಹಾಕಿ ಯು ಜಸ್ಟ್ ಆಸ್ಕ್ ಒನ್ ಸಿಂಪಲ್ ಕ್ವಶನ್. ಇದರಿಂದ ನನಗೆ ಯಾವ ಮೈಕ್ರೋನ್ಯೂಟ್ರಿಯೆಂಟ್ ಅಥವಾ ಮ್ಯಾಕ್ರೋನ್ಯೂಟ್ರಿಯೆಂಟ್ ಬಂತು, ನನಗೆ ಕನ್ಸಲ್ಟ್ ಮಾಡೋದು ಬೇಡ ನೀವು. ಅಲ್ಲ, ಇಟ್ಸ್ ಅ ಬೇಸಿಕ್ ಕ್ವಶನ್ ಅಲ್ವಾ? ಪ್ರತಿ ಸತಿ ನಾನು ಅವೈಲೇಬಲ್ ಇಲ್ಲ, ಅಥವಾ ಯಾವುದೇ ನ್ಯೂಟ್ರಿಷನ್ಸ್ ಆಗಲಿ ಯಾವುದೇ ಡಯಟಿಷನ್ ಆಗಿ ಅವೈಲೇಬಲ್ ಇರಲ್ಲ ನಿಮ್ಗೆ 24/7. ಬಟ್ ಯು ನೀಡ್ ಟು ಟೇಕ್ ಕೇರ್ ಆಫ್ ಯರ್ ಹೆಲ್ತ್. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ರೈಟ್? ಸೊ ಯಾವುದೇ ಒಂದು ಕ್ಲೇಮ್ ಬಂದಾಗಲಿ ಅಥವಾ ಏನೇ ಒಂದು ಪದಾರ್ಥ ತಗೊಳ್ತಾ ಇರ್ಬೇಕಾದ್ರೆ ಫಾಲೋ ದಿಸ್ ಒನ್ ಸಿಂಪಲ್ ಎಕ್ಸಸೈಸ್. ಓಕೆ, ರಾಮೇಶ್ವರಂ ಕೆಫೆಗೆ ಹೋಗ್ಬಿಟ್ಟು ನಾನು ತಿಂತಾ ಇದ್ದೀನಿ, ಒಂದು ಇದನ್ನು ತಿಂತಾ ಇದ್ದೀನಿ, ಮತ್ತೊಂದು ತಿಂತಾ ಇದ್ದೀನಿ, ನಾನು ಗೀ ಪುಡಿ ದೋಸೆ ತಿಂತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ಬಾಯಲ್ಲಿ ನೀರು ಬರ್ತದೆ ನಿಮಗೆ. ವಾಪಸ್ ಬಂದ್ಬಿಟ್ರಲ್ವಾ? ಸೊ ತಿಂತಾ ಇರ್ಬೇಕಾದ್ರೆ ಅಥವಾ ತಿನ್ನೋದಕ್ಕಿಂತ ಮುಂಚೆ ಪ್ಲೀಸ್ ಜಸ್ಟ್ ಚೆಕ್, ಇದರಲ್ಲಿ ನನಗೆ ಏನು ನ್ಯೂಟ್ರಿಷನ್ ಫ್ಯಾಕ್ಟ್ಸ್ಗಳು ಸಿಗ್ತಿದೆ, ಇದು ನನ್ನ ದೇಹಕ್ಕೆ ಲಾಭ ಇದೆಯಾ ಇಲ್ವಾ ತಿಳ್ಕೊಂಡ್ರಿ ಅಲ್ವಾ? ತಿಳ್ಕೊಂಡಾದ್ಮೇಲಿಂದ ಇದ್ರದ್ದು ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು. ಸೊ ಇವತ್ತು ನಾನು ದೋಸೆ ತಿಂದಿದ್ದೆ, ಒಳ್ಳೆ ಗೀ ಪುಡಿ ದೋಸೆ ತಿಂದೆ, ನಾಳೆನೂ ಇಷ್ಟೇ ಪ್ರಮಾಣದ ಫ್ಯಾಟು, ಇಷ್ಟೇ ಪ್ರಮಾಣದ ಕಾರ್ಬ್ಸ್ ನನಗೆ ಬೇಕು, ಬೇಡ? ನೀವೇ ಡಿಸೈಡ್ ಮಾಡಿ. ಕರೆಕ್ಟ್ ಅಲ್ವಾ? ಎಸ್. ಅಂಡ್ ಈ ಬೀಜಗಳೆಲ್ಲ ತಿಂತಾರೆ, ಪಂಕಿನ್ ಸೀಡ್ಸು, ಫ್ಲಾಕ್ಸ್ ಸೀಡ್ಸು, ಅದೆಲ್ಲ ತಿಂತಾರೆ. ಅಫ್ಕೋರ್ಸ್ ದೀಸ್ ಆರ್ ಆಲ್ ವೆರಿ ಗುಡ್ ಫ್ಯಾಕ್ಟ್ಸ್. ತುಂಬಾ ತಿಂದು ಇವಾಗ ತಿನ್ಬೇಕು, ಹಂಗೆ ಗೊತ್ತಾಗಲ್ಲ. ಅಂಡ್ ಇನ್ನು ಹೇಳಿ, ವಾಟ್ ಇಸ್ ದಿಸ್ ಚೀಪ್ ಮೀಲ್ ಕಾನ್ಸೆಪ್ಟ್ ಅಂತ? ಒಂದು ವಾರ ಫುಲ್ ಬಾಯ್ ಕಟ್ಟಿರ್ತಾರೆ, ಒಂದು ವಾರಕ್ಕೆ ಹೋಗಿ ಫುಲ್ ವಾರದೆಲ್ಲ ಪೂರ್ತಿ ಬಾರಿಸ್ತಾರೆ. ವಾಟ್ ಇಸ್ ದಿ ಚೀಪ್ ಮೀಲ್ ಕಾನ್ಸೆಪ್ಟ್? ಈ ಜಿಮ್ ಹೋಗೋರೆಲ್ಲ ಎಷ್ಟರ ಟ್ರೈನರ್ಸ್ ಇರ್ತಾರೆ, ವೀಕ್ಲಿ ಒನ್ಸ್ ಚೀಪ್ ಮೀಲ್ ಮಾಡ್ತೀರಿ ಅಂತ. ಸೊ ಏನಪ್ಪ ಬೇಸಿಕ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಒಂದು ಸ್ಪೆಸಿಫಿಕ್ ಗೋಲ್ಗೆ ವರ್ಕ್ ಮಾಡ್ತಾ ಇರ್ತೀರ ಅಂತ ಅನ್ಕೊಳ್ಳಿ, ಲೈಕ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್. ಒಂದು ಅದ್ರಲ್ಲಿ ದಯವಿಟ್ಟು ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಯ್ತಾ? ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಜಿಮ್ಗೆ ಹೋಗಿ ಸೊ ನೀವು ಬಾಡಿ ಬಿಲ್ಡ್ ಮಾಡೋದು ಇಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಲೆವೆಲ್. ಕಾಂಪಿಟೇಷನ್ ಲೆವೆಲ್ ಬಾಡಿ ಬಿಲ್ಡಿಂಗ್ ಇಸ್ ಟೋಟಲಿ ಡಿಫ್ರೆಂಟ್ ವಾಲ್ಯೂಮ್ ಆಲ್ಟುಮೇಟರ್ ವರ್ಸಸ್ ನೀವೊಂದು ಸ್ಪೋರ್ಟ್ಸ್ ಆಡ್ತಾ ಇದ್ದೀರಾ ಅಥವಾ ನೀವು ಒಂದು ಜನರಲ್ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನೀವು ಎಕ್ಸಸೈಸ್ ಮಾಡೋದು ಇಸ್ ಅ ಟೋಟಲಿ ಡಿಫ್ರೆಂಟ್ ಕ್ವಾಂಟಿಟಿ. ಓಕೆ, ಸೊ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನೀವು ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಯು ಆರ್ ಆನ್ ವೆರಿ ಸ್ಟ್ರಿಕ್ಟ್ ಡಯಟ್. ಓಕೆ, ಇಷ್ಟೇ ಪ್ರಮಾಣದ್ದು ಇಷ್ಟೇ ಇದು, 1 ಗ್ರಾಮ್ ಈಚೆ ಆಚೆ ಆಗೋಂಗಿಲ್ಲ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬಾಡಿನಲ್ಲಿ ಎಷ್ಟೊಂದು ಫುಡ್ಸ್ಗಳನ್ನ ನಾವು ಅವಾಯ್ಡ್ ಮಾಡ್ತೀವಿ. ಏನು ಅವಾಯ್ಡ್ ಮಾಡ್ತೀವಿ? ಬೇಸಿಕ್ಲಿ ಹೈ ಶುಗರ್ ಜಂಕ್ ಫುಡ್ಸ್ಗಳನ್ನ ಅವಾಯ್ಡ್ ಮಾಡ್ತೀವಿ. ಅದಕ್ಕೆ ಒಂದು ದಿವಸ ರಿಲ್ಯಾಕ್ಸೇಷನ್, ದಟ್ ಈಸ್ ಬೇಸಿಕ್ಲಿ ದ ಚೀಟ್ ಮೀಲ್. ಅಂದರೆ ಯಾವುದನ್ನು ಅವಾಯ್ಡ್ ಮಾಡಬಾರ್ದು ಅಂತ ಇದೆಯಲ್ಲ. ಸೊ ದಟ್ ಈಸ್ ದ ಹೋಲ್ ಕಾನ್ಸೆಪ್ಟ್. ಈ ಆ ಸರ್ಟನ್ ಪೀರಿಯಡ್ ತನಕ. ಸೊ ಜನರಲ್ ಆಗಿ ನನ್ನ ಕ್ಲೈಂಟ್ಸಲ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಚೀಟ್ ಮೀಲ್ ಆ ಥರ ಕಾನ್ಸೆಪ್ಟೇ ಇಲ್ಲ. ಒನ್ ಯು ಆರ್ ಹ್ಯಾವಿಂಗ್ ಬ್ಯಾಲೆನ್ಸ್ ಮೀಲ್, ದರ್ ಇಸ್ ನೋ ಚೀಟ್ ಮೀಲ್ ಕಾನ್ಸೆಪ್ಟ್. ಒನ್ ಆಫ್ ಮೈ ಕ್ಲೈಂಟ್ಸ್ ಆಕ್ಚುಲಿ ಏನು ಬರ್ದೀನಿ ಗೊತ್ತಾ? ಮಸಾಲೆ ಪುರಿನ ಬರ್ದೀನಿ ಡಯಟ್. ದರ್ ಇಸ್ ಮಸಾಲೆ ಪುರಿ ಆಲ್ಸೋಷನ್. ಪಿಜ್ಜಾ ಬರ್ಗರ್ ಎಲ್ಲ ಅದನ್ನು ಬರಿಬೋದು ಸರ್, ಅದನ್ನು ತಿನ್ಬೋದು ಸರ್. ಬಟ್ ಅಗೇ ಕ್ವಾಂಟಿಟಿ ಮ್ಯಾಟರ್ಸ್. ಅದ ನೀವು ಒಂದು ಸ್ಲೈಸ್ ತಂತೀರಾ, ಐ ಹ್ಯಾವ್ ಝೀರೋ ಪ್ರಾಬ್ಲಮ್ಸ್. ಸೊ ತಿಂತಾ ಇರ್ಬೇಕಾದ್ರೆ ನೀವು ಅದೇ ನಾ ಹೇಳಿದೆ, ನಾನು ಬಾಡಿ ಬಿಲ್ಡಿಂಗ್ ಅನ್ನು ನೀವು ಕಂಪೇರ್ ಮಾಡ್ತಾ ಇದ್ದೀರಾ, ಯು ಹ್ಯಾವ್ ಅ ಸ್ಪೆಸಿಫಿಕ್ ಗೋಲ್. ವೆನ್ ಯು ಕಮ್ ಟು ಮೀ, ಇಫ್ ಯು ಸೇ ಲೈಕ್ ನನ್ನ ವೆಡ್ಡಿಂಗ್ ಇದೆ, ಮತ್ತೊಂದಿದೆ, ಮರದೊಂದಿದೆ, ನಾನು 6 ತಿಂಗಳೊಳಗಡೆ ನಾನು ಇಷ್ಟು ಕಡಿಮೆ ಆಗಬೇಕು, ಇಷ್ಟು kg ಕಡಿಮೆ ಆಗಬೇಕು ಅಂತ ನೀವೇನಾದ್ರು ನಿಮ್ಮ ಗೋಲ್ಸ್ ಇಟ್ಕೊಂಡಿದ್ದೀರಾ, ಅವಾಗ ಏನಾಗುತ್ತೆ, ಎವ್ರಿ ಟೈಮ್ ಯು ಹ್ಯಾವ್ ಅ ಚೀಟ್ ಮೀಲ್, ಯು ಆರ್ ಜಸ್ಟ್ ಎಕ್ಸ್ಟೆಂಡಿಂಗ್ ದ ಪೀರಿಯಡ್. ಓಕೆ, ದಟ್ ಇಸ್ ವಾಟ್ ಇಟ್ ಇಸ್. ಬಿಕಾಸ್ ನೀವು ಏನಾಗ್ತದೆ, ನಿಮ್ಮ ಕ್ಯಾಲರಿ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತಿದೆ, ಈ ಜಾಸ್ತಿ ಕ್ಯಾಲರಿ ತಿಳ್ಕೊಳ್ತಾ ಇದ್ದೀರಾ ಬಾಡಿ ಒಳಗಡೆ. ಅದೊಂಥರ ನಂಗೆ ಮದ್ವೆ ಫಿಕ್ಸ್ ಆಯ್ತು ಅಂದ ತಕ್ಷಣ ಕಾಶಿಯಸ್ ಪಕ್ಕದ ಆಗಿ ಜಿಮ್ ಎಲ್ಲ ಆಗಿ ಮದ್ವೆ ಆಗಿ ಒಂದ್ ವಾರಕ್ಕೆ ಏನ್ ಕಳ್ಕೊಂಡಿರ್ತಾರೋ ಡಬಲ್ ದಟ್ ಇಸ್ ವಾಟ್ ಹ್ಯಾಪನ್ಸ್ ಅಲ್ವಾ? ಸೊ ಏನಾಗುತ್ತೆ, ಕನ್ಸಿಸ್ಟೆನ್ಸಿ ಇರಲ್ಲ. ಒಂದು ಗೋಲ್ ಮೇಲೆ ನೀವು ವರ್ಕ್ ಮಾಡ್ತಾ ಇರ್ತೀರಾ, ಲೈಫ್ ಸ್ಟೈಲ್, ದಿಸ್ ಇಸ್ ಅ ಲೈಫ್ ಸ್ಟೈಲ್ ಅಂತ ಹೇಳ್ಬಿಟ್ಟು ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ, ದಟ್ ಇಸ್ ವೈ. ಸೊ ನನ್ನ ಕೋಚಿಂಗಲ್ಲಿ ಬೇಸಿಕ್ಲಿ ಐ ಫೋಕಸ್ ಮೇನ್ಲಿ ಆನ್ ದಟ್ ಯುವರ್ ಸಸ್ಟೈನಬಲ್ ಹ್ಯಾಬಿಟ್ಸ್. ಪ್ರತಿ ದಿವಸ ನೀವು ಏನು ತಿಂತೀರಾ, ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ರಾದರ್ ದನ್ ನೀವು 6 ಮಂತ್ಸ್ಗೆ ಏನು ತಿಂತೀರಾ, 4 ಮಂತ್ಸ್ ವಿಲ್ ಆಲ್ ಆಫ್ ದಿಸ್ ಆಡ್ಸ್ ದಟ್ ಯು ಸಿ ರೈಟ್, ಗೆಟ್ 6 packs abs
in 10 days, 6 months, whatever the claim is. 1 week 1 week of time. ಆಮೇಲೆ ಏನು? ಆಮೇಲೆ ಏನಿಲ್ಲ ವಾಪಸ್ ತಂದ ಆಮೇಲೆ ಅಷ್ಟೇ. ವಾಪಸ್ ಗೇನಿ ವಾಪಸ್. Can you stay healthy all throughout your lifetime? Yeah, this is actually wealth rather than ಈ ಮಸೇಜ್ ಮಾಡೋದಿಪ್ಪ ಹೆಲ್ತ್ ಇಸ್ ವೆಲ್ತ್ ಅನ್ನೋದು ನಿಮ್ಮ ಹತ್ರ ಮಾತಾಡೋದ್ಮೇಲಂತೂ ನಾನು ತುಂಬಾ ಆಗ್ತಿದೆ. ಸೊ ಅಲ್ಲೂ 35 ಆಯ್ತು, ಕಿರಣ್ ಏನಾದ್ರು ಮಾಡು ಅಂತ ಅನಿಸ್ತಿದೆ. It's not just about 35 ವರ್ಷ. ಆಕ್ಚುಲಿ ಕಿರಣ್ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, this should come from the childhood. Actually we, like, ನಮ್ಮ ಏಜಲ್ಲಿ ಇರೋದು most of them are parents ಈಗ. Like, how we teach our kids is very much important. If you see most of the times ಅಲ್ಲ, ನನ್ನ ಮಕ್ಕಳನ್ನ ಬೇಕ್ರಿನಲ್ಲಿ ಅಥವಾ ಮಾಲ್ಸಲ್ಲಿ ಅಲ್ಲಿ ಇಲ್ಲಿ ನೋಡ್ತಿದ್ರೆ, ಎವ್ರಿ ಟೈಮ್ ಅ ಚೈಲ್ಡ್ ಕಮಿಟ್ಸ್ ಮಿಸ್ಟೇಕ್ ಅಥವಾ ಏನಾರೋ ಒಂದು ಇದೆ ಅಂತ ಹೇಳಿದ್ರೆ, ವಾಟ್ ಡ್ಯೂ ಟು, ಇಟ್ಸ್ ಲೈಕ್ ಅ ಸ್ನ್ಯಾಕ್ ಅಲ್ವಾ ಹೇಳ್ಬಿಟ್ಟು ಒಂದು ಚಾಕ್ಲೇಟ್ ಕೊಡ್ತೀರಾ, ಮತ್ತೆ ಇದನ್ನು ಕೊಡ್ತೀರಾ. ವಾಟ್ ಆರ್ ಯು ಡೂಯಿಂಗ್? ಯು ಆರ್ ಬೇಸಿಕ್ಲಿ ಕಲ್ಟಿವೇಟಿಂಗ್ ಶುಗರ್ ದೇರ್ ಓನ್ಲಿ. ಶುಗರ್ ಇಸ್ ಅ ಡೋಪಮಿನ್ ಹಿಟ್. ಹೌದು ಶುಗರ್ ಅಲ್ವಾ? ಸೊ ನೀವು ಏನು ಮಾಡ್ತಾ ಇದ್ದೀರಾ, ನೀನು ಸರಿಯಾಗಿ ಬಿಹೇವ್ ಮಾಡಿದ್ರೆ ನಾನು ನಿನಗೆ ಶುಗರಿಗೆ ಟ್ರೀಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎನ್ಕರೇಜ್ ಮಾಡ್ತದೆ, ರೈಟ್? ಸೊ ನಿಮಗೆ ಜ್ಞಾಪಕ ಇರ್ಬೋದು, ಲೈಕ್ ನನಗೆ ಫಾರ್ ಎಕ್ಸಾಂಪಲ್ ಐ ರಿಮೆಂಬರ್ ವೆರಿ ವೆಲ್, ನನಗೆ ಫಸ್ಟು ಚಾಟ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿತ್ತು, ವಿಚ್ ಬಿಕೇಮ್ ಲೈಕ್ ಅಡಿಕ್ಷನ್, ಇಸ್ ವೆನ್ ಮೈ ಫಾದರ್ ಆ್ಯಕ್ಚುಲಿ ಟ್ರೈನ್, ಲೈಕ್ ಒಂದ್ಸತಿ ಕರ್ಕೊಂಡು ಹೋಗ್ಬಿಟ್ಟು, ನೀನು ಚೆನ್ನಾಗಿ ಮಾಸಿಂದ ತಗೋತೀನಿ. ಪಾನಿಪುರಿ ಪರಿಸ್ಥಿತಿ ಅವಾಗ ಲಕ್ಸುರಿನೂ ಕೂಡ ಬ್ಯಾಕ್ ದೆನ್. ಲೈಕ್ ಇವಾಗ ನೀವು ನೋಡಿದ್ರೆ ಈಗ ಮಾಲ್ ಕರ್ಕೊಂಡ್ಬಿಟ್ಟು ಹೋಗ್ತೀವಿ, ಪಿಜ್ಜಾ ತಿಂಗ್, ಚಾಕ್ಲೇಟ್ ತಿನ್ನೋ, ಫುಡ್ ಕೊಡುತ್ತೆ ತಿನ್ನೋ. ಸೊ ವಾಟ್ ಹ್ಯಾಪನ್ಸ್ ಇಸ್ ದಟ್ ದಿಸ್ ಇಸ್ ಅ ರಿವಾರ್ಡ್ ಮೆಕ್ಯಾನಿಸಮ್. ಈ ಲೂಪ್ ಏನಾಗುತ್ತೆ, ಎನ್ಕ್ರೇವ್ ಆಗ್ಬಿಡತ್ತೆ. ಅದೊಂಥರ ನಾನು ಇದನ್ನು ಮಾಡಿದ್ರೆ ನೆಕ್ಸ್ಟ್ ಅದು ಸಿಗುತ್ತೆ, ಅದೊಂಥರ ಮೈಂಡು ಆಟೋ ಟ್ಯೂನ್ ಆಗ್ಬಿಡುತ್ತೆ. ಈಗ ನೀವು ನೋಡ್ತೀರಾ, ಲೈಕ್ ಕೆಳಗಡೆ ಸೂಪರ್ ಮಾರ್ಕೆಟ್ ಇದೆ, ಐ ಸಿ ದಿಸ್ ಚಿಲ್ಡ್ರನ್ ಗೋಯಿಂಗ್ ಆ್ಯಂಡ್ ಆಸ್ಕಿಂಗ್ ಫಾರ್ ಕ್ಯಾಂಡಿ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮರದೊಂದಾಗಿರ್ಬೋದು. ಏನಿಗೆ ಬರ್ತಿಲ್ಲ, ಬಿಕಾಸ್ ಇಟ್ ಇಸ್ ಮೋಸ್ಟ್ಲಿ ಆಕ್ಸೆಸಿಬಲ್. ಕೈಗೆ ಈಸಿ ಮೋಸ್ಟ್, ಲೈಕ್ ಯುವರ್ ಫಸ್ಟ್ ಕ್ವೆಶನ್ ವಾಸ್ ದೇರ್, ರೈಟ್? ಲೈಕ್ ನಮ್ಮ ತಾತನ ಕಾಲದಲ್ಲಿ ಯಾವಾಗ ಇರಲಿಲ್ಲ, ಇವಾಗ ಏನು? ಇಫ್ ಯು ಸಿ ಮೋಸ್ಟ್ ಆಫ್ ದ ಬ್ಯಾಡ್ ಹ್ಯಾಬಿಟ್ಸೋ ಗುಡ್ ಹ್ಯಾಬಿಟ್ಸೋ ನಂಗೆ ಗೊತ್ತಿಲ್ಲ, ಬಟ್ ಬೇಸಿಕ್ಲಿ ಆಲ್ ಆಫ್ ದ ಇಲ್ ಹೆಲ್ತ್ ಪ್ರಾಕ್ಟಿಸಸ್ ದಟ್ ಇಸ್ ಹ್ಯಾಪನಿಂಗ್ ರೈಟ್ ನೌ ಇಸ್ ಬೇಸಿಕ್ಲಿ ಕನ್ವೀನಿಯನ್ಸ್ ಡ್ರಿವ್. ನನ್ಗೆ ಸಿಗುತ್ತೋ ಒಂದು ವಾರಕ್ಕೆ ಮಾಡಿ ಇಟ್ಕೊಡು, ಬುಳಿಯೋರ ದಿನ ಫ್ರಿಡ್ಜಲ್ಲಿ ಇಟ್ಕೊಂಡು ಅದು ಏನಾಗುತ್ತೆ ಆ ಥರ. ಆ್ಯಂಡ್ ಇನ್ನೊಂದು ಸುಮಂತ್ ಅವರೇ, ಈಗ ಈ ಆಯಿಲ್ಗಳು ಲೈಕ್ ಆ ಥರ ಆಯಿಲ್ ಅಲ್ಲ, ಫುಡ್ ಆಯಿಲ್. ಸೊ ಈಗ ತುಂಬ ಜನ ಆಲಿವ್ ಆಯಿಲ್ ಅಂತ ಹೇಳ್ತಾರೆ. ಕೆಲವೊಂದು ಆಲಿವ್ ಆಯಿಲ್ನ ಹೀಟ್ ಮಾಡೋಕ್ಕಾಗಲ್ಲ. ದೀಸ್ ಆರ್ ಮೆಂಟ್ ಟು ಆ್ಯಡ್ ಇಟ್ ಫಾರ್ ಸ್ಯಾಲಡ್ಸ್. ಆ್ಯಂಡ್ ಈಗ ಇನ್ನೊಂದು ಹೊಸದಾಗಿ ಶುರುವಾಗಿರೋದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತೆ, ವುಡ್ ಪ್ರೆಸ್ಡ್ ಆಯಿಲ್ ಅಂತೆ. ನನಗೆ ನಂಬಿಕೆ ಇರೋದು ಆಯಿಲ್ಗಳಿಗೆ ನಮ್ಮ ಅಪ್ಪ ಕಡಲೆಕಾಯಿ ಎಣ್ಣೆ ತರೋರು. ಆಗಿಲ್ದೇ ಇರೋದೇನು, ಇವಾಗ ನಾನೇ ತುಂಬ ಒಂದು 20 ವರ್ಷ ಇವಾಗ ಎಲ್ಲರೂ ರಿಫೈನ್ಡ್ ಆಯಿಲ್. ಸೊ ರಿಫೈನ್ಡ್ ಆಯಿಲ್ ಇಸ್ ಗುಡ್ ಫಾರ್ ಹೆಲ್ತ್ ಆರ್ ದಿಸ್ ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್, ಕೊಕೊನಟ್ ಆಯಿಲ್ ಈಸ್ ಗುಡ್ ಫಾರ್ ಹೆಲ್ತ್? ಅದು ಒಂದು ಕ್ವಶನ್. ನೆಕ್ಸ್ಟು ಕಾಯಿ ತಿನ್ಬೇಡಿ ಅಂತ ನೀವು ಯಾವುದೇ ನ್ಯೂಟ್ರಿಷನ್ಗೆ ಅವರು ವ್ಯಾಕೇಶನ್ ಎಷ್ಟು ಹೋಗ್ಬಿಟ್ಟು ಹೋಗ್ತಾರೆ. ಟಿಪಿಕಲಿ ನಮ್ಮ ಸೌತ್ ಇಂಡಿಯನು, ಎಸ್ಪೆಷಲಿ ಆಂಧ್ರ ಮನೆಯಲ್ಲಿ ನಿಮಗೆ ಗೊತ್ತು, ಈರುಳ್ಳಿ ಬೆಳ್ಳುಳ್ಳಿ ಅವಾಗ ಇವಾಗ ನಿಮ್ಮಿಲ್ಲ, ಕಾಯಿದ್ದ ಅಡಿಕೆನೇ ಮಾಡೋಕ್ಕಾಗಲ್ಲ ಯಾರಿಗೆ. ಸೊ ಏನು ಹಿಂತಿರ್ಕ ಅದಕ್ಕೆ? Okay, see, rather than going on the differences of the oil, what is the amount of oil that you have? ಬಿಕಾಸ್ ಆಯಿಲ್ ಇಲ್ಲದೆ ಅಡಿಕೆ ಮಾಡೋಕ್ಕೆ ಆಗಲ್ವಲ್ಲ. ಒಂದು ಒಗ್ಗರಣೆಗೂ ಎಣ್ಣೆ ಬೇಕಾಗಿ ಎಷ್ಟು ಪ್ರಮಾಣದ ಎಣ್ಣೆ? 1 ಸ್ಪೂನ್. ಓಕೆ, ಒಗ್ಗರಣೆ ಆ್ಯಕ್ಚುಲಿ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಆಯ್ತಾ. ಒಗ್ಗರಣೆಗೆ ಎಣ್ಣೆ ಏನೇ ಫತ್ತ ಗೊತ್ತಾ ನಿಮಗೆ? ಓಕೆ, ವಾಟ್ ಇಸ್ ದ ಪ್ರಾಸೆಸ್ ಆಫ್ ಒಗ್ಗರಣೆ ಹಾಕೋದು? ಲೈಕ್ ಏನು ರುಚಿ ಕೊಡೋದಿಲ್ಲ ಅಷ್ಟಲ್ಲಿ. ಸ್ವಲ್ಪ ಎಣ್ಣೆ ಹಾಕ್ತೀರಾ, ಎಣ್ಣೆ ಹಾಕ್ತೀವಿ, ಸಾಸಿವೆ ಜೀರಿಗೆ ಹಾಕ್ತೀರಾ. ಸಾಸಿವೆ ಇಟ್ ಹ್ಯಾಸ್ ಟು ಸ್ಪ್ರೌಟ್, ಹೌದು, ಟಕ್ 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 ಅಂತ ಸಿಡಿಬೇಕು ಆಯ್ತಾ. ಆ ಪ್ರಮಾಣನ ಗೇಜ್ ಮಾಡೋದಕ್ಕೆ ಆಯಿಲ್. ದಿಸ್ ಇಸ್ ವೈ ಇಟ್ ಇಸ್. ಆ್ಯಕ್ಚುಲಿ ನೀವು ನಾರ್ಮಲ್ ಪ್ಯಾನ್ ತಗೊಳ್ರಿ, ಹಾಗೆ ಸಾಸಿವೆ ಹಾಕ್ರಿ, ಒಂದು ಸ್ವಲ್ಪ ನೀರು ಹಾಕ್ರಿ, ಅದು ಅವಾಗಲೂ ಸಿಗುತ್ತೆ. ಯು ಕ್ಯಾನ್ ಆ್ಯಕ್ಚುಲಿ ಹ್ಯಾವ್ ಅ ತಡ್ಕ ವಿತೌಟ್ ಆಯಿಲ್ ಆಲ್ಸೋ. ಓಕೆ, ಸೊ ಆಯಿಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆಲ್ವೇಸ್ ಎನ್ಹಾನ್ಸಸ್ ದ ಫ್ಲೇವರ್. ಕೋಲ್ಡ್ ಪ್ರೆಸ್ ಆಯಿಲ್ಸ್ಗಳೆಲ್ಲ ಏನಿದೆ, ಇಟ್ ಹ್ಯಾಸ್ ದ ವೇ ಮೆಕ್ಯಾನಿಸಮ್ ಅಷ್ಟೇ. ಆಯಿಲ್ನ ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ರಿಫೈನ್ಡ್ ಆಯಿಲ್ಸಲ್ಲಿ ಏನು ಮಾಡ್ತಾರೆ, ಮೋಸ್ಟ್ ಆಫ್ ದ ನ್ಯೂಟ್ರಿಯೆಂಟ್ಸ್ನ ಸ್ಟ್ರಿಪ್ ಮಾಡಿಬಿಡ್ತಾರೆ ಆ್ಯಂಡ್ ಇಟ್ ಬಿಕಮ್ಸ್ ವೆರಿ ಟ್ರಾನ್ಸ್ಪರೆಂಟ್, ನೀರು ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಬದಲು ನೀವು ಕೋಲ್ಡ್ ಪ್ರೆಸ್ ಆಯಿಲ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಬಿಕಾಸ್ ಇಟ್ ಹ್ಯಾಸ್ ದಟ್ ನಟ್ಟಿ ಫ್ಲೇವರ್. ಲೈಕ್ ಆ ಎಸೆನ್ಸ್ ಇರುತ್ತೆ. ನೀವು ದೋಸೆಗಳೆಲ್ಲ ನೋಡ್ಬೋದು, ಈಗ ಅದು ಒಂದು ಸ್ಟಾರ್ಟ್ ಆಗ್ಬಿಟ್ಟಿದೆ. ಲೈಕ್ ನಮ್ಮಲ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ಸ್ಗಳನ್ನ ಬಳಸ್ತೀವಿ. ಇಟ್ ಇಸ್ ವೆರಿ ಕರೆಕ್ಟ್ ಅಲ್ವಾ? ಹಸು ಗಾಣದಲ್ಲಿ ಸುತ್ತಾ ಇರೋದೆಲ್ಲ ಎಲ್ಲ ಹಾಕಿರ್ತಾರೆ. ಸೊ ನೀವು ಅದೇ ದೋಸೆ ಮೇಲೆ ಕೋಲ್ಡ್ ಪ್ರೆಸ್ ಆಯಿಲ್ ಹಾಕಿ, ಅಥವಾ ಆಲಿವ್ ಆಯಿಲ್ ಹಾಕಿ, ಅಥವಾ ರಿಫೈನ್ಡ್ ಆಯಿಲ್ ಹಾಕಿ, ಆದರೆ ನೀವು ಅದಕ್ಕೆ ಒಂದು ಅರ್ಧ ಲೋಟ ಎಣ್ಣೆ ಹಾಕಿದ್ರೆ ವಾಟ್ ಇಸ್ ಅಪ್?
ಸೊ ಐ ವುಡ್ ಸೇ ಡೋಂಟ್ ಗೋ ಆನ್ ದೋಸ್ ಮೈಕ್ರೋ ಥಿಂಗ್ಸ್, ಗೋ ಆನ್ ದ ಮ್ಯಾಕ್ಸಿಮಮ್ ಏನಿದೆ ಅದ್ರ ಮೇಲ್ಗಡೆ ಕಾನ್ಸಂಟ್ರೇಟ್. ನಾನು ಆಯಿಲ್ನ ಕಡಿಮೆ ತಗೊಳ್ತಾ ಇದ್ದೀನ 1 ಟೇಬಲ್ ಸ್ಪೂನ್ ಅಂತ ನಾನು ಏನು ಹೇಳ್ದ, ಆ ಲಿಮಿಟಲ್ಲಿದ್ದೀರಾ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದೆನ್ ಗೋಯಿಂಗ್ ಇನ್ ಟು ದ ಡಿಸ್ಟಿಂಕ್ಷನ್. ಆಲ್ ಆಫ್ ದೀಸ್ ಆರ್ ಎಕ್ಸ್ಟ್ರಾ ಮಾರ್ಕೆಟಿಂಗ್ ಬೆನಿಫಿಟ್ಸ್ ಇದೆಯಾ, ಹೌದು ಇದೆ, ಆಯ್ತಾ, ದೇರ್ ಆರ್ ಬೆನಿಫಿಟ್ಸ್, ದೇರ್ ಆರ್ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಆನ್, ಬಟ್ ಬಿಫೋರ್ ಗೋಯಿಂಗ್ ದೇ ಫಸ್ಟ್ ಕರೆಕ್ಟ್ ದಿಸ್ ಪ್ರಾಕ್ಟಿಸ್ ಇಸ್ ಸಮಥಿಂಗ್ ದಟ್ ಐ ವಿಲ್ ಸಿ. ಇನ್ನೊಂದು ಕ್ವಶನ್ ಕೇಳಬೇಕಿತ್ತು. ಕಡಲೆ ಬೀಜದಲ್ಲಿ ಇಲ್ಲಿರುವಂತಹ ಪ್ರೋಟೀನ್ ಪೀನಟ್ ಬಟರ್ ಅಲ್ಲಿ ಈಸಿ. ಸೊ ಕಡಲೆ ಬೀಜ ಅಥವಾ ದಟ್ ಇಸ್ ಸೇಮ್ ನೋ ಪೀನಟ್ ಬಟರ್. ಎಕ್ಸಾಕ್ಟ್ಲಿ ಇಟ್ ಇಸ್ ಎಕ್ಸಾಕ್ಟ್ಲಿ ದ ಸೇಮ್. ನೀವು ಪೀನಟ್ ಬಟರ್ ತಿನ್ಬೋದು ಅಥವಾ ಧನ್ಯ ಬೀಜ. ನನಗೆ ಯಾರೋ ಹೇಳಿದ್ರು ಕಡಲೆ convenience. ತಿನ್ಬಾರ್ದು, ಪೀನಟ್ ಬಟರ್ ತಿಂದ್ರೆ ನಿಮಗೆ ಪ್ರೋಟೀನ್ ಜಾಸ್ತಿ ಅಂತ, ಅದಕ್ಕೆ ಕೇಳಿ. ಆಸ್ಕಿನ್ ದ ಸೇಮ್ ಟೆಸ್ಟ್. ಇಟ್ಸ್ ಬೇಸಿಕ್ಲಿ ಒಂದೇನಾಗುತ್ತೆ ಅಂತ ಹೇಳಿದ್ರೆ ಪೀನಟ್ ಬಟರ್ನ ನೀವು ಸ್ಪ್ರೆಡ್ ಆಗಿ ಯೂಸ್ ಮಾಡ್ಬೋದು, ಕಡಲೆ ಬೀಜನ ಆಗೈತಿ. ಸೊ ದಟ್ ಇಸ್ ಅ ಡಿಫ್ರೆನ್ಸ್. ಇಟ್ಸ್ ಮೋರ್ ಅಬೌಟ್ ಕನ್ವೀನಿಯನ್ಸ್. ಓಕೆ, ಸೊ ಇನ್ನು ಈಗಿನ ನ್ಯೂಟ್ರಿಷನಿಸ್ಟ್ಗಳು ಅಥವಾ ಜಿಮ್ ಕೋಚ್ಗಳೆಲ್ಲ ಹೇಳೋದು, ಇಲ್ಲ ಅಂದರೆ ಈ ಡಯಟಿಷಿಯನ್ಸ್ ಹೇಳೋದು ಅನ್ನ ಬಿಟ್ಬಿಡಿ ಅಂತ. ಈಗ ನಮ್ಮ ಸೌತ್ ಇಂಡಿಯನ್ಸಿಗೆ ಅನ್ನ ಇಲ್ಲದೆ ಜೀವನಾನೇ ಇಲ್ಲ. ಅಟ್ಲೀಸ್ಟ್ ಕೆಲವರು ಇರ್ತಾರೆ ಅನ್ನ ತಿಂದಿದ್ರೆ ಅವ್ರಿಗೆ ಲೈಫೇ ಇರ್ತಾರ, ಈ ಡ್ರಗ್ಸ್ ತಗೊಳ್ಳಿದ್ರೆ ಆಡ್ತಾರಲ್ಲ ಹಂಗೆ ಮಾಡ್ತಾರೆ ಅನ್ನ ತಿಂದಿದ್ರೆ. ಬಿಕಾಸ್ ರೈಸ್ ಈಸ್ ಅವರ್ ಸ್ಟೇಪಲ್ ಫುಡ್. ಸೊ ಇವಾಗ ನೀವು ಹಂಗೆ ನೋಡೋಕೆ ಹೋದ್ರೆ ನಾರ್ತ್ ಇಂಡಿಯನ್ಸ್ ಅಲ್ಲವ್ರೆ ಚಪಾತಿ ವೇಟ್ ಜಾಸ್ತಿ ತಿಂತಾರೆ. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಜನನು, ಓಕೆ ಅನ್ನ ಬೇಡ, ಅನ್ನಕ್ಕೆ ರಿಪ್ಲೇಸ್ಮೆಂಟ್ ಚಪಾತಿ ಈಸ್ ಆಲ್ಸೋ ಕಾರ್ಬೋಹೈಡ್ರೇಟ್. ಸೊ ಹೆಂಗೆ ನಿನ್ನ ಪ್ರಕಾರ ಅನ್ನ ತಿನ್ನೋದು is like something you cannot lose weight if you eat rice? Nothing like that. Okay. ಸಿ ಅನ್ನ ಏನಂತ ಹೇಳಿದ್ರೆ ಇಟ್ ಇಸ್ ಅ ಸಿಂಪಲ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ಅಲ್ವಾ. ಸೊ ಇದಕ್ಕೆ ನೀವು ಮುಂಚೆ ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ ವಾಟ್ ಆರ್ ದ ಡಿಫ್ರೆಂಟ್ ಮ್ಯಾಕ್ರೋಸ್ ದಟ್ ವಿ ಹ್ಯಾವ್. ಅನ್ನ ಈಸ್ ಒನ್ ಆಫ್ ದ ಕಾರ್ಬ್ ಸೋರ್ಸಸ್. ದೇರ್ ಆರ್ ಮೆನಿ ಅದರ್ ಕಾರ್ಬ್ ಸೋರ್ಸಸ್ ಅಲ್ವಾ. ಸೊ ನೀವು ಫಸ್ಟ್ ಏನು ತಿಳ್ಕೊಬೇಕಂತ ಹೇಳಿದ್ರೆ ವಾಟ್ ಆರ್ ದ ಮೇಜರ್ ಸೋರ್ಸಸ್ ದಟ್ ವಿಲ್ ಪ್ರೊವೈಡ್ ಮಿ ಎನರ್ಜಿ. ಫಸ್ಟ್ ಬಂದ್ಬಿಟ್ಟು ಕಾರ್ಬ್ ಸೋರ್ಸಸ್. ಕಾರ್ಬ್ ಸೋರ್ಸಸ್ ಅಲ್ಲಿ ನಾವು ಈ ಅನ್ನ ಏನು ಎಸ್ ಅ ಫಾರ್ಮ್ ಆಫ್ ಗ್ರೇನ್, ಕರೆಕ್ಟ್ ಅಲ್ವಾ. ಸೊ ನೀವು ಅನ್ನದ ಬದಲು ಚಪಾತಿ ತಿಂತೀರಾ, ವೀಟ್ ಇಸ್ ಆಲ್ಸೋ ಅಗೇನ್ ಅ ಫಾರ್ಮ್ ಆಫ್ ಗ್ರೇನ್. ಸೊ ಇದಕ್ಕಿಂತ ಮುಂಚೆ ಏನು ತಿಂತಿದ್ರಿ, ಮಿಲೆಟ್ಸ್ ತಿಂತಿದ್ರಿ, ರಾಗಿ, ಜೋಳ ಅದೆಲ್ಲ ತಿಂತಿದ್ರಿ. ನೀವು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ತಗೊಂಡ್ರೆ ಕೇಕ್ ಇಸ್ ಆಲ್ಸೋ ಅ ಕಾರ್ಬೋಹೈಡ್ರೇಟ್. ಸೊ ಇದನ್ನ ನೀವು ಯಾವ ಪ್ರಮಾಣದಲ್ಲಿ ತಗೊಳ್ತೀರಾ, ಬ್ಯಾಲೆನ್ಸ್ ಮೀಲ್ಸ್ ಯಾವ ಥರ ತಗೊಳ್ತೀರಾ, ದಟ್ ಇಸ್ ವಾಟ್ ಮ್ಯಾಟರ್ಸ್. ಸೊ ನೀವು ಅದನ್ನ ನೀವು ಫಸ್ಟ್ ಹಿಂದೆಯಿಂದ ಬರಬೇಕು. ನೀವು ಒಂದು ಬ್ಯಾಲೆನ್ಸ್ ಪ್ಲೇಟ್ನ ಯಾವ ಥರ ಮಾಡ್ತೀರಾ ಅಂತ ಹೇಳಿದ್ರೆ, ಅನ್ನ ನನಗೇನು ಕೊಡ್ತಿದೆ, ಬೇಸಿಕ್ಲಿ ಎನರ್ಜಿ ಕೊಡ್ತಿದೆ, ಆಯ್ತಾ. ನನ್ನ ಬ್ರೈನು ಯೂಸಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಗ್ಲೂಕೋಸ್. ಓಕೆ, ಇಫ್ ಐ ಡೋಂಟ್ ಹ್ಯಾವ್ ರೈಸ್ ಆರ್ ಇಫ್ ಐ ಡೋಂಟ್ ಹ್ಯಾವ್ ಎನಿ ಕಾರ್ಬ್ ಸೋರ್ಸಸ್, ಬೇಸಿಕ್ಲಿ ಐ ಕೆನಾಟ್ ಫಂಕ್ಷನ್. ಮೈ ಬ್ರೈನ್ ಇಸ್ ಡೆಡ್. ಓಕೆ, ಸಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ನಾ ಅನ್ನ ತಿನ್ನೋದು ಬಿಟ್ಟಿದ ತಕ್ಷಣನೇ ನಮಗೊಂಥರ ಲೈಕ್ ನನ್ನ ಬ್ರೈನ್ ಫಾಗ್ ಆಗ್ತಿದೆ, ನನ್ನ ಕಾರ್ಬ್ಸ್ ಲೋ ಫ್ಯಾಟ್ ಅಥವಾ ಲೋ ಕಾರ್ಬ್ ಡಯಟ್ ಬೇಸಿಕ್ಲಿ ಅಂತ ಹೇಳ್ತಾರೆ. ಒನ್ಸ್ ಯು ಸ್ಟಾರ್ಟ್ ಕನ್ಸ್ಯೂಮಿಂಗ್ ಲೋ ಕಾರ್ಬ್ ಡಯಟ್, ಯುವರ್ ಬ್ರೈನ್ ಗೋಸ್ ಸ್ಲೋ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಯು ನೀಡ್ ಕಾನ್ಸ್ಟೆಂಟ್ ಗ್ಲೂಕೋಸ್ ಸಪ್ಲೈ ಫಾರ್ ಯುವರ್ ಬ್ರೈನ್. ಬಿಕಾಸ್ ಅಡ್ಜಸ್ಟ್ ಆಗ್ತಿರ್ತದೆ ನಿನ್ನ ದೇಹ, ಇಷ್ಟು ದಿನ ಅದನ್ನೇ ತಿಂದು ಆಲ್ ಆಫ್ ಎ ಸಡನ್ ಸ್ಟಾಪ್ ಮಾಡಿಬಿಟ್ರೆ ಅಂತ ಹೇಳಿದ್ರೆ ಅದಾಗಲ್ಲ. ಸೊ ಯಾವಾಗಲೂ ಏನು ಪ್ರಪೋಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಪ್ಲೇಟಲ್ಲಿ ಫಸ್ಟ್ ಆಫ್ ಆಲ್ ಕಾರ್ಬ್ ಸೋರ್ಸ್ ಇರಬೇಕು. ಎನಿ ಕಾರ್ಬ್ ಸೋರ್ಸ್, ಬೇಸಿಕ್ಲಿ ನಾವೇನು ಹೇಳ್ತೀನಿ ಅಂತ ಹೇಳಿದ್ರೆ ಯಾವಾಗಲೂ ಕಾಂಪ್ಲೆಕ್ಸ್ ಕಾರ್ಬ್ ಸೋರ್ಸ್ಗಳನ್ನ ಹಾಕೊಳ್ಳಿ. ಓಕೆ, ಸೊ ವಾಟ್ ಇಸ್ ಕಾಂಪ್ಲೆಕ್ಸ್ ಕಾರ್ಬ್ ಸೋರ್ಸ್ ಅಂತ ಹೇಳಿದ್ರೆ, ಕಾರ್ಬ್ ಸೋರ್ಸ್ ಬೇಸಿಕ್ ಸ್ಟಾರ್ಚ್ ಏನಿರುತ್ತೆ, ಆ ಸ್ಟಾರ್ಚ್ ಜೊತೆ ಒಂದಿಷ್ಟು ಫೈಬರ್ ಇರಬೇಕು, ಆಯ್ತಾ. ಸೊ ನಮ್ಮ ವೈಟ್ ರೈಸ್ ಅಲ್ಲಿ ಏನಿದೆ, ಇಟ್ ಇಸ್ ಸ್ಟ್ರಿಪ್ಡ್ ಆಫ್ ಆಲ್ ದ ಫೈಬರ್ಸ್ ಅಲ್ವಾ. ಇಟ್ ಇಸ್ ಅ ಪ್ಲೇನ್ ಸೋರ್ಸ್. ಸೊ ಅದಕ್ಕೆ ಒಂದು ಸ್ವಲ್ಪ ಫೈಬರ್ ಇರಬೇಕು. ಆ ಫೈಬರ್ ಇದ್ದಾಗ ಅದು ಕಾಂಪ್ಲೆಕ್ಸ್ ಕಾರ್ಬ್ ಸೋರ್ಸ್ ಅಂತ ಬರುತ್ತೆ. ಓಕೆ, ಮತ್ತು ನೀವು ಫ್ರೂಟ್ ಜ್ಯೂಸ್ ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಫ್ರೂಟ್ ತಗೊಳ್ಳಿ, ಸೊ ನೀವು ಅದನ್ನ ತೆಗೆದ್ಬಿಟ್ಟು ಜ್ಯೂಸ್ ಮಾಡಿಬಿಡ್ತೀವಿ. ಈಗ ಅದನ್ನ ಬೇರೆ ಕಾನ್ಸೆಪ್ಟ್ ಕೋಲ್ಡ್ ಪ್ರೆಸ್ಡ್ ಅಂತ ಬೇರೆ. ಸೊ ಈಗ ನೀವು ಜ್ಯೂಸ್ ತಗೊಳ್ತೀರಾ, ಸೊ ಜ್ಯೂಸಲ್ಲಿ ಏನು ಮಾಡ್ತಾ ಇದ್ದೀರಾ, ಸೊ ಜ್ಯೂಸಲ್ಲಿ ಫ್ರುಕ್ಟೋಸ್ ಅಂತ ಇರುತ್ತೆ, ದಟ್ ಇಸ್ ಅ ಕಾರ್ಬೋಹೈಡ್ರೇಟ್, ನ್ಯಾಚುರಲ್ ಶುಗರ್ಸ್ ಅಲ್ವಾ. ಸೊ ಅದನ್ನ ನೀವೇನು ಮಾಡ್ತಾ ಇದ್ದೀರಾ, ಕಂಪ್ಲೀಟ್ ಫೈಬರ್ನ ತಿಂದು ಬಿಡ್ತಾ ಇದ್ದೀರಾ. ಹೌದು. ಸೊ ವಾಟ್ ಯು ಆರ್ ಹ್ಯಾವಿಂಗ್ ಇಸ್ ಬೇಸಿಕ್ಲಿ ಜಸ್ಟ್ ಅ ಕಾರ್ಬ್ ಸೋರ್ಸ್, ಸಿಂಪಲ್ ಕಾರ್ಬ್ ಸೋರ್ಸ್. ಇದು ನಿಮ್ಮ ದೇಹದ ಒಳಗಡೆ ಹೋಗುತ್ತೆ, ಎನರ್ಜಿ ಸ್ಪೈಕ್ ಆಗುತ್ತೆ, ಶುಗರ್ ಸ್ಪೈಕ್ ಆಗುತ್ತೆ, ಅದರಿಂದ ನಿಮ್ಗೆ ಇಲ್ದಿರೋ ಪ್ರಾಬ್ಲಮ್ಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ಲಿ ಯು ಜಸ್ಟ್ ಹ್ಯಾವ್ ಟು ಆ್ಯಡ್ ಅ ಸಿಂಪಲ್ ಫೈಬರ್ ಟು ಇಟ್. ಫ್ರೂಟ್ ತಿನ್ನೋಂಗಿದ್ರೆ ಫ್ರೂಟ್ ಜ್ಯೂಸ್ ಬದಲು ಕಂಪ್ಲೀಟ್ ಫ್ರೂಟ್ ತಿನ್ನಿ. ಅನ್ನ ತಿಂತೀರಾ, ನೋ ಪ್ರಾಬ್ಲಮ್ ವಾಟ್ಸ್ ಎವರ್. Okay. I coined a term called as complexification of carbs. Okay. So it, for example, many people come to me alva anna tindadre agalla, that is a major problem, ಎಸ್ಪೆಷಲಿ ಸೌತ್ ಇಂಡಿಯನ್. exactly. ಟಿಪಿಕಲಿ ಕರ್ನಾಟಕದವರಿಗಂತೂ ಅನ್ನ ನಮ್ಮ ಈ ಕಡೆವರ್ಗಂತೂ ಆಗುತ್ತಿಲ್ಲ, ಬಿಟ್ಟಿಲ್ದೆ ಇರಕ್ಕೆ ಆಗಲ್ಲ. ಸಾಧ್ಯ ಇಲ್ಲ. ಸೊ ಆಲ್ ಐ ಡೂ ಇಸ್, ಅನ್ನ ತಗೊಳ್ತೀರಾ ತೊಂದರೆ ಇಲ್ಲ, ಅನ್ನ ಪ್ರಮಾಣ ಕಡಿಮೆ ಮಾಡಿ. ಅನ್ನ ಪ್ರಮಾಣ ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ಡೈರೆಕ್ಟ್ ತಿನ್ನೋ ಕಡೆ ಇಷ್ಟು ತಿನ್ನಿ, ಅದನ್ನು ಇಷ್ಟು ತಿಂದಿದ ತಕ್ಷಣ ನಿಮ್ಗೆ ಹೊಟ್ಟೆ ಸೇಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹೌದು, ಕರೆಕ್ಟ್ ಅಲ್ವಾ. ಇದೇನು ಗುರು ಇಷ್ಟು ಕಡಿಮೆ ತಿನ್ನು ಅಂತ ಹೇಳ್ತಿದ್ಯಾ, ನನ್ನ ಕೈಲಾಗಲ್ಲ. ಅನ್ನದ ಜೊತೆ ಇನ್ನೊಂದು ಸ್ವಲ್ಪ ಚಪಾತಿ ಸೇರಿಸ್ಕೊಳ್ಳ ಅಥವಾ ಒಬ್ಬಟ್ಟು ಸೇರಿಸ್ಕೊಳ್ಳ, ಮತ್ತೊಂದು ಏನಾದ್ರು ಸೇರಿಸ್ಕೊಳ್ಳ,
ಅಂತ ಕೇಳ್ತಾರೆ. ಸೊ ಅದಕ್ಕೆ ನೀವು ಕಾಂಪನ್ಸೇಟ್ ಮಾಡೋಕ್ಕೆ ಯು ನೀಡ್ ಟು ಆ್ಯಡ್ ಮೋರ್ ಫೈಬರ್. ಓಕೆ. ಹೆಂಗೆ ಆ್ಯಡ್ ಮಾಡ್ತೀರಾ? ಸಿಂಪಲ್ ವೆಜಿಟೇಬಲ್ಸ್ ಹಾಕೊಳ್ಳಿ, ಜೊತೆಗೆ ಒಂದಷ್ಟು ಪ್ರೋಟೀನ್ ಸೋರ್ಸ್. ದಟ್ಸ್ ಇಟ್. ಓಕೆ, ಫೈನ್. ಈಗ ನಾವು ಅನ್ನದ ಬಗ್ಗೆ ಮಾತಾಡ್ತಿದ್ವಿ ಆಯ್ತಾ. ಈಗಂತೂ ಮಾರ್ಕೆಟಲ್ಲಿ ಏನೇನೇನೋ ಅಕ್ಕಿ ಬಂದಿದೆ. ಮೊನ್ನೆ ನಾನು ಶಾಪಿಂಗಿಗೆ ಹೋಗಿದ್ದೆ, ನನ್ನ ಹೆಂಡತಿ ಹೇಳ್ತಿದ್ಲು ಡಯಾಬಿಟೀಸ್ ಅವ್ರಿಗೆ ಅಂತ GI ರೈಸ್ ಅಂತ ಬಂದಿದೆ ಅಂತ, 350 ರೂಪಾಯಿ ಅಂತ KG ಅದು. ಓಕೆನಾ. ಸೊ ನಮ್ಮ ಸಿಡಿ ಅಕ್ಕಿ 25-30 ರೂಪಾಯಿಗೆಲ್ಲ ಸಿಗುತ್ತೆ KG. ಸೊ 350 ಅಂತೆ. ಅದು ಯಾವುದೋ ಅನ್ಪಾಲಿಶ್ಡ್ ಅಂತೆ. ಒಂದು ಸುಮಾರು ರೈಸ್ಗಳು ಬಂದಿದೆ. ಈಗ ತಿಂದರೆ ಅದು ಹೆಂಗೆ ಅಂದರೆ ಹೆಲ್ಪ್ಸ್ ಫಾರ್ ವೆಯ್ಟ್ ಲಾಸ್ ಅಂತ ಹಾಕಿಸ್ತಾರೆ. ನಿಜವಾಗ್ಲೂ ಹೆಲ್ಪ್ ಆಗುತ್ತಾ? No. As I said, like the previous explanation prakara, any white rice is stripped of fiber. ಓಕೆ. Okay. It is plain grain. ಅದರಲ್ಲಿ ನಿಮಗೆ ಬರೀ ಸಿಗೋದು ಶುಗರ್. ಏನೇ ತಗೊಳ್ತಾ ಇದ್ದಾರೆ ಶುಗರು, ನಿಮಗೆ ಎನರ್ಜಿ ಬೇಕು. ಸೊ ಯು ಹ್ಯಾವ್ ನೋ ಚಾಯ್ಸ್, ತಗೊಳ್ಳಿ. ಹಂಗೆ ಯಾವುದು ವೆಯ್ಟ್ ಲಾಸ್ಗೆ ಏನು ಹೆಲ್ಪ್ ಮಾಡಲ್ಲ. ಅನ್ನ ಅಂತ ಟ್ರೀಟ್ ಮಾಡಿ. ಗ್ರೀನ್ ಟೀ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತಾ? ಅದನ್ನು ತುಂಬಾ ಜನ ಮಿತ್ತು. ಬಿಸಿ ಬಿಸಿ ಟೀ ಕೊಟ್ರೆ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ಬ್ಲೂ ಟೀ ಇರುತ್ತೆ, ಏನೇನೋ ಟೀಗಳಿದೆ ವೆಯ್ಟ್ ಲಾಸಿಗೆ. ಇದೆಲ್ಲ ಕಂಪ್ಲೀಟ್ ಮಾರ್ಕೆಟಿಂಗ್ ಗಿಮಿಕ್ಸ್. ಗ್ರೀನ್ ಟೀ ಆಗಿರ್ಬೋದು, ಈ ಮೆಟಬಲಿಸಮ್ ಬೂಸ್ಟ್ ಮಾಡುತ್ತೆ. ನಿಮ್ಗೊಂದು ಸ್ವೀಟ್ಸ್ ಕಳಿಸಿದೆ ಮೋನಿ. ಎಕ್ಸಾಕ್ಟ್ಲಿ. ಸೊ ಗ್ರೀನ್ ಟೀ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎನಿಥಿಂಗ್ ರಿಲೇಟೆಡ್ ವೇರ್ ಯು ಸಿ ದಿಸ್ ವಿಲ್ ಹೆಲ್ಪ್ ಇನ್ ಯುವರ್ ವೆಯ್ಟ್ ಲಾಸ್ ಅಂತ ಹೇಳ್ಬಿಟ್ಟು, ಅಥವಾ ವೆನ್ ದೇ ಸೇ ಶ್ಯೂರ್ ಶಾರ್ಟ್ ಆಗಿ ಇದರಿಂದ ನಿಮ್ ವೆಯ್ಟ್ ಲಾಸ್ ಆಗೇ ಆಗತ್ತೆ ಅಂತ ಹೇಳ್ತಾ ಇದೆ ಹೇಳಿದ್ರೆ, you need to be careful about it. Okay, and people are now like very conscious they're eating healthy, but still they are unhealthy. ಯಾಕೆ? ಕಾನ್ಶಿಯಸ್ ಅಂತ ಹೇಳಿದ್ರೆ ಯಾವ ತರ ಕಾನ್ಶಿಯಸ್? ಸಿ ಪೀಪಲ್ ಫೀಲ್ ಲೈಕ್ ನಾನು ವೈಟ್ ಬ್ರೆಡ್ ಬದಲು ಬ್ರೌನ್ ಬ್ರೆಡ್ ತಿನ್ಬಿಟ್ರೆ ಐ ಆಮ್ ಕಾನ್ಶಿಯಸ್, ನಾನು ಮೈದಾ ಬದಲು ಹೋಲ್ ವೀಟ್ ತಿನ್ಬಿಟ್ರೆ ಐ ಆಮ್ ಕಾನ್ಶಿಯಸ್. ದಟ್ ಡಸಂಟ್ ವರ್ಕ್ ಲೈಕ್ ದಟ್. ಸೊ ಆಲ್ವೇಸ್ ನೀವು ಬ್ಯಾಲೆನ್ಸ್ಡ್ ಮೀಲ್ ತಿಂತಾ ಇದ್ದೀರಾ, ಕ್ಯಾಲರಿ ಡೆಫಿಸಿಟ್ ಅಲ್ಲಿ ತಿಂತಾ ಇದ್ದೀರಾ, ದಟ್ ಇಸ್ ವೆನ್ ದ ವೆಯ್ಟ್ ಲಾಸ್ ಹ್ಯಾಪನ್ಸ್. ಓಕೆ, ಫಾರ್ ಇಟ್. ಅಂಡ್ ಈಗ ಹೆಂಗಪ್ಪ ಅಂತ ಅಂದರೆ, ಆಸ್ ಎ ನ್ಯೂಟ್ರಿಷನಿಸ್ಟ್, ವಾಟ್ ಈಸ್ ಡಯಟ್ ಅಕಾರ್ಡಿಂಗ್ ಟು ಯು? ಊಟ ಮಾಡದೇ ಇರೋದೇ ಡಯಟಾ, ಇಲ್ಲ ಅಂತ ಅಂದರೆ ಯಾವ ಥರ ತಿನ್ನೋದು ಡಯಟು? ಅಂಡ್ ನನಗೆ ಗೊತ್ತಿರೋದು ಎರಡು ಡಿಫ್ರೆಂಟ್ ಡಯಟ್ಸ್, ಲೈಕ್ ಕೀಟೋ ಡಯಟ್ ಅಂತ ಏನೋ ಒಂದು ಕೇಳಿದ್ದೀನಿ. ಅದಕ್ಕೆ ಬೇರೆ ಯಾವ್ಯಾವ ಥರ ಡಯಟ್ ಇದೆ? ತುಂಬಾ ಟೈಪ್ಸ್ ಆಫ್ ಡಯಟ್ಸ್ ಇದೆ. ಆಮೇಲೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅದೊಂದು. ಹಾಂ, ಕರೆಕ್ಟ್. ಸೊ ಕೀಟೋ ಡಯಟ್ ಇದೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದೆ, ಲೋ ಫ್ಯಾಟ್ ಡಯಟ್ ಇದೆ. ಸೊ ಡಯಟ್ ಅಂತ ಹೇಳಿದ್ರೆ ಬೇಸಿಕ್ಲಿ ನೀವು ಇಷ್ಟ ಪ್ರಮಾಣದಲ್ಲಿ ತಿನ್ನಬೇಕು, ಯಾವ ಮ್ಯಾಕ್ರೋ ನ್ಯೂಟ್ರಿಯೆಂಟ್ನ ನೀವು ತಗೋಬೇಕು. ದಟ್ ಈಸ್ ಆಲ್ ಇಟ್ ಇಸ್. ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವ ಪ್ರಮಾಣದಲ್ಲಿ ತಿನ್ನಬೇಕು, ದಟ್ ಈಸ್ ಆಲ್ ಇಟ್ ಇಸ್. ಸೊ ಅದರಲ್ಲಿ ಈಗ ಏನಂತ ಹೇಳಿದ್ರೆ, ಯಾವುದೇ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ನ ನೀವು ಕಮ್ಮಿ ಮಾಡಿಕೊಂಡ್ರೆ ಯುವರ್ ಬಾಡಿ ಡಸಂಟ್. ಓಕೆ, ಗೊತ್ತಾಯ್ತಲ್ವಾ? ಸೊ ಕಮಿಂಗ್ ಬ್ಯಾಕ್ ಟು ಮ್ಯಾಕ್ರೋಸ್, ಎವ್ರಿಥಿಂಗ್ ಇಸ್ ಸಿಂಪಲ್. ಓಕೆ, ಸಿಂಪಲ್ ಮ್ಯಾಥ್. ಜಾಸ್ತಿ ತಿಂತೀರಾ, ನಿಮ್ಮ ವೇಟ್ ಜಾಸ್ತಿ ಆಗುತ್ತೆ. ನೀವೆಷ್ಟು ಡೈಲಿ ಕ್ಯಾಲರಿ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೊತ್ತಾ? ನೀವು ಜಸ್ಟ್ ಗೆಸ್ ಮಾಡಿ, ಮ್ಯಾಕ್ಸಿಮಮ್ ಕ್ಯಾಲರೀಸ್ ನೀವು ಹೆಂಗೆ ಬರ್ನ್ ಮಾಡಿ. ವಾಕ್ ಮಾಡ್ಬೋದು, ಕೆಲಸ ಮಾಡ್ಬೋದು, ಅಷ್ಟೇ ನನಗೆ ಗೊತ್ತಿಲ್ಲ. ನಿಮ್ಮ ಬಾಡಿ ಬೇಸಿಕಲಿ ಮ್ಯಾಕ್ಸಿಮಮ್ ಕ್ಯಾಲರೀಸ್ ಬರ್ನ್ ಮಾಡೋದು ನೀವು ಕೂತ್ಕೊಂಡಿದ್ದೆ. ಓ ರಿಯಲಿ? ಯಾ. ಮತ್ತೆ ಅಷ್ಟೊತ್ತು ಕೂತಿರ್ತೇವೆ, ಕೆಲಸ ಮಾಡ್ತಾ ಹಿಂಗೆ. ಯಾಕೆ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ 60 to 70% ಕ್ಯಾಲರೀಸ್ ನಿಮ್ಮನ್ನ ಜೀವಂತವಾಗಿ ಇಟ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ಕ್ಯಾಲರೀಸ್ ಖರ್ಚಾಗ್ಬಿಡತ್ತೆ. ಓ ಓಕೆ, ಸರಿನಾ? ಸೊ ನೆಕ್ಸ್ಟ್ ಕ್ಯಾಲರೀಸ್ ಖರ್ಚಾಗೋದು ನಿಮ್ಮ ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್. ಲೈಕ್ ಆಯ್ತಾ, ಎಷ್ಟು ತಿಂತೀರಾ? ಫಾರ್ ಎಕ್ಸಾಂಪಲ್ ಪ್ರೋಟೀನ್ ತಿಂದರೆ ಜಾಸ್ತಿ ಖರ್ಚು ಮಾಡಿ ಎನರ್ಜಿ, ಸರಿನಾ? ಅದು ಆದ್ಮೇಲಿಂದ ನೆಕ್ಸ್ಟ್ ಖರ್ಚಾಗೋದು ನೀಡ್ ಅಂತ ಹೇಳಿದ್ರೆ ನಾನ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್ ಅಂತ ಕರಿತೀವಿ. ಅಂದ್ರೆ ನೀವು ಕೆಲ್ಸ ಈಗ ಕೂತ್ಕೊಂಡು ನಾನು ಕೈಯಲ್ಲಿ ಆಡಿಸ್ತಾ ಇದ್ದೀನಲ್ವಾ, ಇದಕ್ಕೂ ಕೂಡ ನೀವು ಕೈ ಎತ್ತಿದ್ರೆ ಇದಕ್ಕೂ ಕೂಡ ನಾನು ಎನರ್ಜಿ ಎಕ್ಸ್ಪೆಂಡಿಚರ್ ಮಾಡ್ಬೇಕಲ್ವಾ? ಸೊ ಮೆಟ್ಲು ಹತ್ತುತ್ತಾ ಇದ್ದೀನಿ, ಆಯ್ತಾ, ನಡ್ಕೊಂಡು ಹೋಗ್ತಾ ಇದ್ದೀನಿ, ಕೂತ್ಕೋತಾ ಇದ್ದೀನಿ, ನಿಂತ್ಕೋತಾ ಇದ್ದೀನಿ. ಆಲ್ ಆಫ್ ದಿಸ್ ಕಾಲ್ಡ್ ಆಸ್ ನಾನ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್. ಲೀಸ್ಟ್ ಖರ್ಚಾಗದೆ ಗೊತ್ತಾ? ಎಕ್ಸರ್ಸೈಸ್. ಸೊ ಬೇಸಿಕ್ಲಿ ನಾವು ಯಾವ್ದಾವುದಕ್ಕೆ ಎನರ್ಜಿ ಖರ್ಚು ಮಾಡ್ತಾ ಇದೀವಿ ಅದ್ರ ಆಕ್ಟಿವಿಟೀಸ್ಗಳನ್ನ ನಾವು ಜಾಸ್ತಿ ಮಾಡ್ಕೋಬೇಕು. ಓಕೆ. ಅಂಡ್ ಇತ್ತೀಚೆಗೆ ಈ ಥೈರಾಯ್ಡ್ ಸಮಸ್ಯೆಗಳು ಜಾಸ್ತಿ. ಎಷ್ಟೊಂದು ಈ ಥೈರಾಯ್ಡ್ ಅನ್ನೋದು ಕೇಳೇ ಇರಲಿಲ್ಲ ಆ್ಯಕ್ಚುಲಿ. ತುಂಬ ಜನ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈಗ ಯಾರನ್ನು ಕೇಳಿದ್ರು ಥೈರಾಯ್ಡ್ ಕಾಂಪ್ಲಿಕೇಶನ್ಸ್ ಅಂತಾರೆ. ಯಾಕೆ ಹಂಗಾಗುತ್ತೆ ಅಂತ? ಬೇಸಿಕ್ಲಿ ಥೈರಾಯ್ಡ್ ಅಲ್ಲಿ 3 ಥರ ಇದೆ, ಆಯ್ತಾ? ಹಾಶಿಮೋಟೋಸ್ ಥೈರಾಯ್ಡ್ ಅಂತ ಹೇಳಿದೆ, ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್. ಸೊ ಬೇರೆ ಬೇರೆ ವಿಧಗಳಿದೆ. ಸೊ ಬೇಸಿಕ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅಯೋಡಿನ್ ಕಡಿಮೆ ತಿಂತಾ ಇರೋದ್ರಿಂದ ಸೊ ಆ ಪ್ರಾಬ್ಲಮ್ ಬರ್ತಿತ್ತು. ಸೊ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಅಗೇನ್ ಬಿಕಾಸ್ ಆಫ್ ದ ಅನ್ಬ್ಯಾಲೆನ್ಸ್ಡ್ ಡಯಟ್. ಸೊ ಆದ್ರಿಂದ ಈ ವ್ಯತ್ಯಾಸಗಳು ಬರ್ತಿದೆ. ಸೊ ನೀವು ಜಾಸ್ತಿ ಜಂಕ್ ತಗೊಳ್ತಾ ಇದ್ದೀರಾ, ಸೊ ದಟ್ಸ್ ವೈ ದ ಥೈರಾಯ್ಡ್ ವಿಲ್ ಆಲ್ಸೋ ಗೆಟ್ ಅಫೆಕ್ಟೆಡ್. ಫ್ಯೂ ಥಿಂಗ್ಸ್ ಆರ್ ಜೆನೆಟಿಕ್ಸ್, ಆಯ್ತಾ? ವೆರಿ ಫ್ಯೂ ಪೀಪಲ್ ಹ್ಯಾವ್ ಇಟ್. ಬಟ್ ನೀವು ಒಬ್ಬರು ಥೈರಾಯ್ಡ್ ಡಾಕ್ಟರ್ ಹತ್ರ ಹೋದ್ರೆ ಅಥವಾ ಎಂಡೋಕ್ರಿನಾಲಜಿಸ್ಟ್ ಹತ್ರ ಹೋದ್ರೆ, ವಾಟ್ ವಿಲ್ ದೇ ಸೇ? ಇಫ್ ಯು ಹ್ಯಾವ್ ಹೈಪೋಥೈರಾಯ್ಡಿಸಮ್, ಹೋಗಿ
ವೇಟ್ ಟ್ರೈನಿಂಗ್ ಮಾಡಿ, ಹೋಗಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಎಕ್ಸಾಕ್ಟ್ ನಿಮ್ಮ ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ನಾವೇನು ಡ್ರಗ್ಸ್ ಕೊಡ್ತೀವಿ, ಥೆರನೋಮ್ ಅಂತ ಏನು ಕೊಡ್ತೀವಿ, ಅದು ವರ್ಕ್ ಆಗುತ್ತೆ. ಓಕೆ ಅಗೇನ್ ಲೈಫ್ ಸ್ಟೈಲ್. ಓಕೆ ಇಂಟ್ರೆಸ್ಟಿಂಗ್. ಸೊ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದಾಗ ರೈಸಿಗೆ ಇವಾಗ ತುಂಬ ಸಬ್ಸ್ಟಿಟ್ಯೂಟ್ಸ್ಗಳು ಬಂದರೆ ಜನ ಪೀಪಲ್ ಸ್ಟಾರ್ಟೆಡ್ ಈಟಿಂಗ್ ಮಿಲ್ಲೆಟ್ಸ್. ತುಂಬ ಜನ ಮಿಲ್ಲೆಟ್ಸ್ ತಿಂತಾರೆ, ಕಿನೋಮಾ ಅಂತ ತಿಂತಾರೆ. ಸೊ ಫಸ್ಟ್ ಆಫ್ ಆಲ್ ಅದು ಹೆಂಗೆ ಅಂದರೆ ಅದನ್ನ ಎಲ್ಲಾದ್ರ ಜೊತೆ ತಿನ್ನೋಕ್ಕಾಗಲ್ಲ. ಈಗ ಟಿಪಿಕಲ್ ಸೌತ್ ಇಂಡಿಯನ್ಸ್ ಅಂದರೆ ಅನ್ನ ಸಾರು, ಅನ್ನ ಹುಳಿ. ಸೊ ಇದೇ ಮಿಲ್ಲೆಟ್ ಅದನ್ನೆಲ್ಲ ತಿನ್ನೋಕ್ಕಾಗಲ್ಲ. ಬಟ್ ತುಂಬ ಜನ ಹೇಳ್ತಾರೆ ಮಿಲ್ಲೆಟ್ ತಿಂದರೆ ಇಟ್ ಪಾಸಸ್ ಹೀಟ್ ಟು ದ ಬಾಡಿ, ಓವರ್ ಹೀಟ್ ಆಗುತ್ತೆ ಆ್ಯಂಡ್ ಗಟ್ಟಿಗೆ ಹೆಲ್ಪ್ ಆಗಲ್ಲ ಅಂತ. ಸೊ ಆಸ್ ಎ ನ್ಯೂಟ್ರಿಷನಿಸ್ಟ್ ನಿಮ್ಮ ನಿಂತು ಕೇಕ್ ಏನಿಟ್ಟು ಕಮಿಂಗ್ ಬ್ಯಾಕ್, millets are in mixes. It's a grain, Grain. again, which has more of other vital minerals. Like for example, ರಾಗಿನಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಇರುತ್ತೆ. ಅದ್ರ ಜೊತೆ ಏನಿರುತ್ತೆ, ಫೈಬರ್ ಜಾಸ್ತಿ ಇರುತ್ತೆ. ನಿಮ್ಮ ವೈಟ್ ರೈಸಲ್ಲಿ ಫೈಬರ್ ಇರಲ್ಲ. ಸೊ ಇದರಲ್ಲಿ ಫೈಬರ್ ಇರುತ್ತೆ. ಯೂಶಲಿ ಮಿಲೆಟ್ಸ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನೀವು ಜಾಸ್ತಿ ತಿಂದರೆ ನಿಮ್ಮ ಗಟ್ಟನ್ನ ಅದನ್ನು ಡೈಜೆಸ್ಟ್ ಮಾಡೋಕ್ಕಾಗಲ್ಲ. ವೈ ಡಸ್ ದಿಸ್ ಹ್ಯಾಪನ್? ನೀವು ಇಷ್ಟು ವರ್ಷ ಪೂರ್ತಿ ವೈಟ್ ರೈಸ್ ತಿನ್ಕೊಂಬಂದಿದ್ದೀರ, ಸಡನ್ ಆಗಿ ನೀವು ಫೈಬರ್ ಬಾಡಿಗೆ ಅಡ್ಜಸ್ಟ್ ಆಗೋದು ಕಷ್ಟ. ಏನಕ್ಕೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಒಳಗಡೆ ಇರೋ ಬಟ್ ಮೈಕ್ರೋಬಯೋಮ್ ಏನಿದೆ ನಿಮ್ಮ ಲಾರ್ಜ್ ಇಂಟೆಸ್ಟೈನಲ್ಲಿ, ಸೊ ಇದು ಪ್ರಿಪೇರ್ ಆಗಿರಲ್ಲ ಅದನ್ನ ಡೈಜೆಸ್ಟ್ ಮಾಡ್ಕೊಳೋಕ್ಕೆ. ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ ಅಂತ ಮೈಕ್ರೋ ಆರ್ಗಾನಿಸಮ್ಸ್ ನಿಮ್ಮಲ್ಲಿ ಇನ್ನೂ ಇಲ್ಲ. ಸೊ ದ್ಯಾಟ್ ಯು ನೀಡ್ ಟು ಸ್ಲೋಲಿ ಡೆವಲಪ್. ಅದಕ್ಕೆ ನೀವು ಯಾವುದೇ ಹೊಸ ಫುಡ್ನ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಧಾನವಾಗಿ, ಫಾರ್ ಎಕ್ಸಾಂಪಲ್ ಅರ್ಧ ಮಿಲೆಟ್ಸ್ ತಗೊಳ್ಳಿ, ಅದನ್ನು ರೈಸಲ್ಲಿ ಮಿಕ್ಸ್ ಮಾಡಿ. ಓಕೆ ಆಯ್ತಾ? ಡೋಂಟ್ ಹ್ಯಾವ್ ಕಂಪ್ಲೀಟ್ ಮಿಲೆಟ್ಸ್. ಓಕೆ ಹಂಗೆ ತಿನ್ನಕ್ಕಾಗಲ್ಲ ಸರ್, ಮೇಲೆ ಚಿಗುಪ್ಸೆ ಬಂದ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ ದೇರ್ ಆರ್ ವೆರಿ ಸ್ಮಾರ್ಟ್ ಆಲ್ಟರ್ನೇಟಿವ್ಸ್. ಏನಪ್ಪಾ ಅಂತ ಹೇಳಿದ್ರೆ, ನೀವು ಅದನ್ನ ಟೋನ್ ಡೌನ್ ಮಾಡ್ಕೊಂಡು ನಿಧಾನಕ್ಕೆ ಕಳಿಸ್ಕೊಟ್ರೆ ಆಗ್ಬಿಡತ್ತೆ. ಗೊತ್ತಾಯ್ತು, ನೀವು ಪ್ರೋಟೀನ್ ಪೌಡರ್ ಹಾಕಿ ಬೋಸೆ ಮಾಡಿ ಕಲರ್. ಎಕ್ಸಾಕ್ಟ್ಲಿ. ಸೊ ಈಗ ಕಮಿಂಗ್ ಟು ಜಂಕ್, ಓಕೆ, ವಾಟ್ ಈಸ್ ಜಂಕ್ ಫುಡ್ ಅಕಾರ್ಡಿಂಗ್ ಟು ಯು? ತುಂಬಾ ಜನ ಹೇಳ್ತಾರೆ ಪಾನಿಪುರಿ ಇಸ್ ಎ ಡಯಟ್, ಏನು ಡಯಟ್ ಮಾಡ್ತಿರೋರಿಗೆ ಪಾನಿಪುರಿ ಇಸ್ ಎ ಗುಡ್ ಫುಡ್ ಅಂತ. ಈಗ ತುಂಬಾ ಜನ ಕೇಳಿದ್ರೆ ಪಿಜ್ಜಾ ಬರ್ಗರು ಲೈಕ್ ತಿಂದ್ರೆ it is considered as junk. My question, people who stays in America somewhere, for them it's a staple food. They eat pizzas and burger. If you go to Italy, people, for them it's a staple food. ಅವರಿಗಲ್ದಿರೋ ಜಂಕ್ ನಮಗೆ ಹಾಕಿದ್ದು ಅಂತ. See, junk food definition ಏನಪ್ಪಾ ಅಂತ ಹೇಳಿದ್ರೆ, any calories which is not useful for you or anything that you are having excess where you cannot stop. For example, ಈಗ ಫ್ರೆಂಚ್ ಫ್ರೈಸ್ ತಗೊಳ್ಳಿ, ಡೀಪ್ ಫ್ರೈ, ಅದು ಬಿಡಿ, ಅಥವಾ ಲೇಸ್ ತಗೊಳ್ಳಿ ಅಥವಾ ಫ್ರೆಂಚ್ ಫ್ರೈಸ್ ತಗೊಳ್ಳಿ. ಕ್ಯಾನ್ ಯು ಸ್ಟಾಪ್ ಅಟ್ ಒನ್? ಅದು ಒಂಥರ ಹೋಗ್ತಿರುತ್ತೆ ಅದು ತಿಂತಿದ್ರೆ. ಎಕ್ಸಾಕ್ಟ್ಲಿ ಅಲ್ವಾ? ಸೊ ಬೇಸಿಕ್ಲಿ ದೀಸ್ ಫುಡ್ಸ್ ಆರ್ ಇಂಜಿನಿಯರ್ಡ್ ಸಚ್ ವೇ ದಟ್ ನೀವು ಒಂದಕ್ಕೆ ನಿಲ್ಸಕ್ಕಾಗ. ವಿಲ್ ಹ್ಯಾವ್ ಟು ಕೀಪ್ ಆನ್ ಹ್ಯಾವಿಂಗ್ ಕ್ರೇವಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೀವು ಎಕ್ಸಸ್ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಾ ಹೋಗ್ತೀರಾ. ಸೊ ದಟ್ ಈಸ್ ವಾಟ್ ಇಸ್ ಜಂಕಿಂಗ್. ಬೇಸಿಕ್ಲಿ ಜಂಕಿಂಗ್ ಅಂದರೆ ಪದದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನಿನಗೆ ಎಷ್ಟು ಬೇಕು ನೀ ಅಷ್ಟಕ್ಕೆ ನಿಲ್ಲಿಸ್ತಿಲ್ಲ. ಆಮೇಲೆ ಅದರಲ್ಲಿ ನ್ಯೂಟ್ರಿಯೆಂಟ್ ವ್ಯಾಲ್ಯೂ, ಈಗ ಯಾವುದೇ ಒಂದು ನೀವು ಫುಡ್ಡನ್ನು ತಗೊಳ್ತಿದ್ರೆ ಅದ್ರಲ್ಲಿ ನಾ ಹೇಳ್ದಂಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇರಬೇಕು, ಅದ್ರ ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರಬೇಕು, ಎಲ್ಲ ಕಂಬೈನ್ಡ್ ಆಗಿರಬೇಕು. ಅದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಪಿಜ್ಜಾ ಅಂತ ತಗೊಂಡ್ರೆ, ಈಗ ನೀವು ಕೇಳಿದೆ ಇಟಾಲಿನಲ್ಲಿ ಯಾಕೆ ಇಟ್ ಇಸ್ ಬೆಟರ್, ಅಥವಾ ಯು ಎಸ್ ಅಲ್ಲಿ ಏನೇನು ಬೆಟರ್ ಅಂತಾರೆ. ಯು ಎಸ್ ಅಲ್ಲೂ ತುಂಬ ಒಬೆಸಿಟಿ ರೇಟ್ ಜಾಸ್ತಿ ಇದೆ. ಇಫ್ ಯು ನೋ ದಟ್ ಇಸ್ ಬೇಸಿಕ್ಲಿ ಬಿಕಾಸ್ ಆಫ್ ಜಂಕಿಂಗ್ ಓನ್ಲಿ, ಬಿಕಾಸ್ ಇಟ್ಸ್ ಆಲ್ ಪ್ರಾಸೆಸ್ ಫುಡ್. ಆದರೆ ಇಟ್ಲಿನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ಯೂಸ್ ಸಾರ್ಡೋ ಪಿಜ್ಜಾ, ಫರ್ಮೆಂಟೆಡ್ ಪಿಜ್ಜಾ, ಅಂಡ್ ದೇ ಆಲ್ವೇಸ್ ಈಟ್ ವೀಟ್. ಅದ್ರ ಜೊತೆ ನೀವು ಟಾಪಿಂಗ್ಸ್ ನೋಡ್ರಿ, ವೆಜಿಟೇಬಲ್ಸ್ ಆಯ್ತಾ, ಮ್ಯಾಕ್ಸಿಮಮ್ ನಾನ್ ವೆಜ್ ಇರುತ್ತೆ, ಅದ್ರ ಜೊತೆ ವೆಜಿಟೇಬಲ್ಸ್ ಇರುತ್ತೆ, ಅಥವಾ ಚೀಸ್ ಜಾಸ್ತಿ ಇರುತ್ತೆ. ಸೊ ವಾಟ್ ಹ್ಯಾಪನ್ಸ್ ಇಸ್ ದಟ್ ದೇ ಕನ್ಸ್ಯೂಮ್ ಆಲ್ ಆಫ್ ದಿಸ್ ಇನ್ ಬ್ಯಾಲೆನ್ಸ್ಡ್. ಸೊ ಒಂದು ಪಿಜ್ಜಾ ಅಂತ ಹೇಳಿದ್ರೆ, ಐ ಕ್ಯಾನ್ ಆಬ್ವಿಯಸ್ಲಿ ಮೇಕ್ ಅ ಹೆಲ್ದಿ ಪಿಜ್ಜಾ. ಪಿಜ್ಜಾ ಇಸ್ ನಾಟ್ ಅ ಪ್ರಾಬ್ಲಮ್. ಈಗ ಪಿಜ್ಜಾ ಅಂದ್ರೆ ಏನು ಸರ್? ಒಂದು ವೀಟ್ ಕ್ರಸ್ಟ್, ನಮ್ಮಲ್ಲಿ ಮೈದಾ ಕ್ರಸ್ಟ್, ಆಯ್ತಾ, ಒಂದು ವೀಟ್ ಕ್ರಸ್ಟ್ ತಗೊಳ್ರಿ, ದಟ್ಸ್ ಅ ಹೋಲ್ ಗ್ರೇನ್ ತಗೊಂಡ್ರಾ. ಅದ್ರ ಮೇಲ್ಗಡೆ ಟಾಪಿಂಗ್ಸ್ ಏನ್ ಹಾಕ್ತೀರಾ? ತರಕಾರಿ ಇರ್ಬೋದು, ನಿಮ್ಮ ಪನ್ನೀರ್, ತರಕಾರಿ ಹಾಕಿ, ಪನ್ನೀರ್ ಹಾಕಿ, ಯು ಆಡ್ ಬೇಸಿಕಲಿ ತರಕಾರಿ ಹಾಕ್ತಾ ಇದೀರಾ ಅಂದ್ರೆ ಏನಾಯ್ತು, ನೀವು ಫೈಬರ್ ಆಡ್ ಮಾಡ್ತಾ ಇದ್ದೀರಾ. ಅದ್ರ ಮೇಲ್ಗಡೆ ಪನ್ನೀರ್ ತಗೊಳ್ಳಿ, ದಟ್ ಇಸ್ ಅ ಪ್ರೋಟೀನ್ ಸೋರ್ಸ್, ತಿನ್ನಿ. ಆಯ್ತಾ? ಎಷ್ಟು ತಿನ್ಬೇಕು ಮತ್ತೆ? ಜಾಸ್ತಿ ಆದ್ರೆ ಅಮೃತನೂ ವಿಷಯ ಅಂತ ಹೇಳ್ತಾರಲ್ಲ. ಸೊ ಇಟ್ಲಿನಲ್ಲೆಲ್ಲ ನೀನು ನೋಡಿದ್ರೆ, ಇಫ್ ಯು ಸಿ ದ ಸರ್ವಿಂಗ್ ಸೈಜ್, ಒಂದು ಸ್ಲೈಸ್, ಅಂಡ್ ಇಫ್ ಯು ಈವನ್ ಸೀಸ್ ದ ಮೀಡಿಯಂ ಸೈಜ್ ಪಿಜ್ಜಾ, ಓಕೆ, ದಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಟು ಅವರ್ಸ್. ಅವರೆಲ್ಲ ನಮ್ಮಷ್ಟು ತಿನ್ನೋದೇ ಇಲ್ಲ. ನಾವು ಒಂದು ಪೀಸ್ ನಿಲ್ಲಿಸ್ತೀವಿ ಡಾಮಿನೋಸ್ ಇಲ್ಲ, ಆರ್ಡರ್ ಮಾಡ್ತೀವಿ ಒಂದು 4-5 ಪೀಸ್, ಹಂಗೆ ಬರ್ಗೆಟ್ ತಿಂತಾರೆ. ಎಕ್ಸಾಕ್ಟ್ಲಿ. ಯಾಕಂತ ತಿನ್ಬೇಕು? ಸೊ ನೀವು ಪಿಜ್ಜಾ ತಿನ್ನಿ, ಬೇಡ ಅಂತ ಹೇಳ್ತಿಲ್ಲ, ಬಟ್ ಒಂದೇ ಸತಿ ತಿನ್ನೋದು ವಾರದಲ್ಲಿ 2 ಸತಿ ತಿನ್ನೋದು ಏನಾಗ್ಯೋ ತುಂಬಾ ಡಿಫ್ರೆನ್ಸ್ ಇದೆ. ಎಕ್ಸಾಕ್ಟ್ಲಿ. ಅಂಡ್ ಆಮೇಲೆ ನಂಗೆ ಏನು ಅನ್ಸಿದ್ದು ಏನು ಅಂದ್ರೆ, ನಗು ಬಿಡೋದು
ತುಪ್ಪ ಬೆಣ್ಣೆ ಎಲ್ಲ ತಿಂದ್ರೆ ದಪ್ಪ ಆಗ್ತಾರೆ ಅಂತ. ಹೌದಾ? ನೀವು ಕೆಲವು ಆಯುರ್ವೇದಿಕ್ ಡಾಕ್ಟರ್ಸ್ ಇಂದ ಕೇಳಿದ್ರೆ ನೋ ದಟ್ ಈಸ್ ಲೈಕ್ ಇನ್ ಗಾಡಿ ಹೆಂಗ್ ಆಯಿಲಿಂಗ್ ಆಗುತ್ತೋ ಬಾಡಿಗೂ ಒಂದು ಆಯಿಲಿಂಗ್ ಆಗುತ್ತೆ ಅಂತ ಹೇಳಿ ಜನ. ಸರ್ ಆಯಿಲಿಂಗ್ ಬೇಸಿಕ್ಲಿ ನಾನು ಹೇಳ್ದಂಗೆ ಫ್ಯಾಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ತುಪ್ಪ, ಬೆಣ್ಣೆ, ಇಟ್ಸ್ ಆಲ್ ಫ್ಯಾಟ್ ಸೋರ್ಸಸ್, ರೈಟ್? ಸೊ ಈ ಫ್ಯಾಟ್ ಸೋರ್ಸಸ್ ನಿಮಗೆ ಒಳ್ಳೇದು. ಅಕ್ಕೇನು ಪ್ರಮಾಣ ಆಯ್ತಾ? ಸೊ ಓವರ್ ಆಲ್ ಫ್ಯಾಟ್ ಕನ್ಸಂಪ್ಷನ್ ಆಯಿಲ್ ನಾವು ಏನು ತಗೊಳ್ತೀರಾ ಅಂದರೆ ರೆಕಮೆಂಡೆಡ್ ಇಸ್ 1 ಟೇಬಲ್ ಸ್ಪೂನ್ ಫಾರ್ ದ ಹೋಲ್ ಡೇ. ಎನಿಥಿಂಗ್ ಆಯ್ತಾ? ಅದು ನೀವು ಬಿರಿಯಾನಿಗೆ ಹಾಕಿರ್ಬೋದು, ನೀವು ದೋಸೆಗೆ ಹಾಕಿರ್ಬೋದು, ಒಗ್ಗರಣೆಗೆ ಹಾಕಿರ್ಬೋದು, ಸೊ ಯಾವುದಕ್ಕೆ ಹಾಕಿದ್ರು ಟೋಟಲ್ ಆಗಿ ಸರ್ 1 ಟೇಬಲ್ ಸ್ಪೂನ್ ಈಸ್ ಯುವರ್ ಲಿಮಿಟ್. ಆಯ್ತಾ? ನೀವು ತುಪ್ಪನ ನೀವು ಅನ್ನ ಕಲ್ಸ್ಕೊಂಡು ತಿಂತಿದ್ರೆ, ಉಪ್ಪು ತುಪ್ಪ ಅನ್ನ ಅಥವಾ ಮೆಂತ್ಯದಕ್ಕೆ ಅನ್ನ ಅಂತ ನೀವು ಕಲ್ಸ್ಕೊಂಡು ತಿನ್ಕೊಂಡ್ರೆ, ನೀವು 1 ಸ್ಪೂನ್ ತುಪ್ಪ ಅದಕ್ಕೆ ಹಾಕಿರ್ತೀರ. ಎಕ್ಸಾಕ್ಟ್ಲಿ. ದೊಡ್ಡದು ಚಿಕ್ಕದು ಅಲ್ಲ, ಚೆನ್ನಾಗಿ ಕಲ್ಸಕ್ಕಾಗ್ಬೇಕಲ್ವಾ? ಸೊ ಅದಕ್ಕೋಸ್ಕರ ಪ್ರಾಬ್ಲಮ್. ಆಯುರ್ವೇದದಲ್ಲೂ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಮಿಳೆಯಷ್ಟು ತುಪ್ಪ ಆಯ್ತಾ, ನಾಟ್ ಕೆಜಿ ಗಟ್ಲೆ ತುಪ್ಪ. ನೀವು ಆರ್ಡರ್ ಮಾಡೋದು ನೋಡಿದ್ರೆ ಆನ್ಲೈನ್ ಅಲ್ಲಿ, ಸೊ ನಂದಿನಿ ತುಪ್ಪ ಆಲ್ಮೋಸ್ಟ್ ಲೈಕ್ ಒಂದ್ ಕೆಜಿ ತುಪ್ಪ ತಿಂಗಳಿಗೆ ಮುಗೀತಲ್ವಾ? ಎಕ್ಸಾಕ್ಟ್ಲಿ. ಅಂಡ್ ಆಮೇಲೆ ನಂಗೆ ಇನ್ನೊಂದ್ಸತಿ ಏನಂತ ಅಂದ್ರೆ, ಜನಕ್ಕೆ ಈ ತರ ಎಜುಕೇಶನ್ ಇಲ್ಲ, ಯಾವ್ದನ್ನ ಏನ್ ತಿನ್ಬೇಕು, ಹೆಂಗ್ ತಿನ್ಬೇಕು ಅಂತ. ಈ ಒಂದು ಕಾನ್ಸೆಪ್ಟ್ ಹೇಳಿ. ಲೈಕ್ ತುಂಬಾ ಜನ ಹೇಳ್ತಿರ್ತಾರೆ, ಈಗ ಲೈಕ್ ಕಿಂಗ್ ಇನ್ ದ ಮಾರ್ನಿಂಗ್, ಕರಿ ಇನ್ ದ ಆಫ್ಟರ್ನೂನ್, ಲೈಕ್ ಅ ಚೈಲ್ಡ್ ಇನ್ ದ ನೈಟ್ ಅಂತ. ಬಟ್ ಯು ಥಿಂಕ್ ದಟ್ ಕಾನ್ಸೆಪ್ಟ್ ಸ್ಟಿಲ್ ವರ್ಕ್ಸ್ ಅಪ್ ಬೋರ್ಡ್ಸ್ ವಿತ್? ನಾಟ್ ರಿಯಲಿ. ಅದೇನಪ್ಪ ಅಂತ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಇಟ್ ಇಸ್ ಆಲ್ ಅಗೈನ್ ಮಾರ್ಕೆಟಿಂಗ್ ಪ್ರಕಾರ. ಸೊ ಬೇಸಿಕ್ಲಿ ಹೌ ಶುಡ್ ಯು ಈಟ್ ಇಸ್ ಅ ವೆರಿ ಸಿಂಪಲ್ ಪ್ರಿನ್ಸಿಪಲ್ಸ್ ಹಿಯರ್. ಹೆಂಗೆ ಪ್ರಮಾಣ ಡಿಸೈಡ್ ಮಾಡ್ತೀರಾ ಅಂದರೆ, ಸಿಂಪಲ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಎನರ್ಜಿ ನೀವು ತಗೊಳ್ತಾ ಇದ್ದೀರಾ, ನೀದರ್ ಕೆನ್ ಬಿ ಡಿಸ್ಟ್ರಾಯ್ಡ್, ಇಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಟು ಒನ್ ಫಾರ್ಮ್ ಆರ್ ದ ಅದರ್ ಫಾರ್ಮ್. ಸೊ ಏನಾಗ್ತಿದೆ ನಿಮ್ಮ ಬಾಡಿನಲ್ಲಿ, ಯಾವುದೇ ಫುಡ್ ತಗೊಂಡ್ರೆ ಗ್ಲೂಕೋಸ್ ಹೋಗ್ತಿದೆ, ತಗೊಳ್ತಿದ್ದೀರಾ, ಗ್ಲೂಕೋಸ್ ಕನ್ವರ್ಟ್ ಆಗ್ತಿದೆ, ಎಕ್ಸೆಸ್ ಗ್ಲೂಕೋಸ್ ನಿಮ್ಮ ಫ್ಯಾಟಾಗಿ ಕನ್ವರ್ಟ್ ಆಗ್ತದೆ. ಸೊ ನೀವೇನು ಫ್ಯಾಟ್ ನೋಡ್ತೀರಾ ಹೊಟ್ಟೆನಲ್ಲಿ ಅಥವಾ ಎಲ್ಸ್ವೇರ್, ಓಕೆ, ಆಲ್ ದಟ್ ಇಸ್ ಬೇಸಿಕ್ಲಿ ದ ಎನರ್ಜಿ ರೆಡಿ ಟು ಬಿ ಎಕ್ಸ್ಪೆಲ್ಡ್ ಔಟ್. ಕರೆಕ್ಟ್ ಅಲ್ವಾ? ಸೊ ನೀವು ಯು ಶುಡ್ ಕಂಟ್ರೋಲ್ ಹೌ ಮಚ್ ಯು ಆರ್ ಟ್ರೈಂಗ್ ಟು ಈಟ್. ಸೊ ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು, ನನ್ನ ಆಕ್ಟಿವಿಟಿ ಲೆವೆಲ್ಗೆ ದಿನದಲ್ಲಿ ನಾನು ಕುತ್ಕೊಂಡು ಮಾತ್ರ ಕೆಲಸ ಮಾಡ್ತಾ ಇರ್ತೀನಿ, ನಾನು ಏನೂ ವಾಕಿಂಗ್ ಮಾಡಲ್ಲ, ಮತ್ತೊಂದು ಮಾಡಲ್ಲ, ಜಿಮ್ಗೆ ಹೋಗಲ್ಲ, ಏನೂ ಮಾಡಲ್ಲ, ಕುತ್ಕೊಂಡಿರ್ತೀನಲ್ವಾ? ಸೊ ನನಗೂ ಬೇಸಿಕ್ ಮೆಟಬಾಲಿಕ್ ರೇಟ್ಗೆ ನಾನು ಎಷ್ಟು ತಿನ್ಬೇಕು ಅದನ್ನ ಟೋಟಲ್ ಡೈಲಿ ಕ್ಯಾಲರಿ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಅದನ್ನ ನಾವು ಫಸ್ಟ್ ಕಂಡಿಡ್ಕೊತೀವಿ. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಬಾಡಿನಲ್ಲಿ ಎಷ್ಟು ಮಸಲ್ಸ್ ಇದೆ, ಎಷ್ಟು ಫ್ಯಾಟ್ ಇದೆ. ಎಕ್ಸಾಕ್ಟ್ಲಿ. ಸೊ BMI ಟೆಸ್ಟ್ ಮಾಡ್ತೀವಿ, ಒಂದು ಮೆಷಿನ್ ಬರುತ್ತೆ, ಅದರಲ್ಲಿ ನಾವು ಕಂಡಿಡ್ಕೊಳ್ತೀವಿ ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಎಷ್ಟು ಬಂದಿದೆ, ಏನು ಬರ್ತಿದೆ, ನಿಮ್ಮ ಏಜ್ ಎಷ್ಟು, ನಿಮ್ಮ ಹೈಟ್ ಎಷ್ಟು. ಸೊ ಅದ್ರ ಪ್ರಕಾರವಾಗಿ ಪ್ಲಸ್ ನಿಮ್ಮ ಆಕ್ಟಿವಿಟಿ ಲೆವೆಲ್ ಇಸ್ ಅ ಮಲ್ಟಿಪ್ಲೈ. ಸೊ ಅದ್ರ ಪ್ರಕಾರವಾಗಿ ವಿ ಗೆಟ್ ಅ ನಂಬರ್. ಓಕೆ, ಎಷ್ಟು ರೆಕಮೆಂಡೆಡ್ ಯೂಶಲಿ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಹೈಟು ವೆಯ್ಟ್ಗೆ ಒಂದು 2000 ಕ್ಯಾಲರೀಸ್ಗಳು ಇಸ್ ಅ ಕಾಮನ್ ರೆಕಮೆಂಡೆಡ್ ಥಿಂಗ್. ನೀವು ಒನ್ಸ್ ಯು ಕ್ರಾಸ್ ದಿಸ್ 2000 ಕ್ಯಾಲರೀಸ್, ಬೀಟ್ ಫ್ರಮ್ ಎನಿ ಫುಡ್, ನಾ ಹೇಳ್ತಾ ಇರೋದು ಪರ್ ಡೇ. ಓಕೆ ಪರ್ ಡೇ, ಓಕೆ ಆಯ್ತಾ? ಪರ್ ಡೇ 2000 ಕ್ಯಾಲರೀಸ್ ಅಂತ ನಾನು ಲಿಮಿಟ್ ಇಟ್ಕೊಂಡ್ರೆ, ನೀವು 2000 ಕ್ಯಾಲರೀಸ್ನ ದಾಟಿದ್ರಿ ಅಂತ ಅನ್ಕೊಳ್ಳಿ ನಿಮ್ಮ ಆಕ್ಟಿವಿಟಿ ಲೆವೆಲ್ಗೆ. ದಟ್ ಮೀನ್ಸ್ ಯು ಆರ್ ಗೇನಿಂಗ್. ಓಕೆ 2000 ಕ್ಯಾಲರೀಸ್ ನಾನು ರಫ್ ನಂಬರ್ ಹೇಳ್ತಾ ಇರೋದು. ಸೊ 2000 ಕ್ಯಾಲರೀಸ್ಗಿಂತ ಕೆಳಗಡೆ ಇದ್ದೀರಾ ಅಂತ ಹೇಳಿದ್ರೆ, ಯು ವಿಲ್ ಸ್ಟಾರ್ಟ್ ಲೂಸಿಂಗ್ ವೇಟ್. ಆಯ್ತಾ? ಈ ಲೂಸಿಂಗ್ ವೇಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ, ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಸೊ ವೇಟ್ ಈಸ್ ಆಲ್ವೇಸ್ ಕಂಪೋಸ್ಡ್ ಆಫ್ ಯುವರ್ ಮಸಲ್ಸ್, ಯುವರ್ ಫ್ಯಾಟ್ ಟಿಶ್ಯೂಸ್ ಆ್ಯಂಡ್ ಯುವರ್ ಬೋನ್ಸ್. ಸೊ ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ನೀವು ಜನರನ್ನು ನೋಡಿರ್ತೀರಾ, ಸೊ ನಾನು ಇವತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಇವತ್ತಿನ ತಿನ್ನೋದು ಅದು ಹಂಗೆ ಅದೊಂಥರ ತಿನ್ನೋದು ಬಿಟ್ಬಿಟ್ರೆ ಆಬ್ವಿಯಸ್ಲಿ ಲೈಕ್ ಅದು ಇನ್ನೂ ನಿಂದೆ ಕಾಶಿಯಸ್ ಆಗಿ ಶುಭ ಅಂತಾರೆ. ಒಂದು ಅರ್ಧ ಗಂಟೆ ಥ್ರೆಡ್ನಿ ಕೊಡಿದ್ರೆ ಇವು ಇಷ್ಟೇನ ಕಮ್ಮಿ ಆಗಿದೆ, ಇವತ್ತು ಓಡು ಮತ್ತೆ ಕ್ರಾಸ್ ಲೈನ್ ಅದು ಮಾಡು, ಇಷ್ಟೇ ಓಕೆ ಅಂತಾರ. ಎಕ್ಸಾಕ್ಟ್ಲಿ. ಸೊ ನಾ ಆವಾಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಎಕ್ಸಸೈಸ್ ಇಸ್ ಅ ಲೀಸ್ಟ್ ಫ್ಯಾಕ್ಟರ್. ಆಯ್ತಾ? ಸೊ ನೀವು ಎಷ್ಟು ಕಡಿಮೆ ಮಾಡಬೇಕು, ನಾಟ್ ಟು ಮಚ್. ಕರೆಕ್ಟಾ? ಸೊ ಒಂದು 500 ಕ್ಯಾಲರೀಸ್, 2000 ಕ್ಯಾಲರಿ ನಾನು ಲಿಮಿಟ್ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ನಾನು ಯೂಶಲಿ ಕಮ್ಮಿ ಮಾಡಿಸೋದು 400 ಕ್ಯಾಲರೀಸ್ ಕಮ್ಮಿ ಮಾಡಿಸ್ತೀವಿ. ಸೊ ದಟ್ ಈಸ್ ಅಬೌಟ್ 1600 ಕ್ಯಾಲರೀಸ್ ನೀವು ತಿಂತೀರಾ. ಅದ್ರ ಮೇಲ್ಗಡೆ ನಿಮ್ಮದು ಫ್ಯಾಟ್ ಲಾಸ್ ಮಾತ್ರನೇ ಆಗಬೇಕು. ಆಯ್ತಾ? ಫ್ಯಾಟ್ ಲಾಸ್ ಮಾತ್ರನೇ ಆಗಬೇಕು. ಯು ಶುಡಂಟ್ ಲೂಸ್ ಯುವರ್ ಮಸಲ್ಸ್. ನೀವು ಮಸಲ್ ಲೂಸ್ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ನಿಮ್ಗೆ BMI ಕಡಿಮೆ ಆಗುತ್ತೆ. ಫೈನ್, ಗೊತ್ತಿರಲಿಲ್ಲ, ಇದೆಲ್ಲ ಒಂಥರ ತಿಳ್ಕೊಬೇಕಾಗಿರುವಂತಹ ವಿಷಯ. ಬಿಕಾಸ್ ಇನ್ನೊಂದು ವರ್ಷ ಬದುಕಿರಬೇಕು ಅಂದರೆ ಇದೆಲ್ಲ ಕ್ಯಾಲ್ಕುಲೇಷನ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಪ್ರಾಬಬಲಿ ಇನ್ನು ಮುಂದೆ ಯಾರು ಕಾಶಿಯಸ್ ಆಗಬೇಡಿ, ಅರ್ಥ ಮಾಡ್ಕೊಳ್ಳಿ. ಈಗ ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ ಮಾಡ್ತಾರೆ, ಜಿಮ್ಮಿಗೆ ಹೋಗೋಕೆ ಶುರು ಮಾಡ್ತಾರೆ ಜನ, ದೇ ಸೆಲ್ ಪ್ರೋಟೀನ್, ನೀನು ಪ್ರೋಟೀನ್ ಇಲ್ಲ ಅಂತ. ಡೂ ಯು ಥಿಂಕ್ ನ್ಯಾಚುರಲ್ ಸೋರ್ಸ್ ಆಫ್ ಪ್ರೋಟೀನ್ ಸಿಗಲ್ಲ? ವಿ ಶುಡ್ ಡಿಪೆಂಡ್ ಆನ್ ದಟ್ ಪ್ರೋಟೀನ್, ವಾಟ್ ಎವರ್ ವೇ ಪ್ರೋಟೀನ್ ಇರ್ಬೋದು, ಏನು ಬರುತ್ತೆ ಅದನ್ನು?
ನೆಸೆಸರಿ ಇದೆಯಾ? ನಾನು ತುಂಬ ಕೆಲವೊಂದು ಜನ ಫಿಟ್ನೆಸ್ ಎಂಥೂಸಿಯಸ್ಟ್ ಮೇಲೆ ನೋಡಿದ್ದೀನಿ. ನಾನು ನ್ಯಾಚುರಲ್ ಪ್ರೋಟೀನ್‌ನೇ ಬಾಡಿ ಬಿಲ್ಡ್ ಮಾಡಿದ್ದೀನಿ ಈ ಥರ. ಸೊ ಹೆಂಗೆ ಅಂತ ಈ ಕಾನ್ಸೆಪ್ಟ್? ಹಾಗೆ ರೀ, ಕಮಿಂಗ್ ಬ್ಯಾಕ್ ಪ್ರೋಟೀನ್ ಏನಿದೆ ಬೇಕು, ಪ್ರೋಟೀನ್ ಶಕ್ತಿ ಅಂತ ಹೇಳಿದ್ರೆ ಇಟ್ಸ್ ಅ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಓಕೆ. ಅಲ್ವಾ? ಸೊ ಎಷ್ಟು ಪ್ರಮಾಣದ ಪ್ರೋಟೀನ್ ಮತ್ತೆ ಬೇಕು, ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್. ಆಯ್ತಾ? ಸೊ ನೀವು ಡೈಲಿ RDA ರೆಕಮೆಂಡೇಶನ್ ಏನಿದೆ ಅಂತ ಹೇಳಿದ್ರೆ 1 ಗ್ರಾಮ್ ಪರ್ ಕಿಲೋಗ್ರಾಮ್. ಅಂದರೆ ನೀವು ಒಂದು 70 kg ಅಂತ ಹೇಳಿದ್ರೆ 70 kg 70 ಗ್ರಾಮ್ ಅಷ್ಟು ನೀವು ಪ್ರೋಟೀನ್ನ ತಗೋಬೇಕಾಗಿತ್ತು. ಓಕೆ. ಓಕೆ, ಇಫ್ ಯು ಆರ್ ಡೂಯಿಂಗ್ ಎನಿ ಫಿಸಿಕಲ್ ಆಕ್ಟಿವಿಟೀಸ್ ಲೈಕ್ ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಆವಾಗ ನೀವು 1.5x ಆಫ್ ಯುವರ್ ಬಾಡಿ ವೇಟ್ ಅಂದರೆ ಎಷ್ಟು, ಆಲ್ಮೋಸ್ಟ್ ಲೈಕ್ 120 ಗ್ರಾಮ್ಸ್. ಆಯ್ತಾ? 120 to 130 ಗ್ರಾಮ್ಸ್ ಆಫ್ ಪ್ರೋಟೀನ್ ಸೋರ್ಸ್ ಬೇಕು. ಈ ಪ್ರೋಟೀನ್ ಸೋರ್ಸ್ನ ನಾನು ನ್ಯಾಚುರಲ್ ಫುಡ್ಸ್ ಅಂತ ತಗೋಬೋದಾ? ಪ್ಲೀಸ್ ಟೇಕ್ ಇಟ್. ಹೆಂಗೆ ತಗೊಳ್ತೀರಾ? ಫಾರ್ ಎಕ್ಸಾಂಪಲ್ ಬ್ರೇಕ್ ಡೌನ್ ಹೆಂಗೆ ಹೋಗಿದ್ರೆ, ಈಗ ಟಿಪಿಕಲ್ ಈಗ ವೆಜಿಟೇರಿಯನ್ ಸೋರ್ಸ್ ಆಯಿತು ಅಂತ ಹೇಳಿದ್ರೆ, ಬೆಳಗ್ಗೆ ನೀವೇನು ತಗೊಳ್ತೀರಾ? ದೋಸೆ ಇಡ್ಲಿ ತಿಂತೀರಾ. ಆಯ್ತಾ? ಮ್ಯಾಕ್ಸ್ ಟು ಮ್ಯಾಕ್ಸ್ ದೋಸೆ, ಅವಲಕ್ಕಿ ಉಪ್ಪಿಟ್ಟು. ಅವಲಕ್ಕಿ ಉಪ್ಪಿಟ್ಟು, ಇದೇನಾ ರೊಟೇಷನ್ ಫಿಕ್ಸ್ಡ್ ಅಲ್ವಾ? ಇದರಲ್ಲೇ ರೊಟೇಷನ್ ಹೊಡಿತಾ ಇರ್ತೀರಾ ಮ್ಯಾಕ್ಸಿಮಮ್. ಇದರಲ್ಲಿ ನನಗೆ ಎಲ್ಲಿಂದ ಪ್ರೋಟೀನ್ ಸೋರ್ಸ್? ಹೌದು. ಮ್ಯಾಕ್ಸಿಮಮ್ ಪ್ರೋಟೀನ್ ಸೋರ್ಸ್. ಆಯ್ತಾ? ನಾ ಮ್ಯಾಕ್ಸಿಮಮ್ ಪ್ರೋಟೀನ್ ಸೋರ್ಸ್ ಬಗ್ಗೆ ಕೇಳ್ತಾ ಇದ್ದೀನಿ. ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ನಾನು ಪ್ರೋಟೀನ್ ಆ್ಯಡ್ ಮಾಡಿ, ಯಾವ ರೀತಿ ಆ್ಯಡ್ ಮಾಡಿ, ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ನಾನು ಮೇಜರ್ ಪ್ರೋಟೀನ್ ಸೋರ್ಸ್ ತಗೋಬೇಕು. ಫಾರ್ ಎಕ್ಸಾಂಪಲ್ ಲೋ ಫ್ಯಾಟ್ ಪನ್ನೀರ್, ಅಥವಾ ಟೋಫು ಇರ್ಬೋದು, ಅಥವಾ ಪನ್ನೀರ್ ಇರ್ಬೋದು, ಅಥವಾ ಚಿಕನ್ ಇರ್ಬೋದು, ಎಗ್ಸ್ ಇರ್ಬೋದು. ಆಯ್ತಾ? ಇನಿ ಪ್ರೋಟೀನ್ ಸೋರ್ಸ್. ಸೊ ಈ ಥರ ಪ್ರೋಟೀನ್ ಸೋರ್ಸ್ಗಳನ್ನ ನಾನು ಆ್ಯಡ್ ಮಾಡ್ತಾ ಬರ್ತಾ ಇರಬೇಕು. ಇದನ್ನ ನ್ಯಾಚುರಲ್ ಬಾಡಿ ಬಿಲ್ಡರ್ಸ್ ಅಥವಾ ಯಾರು ನಾನು ಹಂಗೆ ಬಾಡಿ ಬಿಲ್ಡ್ ಮಾಡಿದೆ ಅಂತ ಹೇಳಿದ್ರೆ, ಹಿ ಈಸ್ ಬೇಸಿಕ್ಲಿ ಟೇಕಿಂಗ್ ದ ಪ್ರೋಟೀನ್ ಸೋರ್ಸ್ ಫ್ರಮ್ ಈದರ್ ಆಫ್ ದಿಸ್ ಸೋರ್ಸಸ್. ಓಕೆ. ಆಯ್ತಾ? ನೀವು ಅವ್ರನ್ನ ಹೋಗ್ಬಿಟ್ಟು ಕೇಳ್ರಿ, ಡೈಲಿ ಎಷ್ಟು ಚಿಕನ್ ತಿಂತದೆ ಗುರು? ವುಡ್ ಹ್ಯಾವ್ ಡೆಫಿನೆಟ್ಲಿ ಈಟನ್ ಚಿಕನ್ ಬ್ರೆಸ್ಟ್ ನಾನ್ ಸ್ಟಾಪ್. ಅದು ಬಾಯ್ಲ್ಡ್. ಈ KFC ಚಿಕನ್ ಅಲ್ಲ ನಾ ಹೇಳ್ತಾ ಇರೋದು, ಸರಿನಾ? ನಾಟ್ ಫ್ರೈ ಚಿಕನ್, ಅದ್ರಲ್ಲಿ ಫ್ಯಾಟ್ ಕೂಡ ಜಾಸ್ತಿ ಆಗುತ್ತೆ. ಜಸ್ಟ್ ಪ್ಲೇನ್ ಬಾಯ್ಲ್ಡ್ ಚಿಕನ್ ತಿಂತಿದ್ರು, ಅಥವಾ ಮೊಟ್ಟೆ ತಿಂತಿದ್ರು, ಅಥವಾ ವೆಜಿಟೇರಿಯನ್ಸ್ ಹಾಕಿದ್ರೆ ಪನ್ನೀರ್ ತಿಂತಿದ್ರು, ದಾಲ್ ಜಾಸ್ತಿ ತಗೊಳ್ತಿದ್ರು, ಕರೆಕ್ಟ್ ಅಲ್ವಾ? ಸೊ ಅಥವಾ ಟೋಫು ತಿಂತಿದ್ರು. ಆಲ್ ಆಫ್ ದಿಸ್ ಆರ್ ಬೇಸಿಕ್ಲಿ ದ ಪ್ರೋಟೀನ್ ಸೋರ್ಸಸ್. ಇದನ್ನೇ ನೀವು ತಗೊಂಡ್ರೆ ಪರ್ಫೆಕ್ಟ್ಲಿ ಫೈನ್. ಪ್ರೋಟೀನ್ ಪೌಡರ್ ನಿಮ್ಗೆ ಯಾವಾಗ ಬೇಕಾಗತ್ತೆ ಅಂತ ಹೇಳಿದ್ರೆ, ಈ ಸೋರ್ಸಸ್ ಇಂದ ನಾನು ತಗೊಳಕ್ಕಾಗಲ್ಲ. ಮೋಸ್ಟ್ ಆಫ್ ದ ವೆಜಿಟೇರಿಯನ್ಸ್ ಏನಾಗುತ್ತೆ, ಯು ಹ್ಯಾವ್ ಅ ಲಿಮಿಟೆಡ್ ಅಮೌಂಟ್ ಆಫ್ ಸೋರ್ಸಸ್ ಅಲ್ವಾ? ಎಗ್ನು ನಾ ತಿನ್ನಲ್ಲ ಅಂತ ಹೇಳಿದಾಗ ನೀವು ಪನ್ನೀರ್ ಮೇಲೆ ಜಾಸ್ತಿ ರಿಲೈ ಆಗ್ತೀರಾ, ಕರೆಕ್ಟಾ? ಸೊ ಪನ್ನೀರ್ ಮೇಲೆ ರಿಲೈ ಆಗ್ತೀರಾ, ಬೇರೆ ದಾಲ್ ಮೇಲೆ ರಿಲೈ. ದಾಲ್ ಇಸ್ ನಾಟ್ ಅ ಪ್ರೋಟೀನ್ ಸೋರ್ಸ್. ಅದೊಂದು ಇದೆಲ್ಲ ಬೇಳೆ ಬೇಳೆ ಅಂದ್ರೆ ಪ್ರೋಟೀನ್ ಅಂತಾರೆ, ಇಟ್ ಇಸ್ ಅ ಮೇಜರ್ ಕಾರ್ಬ್ ಸೋರ್ಸ್. ಆಯ್ತಾ? ಅದರಲ್ಲಿ ಪ್ರೋಟೀನ್ ಯಥೇಚ್ಛವಾಗಿ ಇರುತ್ತೆ ಅಷ್ಟೇ. ಸೊ ನೀವು ಕುತ್ಕೊಂಡು ಅರ್ಧ kg ನನಗೆ 25 ಗ್ರಾಮ್ ಒಂದು ಸ್ಕೂಪಲ್ಲಿ ಬರುತ್ತೆ ಪ್ರೋಟೀನ್, ಅದಕ್ಕೆ ಅರ್ಧ ಇಂದ 3/4 kg ಅಷ್ಟು ದಾಲ್ ತಿನ್ಬೇಕು, ಮುಗೀತು ನಿಮ್ಮ ಕಥೆ. ಅಷ್ಟು ತಿಂದ ಕೂತ್ಕೊಂಡ್ರೆ. ಸೊ ಯಾವಾಗ ನಿಮ್ಮ ನ್ಯಾಚುರಲ್ ಸೋರ್ಸಸ್ ಫುಡ್ ಸೋರ್ಸಸ್ ಇಂದ ನಿಮಗೆ ಪ್ರೋಟೀನ್ ತಗೊಳಕ್ ಆಗಲ್ಲ, ದಟ್ ಇಸ್ ವೆನ್ ವಿ ರೆಕಮೆಂಡ್ ಅ ಪ್ರೋಟೀನ್ ಪೌಡರ್. ಅಂಡ್ ದಿಸ್ ಪ್ರೋಟೀನ್ ಪೌಡರ್ ಎಲ್ಲಿಂದ ಬರುತ್ತೆ? ಹಾಲಿಂದ ಬರ್ತದೆ. ಸೊ ಹಾಲನ್ನ ನೀವು ಚೆನ್ನಾಗಿ ಕುದಿಸ್ಬಿಟ್ಟು ಕಡಲ್ ಮಾಡಿಬಿಟ್ಟು, ಸೊ ಈ ಕಡೆ ಗೀ ಆಗುತ್ತೆ, ಅಥವಾ ಲೈಕ್ ಪನ್ನೀರ್ ಮಾಡ್ತೀವಿ, ಅದ್ರಿಂದ ಮಿಕ್ಕಿದ್ದು ನೀರೇನಿದೆ ದಟ್ ಇಸ್ ಬೇಸಿಕ್ಲಿ ವೇ. ಓಕೆ. ಅದನ್ನೇ ಡಿಸ್ಟಿಲ್ ಮಾಡ್ತೀರಾ, ಕಂಡೆನ್ಸ್ ಮಾಡ್ತೀರಾ, ಸೆಂಟ್ರಿಫ್ಯೂಸ್ ಮಾಡ್ತೀರಾ, ಇಟ್ ವಿಲ್ ಬಿಕಮ್ ಪ್ರೋಟೀನ್ ಪೌಡರ್. ಇಫ್ ಯು ಕ್ಯಾನ್ ಅಫೋರ್ಡ್ ಇಟ್, ಬ್ರಿಲಿಯಂಟ್. 20,000-30,000 ಎಲ್ಲ ಇರಲ್ಲ, ಕಡಿಮೆನಲ್ಲಿ ಆದಾಗ ಹಂಗೆ ತಾನೆ ಕಾಸಿಗೆ ತಕ್ಕಂಗೆ ಅಜಯ್ ಹೇಳ್ತಾರಲ್ಲ, ಇದು ತುಂಬಾ ಚೆನ್ನಾಗಿದೆ, US ಸರ್ಟಿಫೈಡ್. ಜನಕ್ಕೆ ಹೆಂಗೆ ಅಂದ್ರೆ US ಸರ್ಟಿಫೈಡ್ ಅಂದ್ರೆ ಓಕೆ, ಬೇಕಾದ್ರೆ EMI ಮೇಲಾದ್ರೂ ತಗೊಳ್ಳೋಣ ತಗೋತ ಇಂಡಿಯನೈಸ್ ಜನರು ಯೋಚನೆ ಮಾಡ್ತಾರೆ, ಹೌದಾ ಏನ್ ಕಲ್ಬೆರಕೆ ಅಪರ್ತದಿ ಅಂತ. ಆ ಥರ ಜನಕ್ಕೆ ಆ ಥರ ಆಕ್ಚುಲಿ ನೆಸೆಸಿಟಿ ಇಲ್ಲ. ಸೊ ದೇರ್ ಆರ್ ವೆರಿ ಗುಡ್ ಥರ್ಡ್ ಪಾರ್ಟಿ ಟೆಸ್ಟೆಡ್ ಪ್ರೋಟೀನ್ ಪೌಡರ್ಸ್. ಇಂಡಿಯಾನಲ್ಲಿ ಏನಪ್ಪ ಅಂತ ಹೇಳೋದು, ಒಂದು ಸ್ವಲ್ಪ ಕಳಬೆರಕೆ ಇಸ್ ಅ ಪ್ರಾಬ್ಲಮ್. ಸೊ ನೀವು ಕೆಲವೊಂದು ಪ್ರೋಟೀನ್ ಬ್ರ್ಯಾಂಡ್ಸ್ನ ಟ್ರಸ್ಟೆಡ್ ಸೋರ್ಸಸ್ಸಿಂದ ನೀವು ತೊಗೊಂಡ್ರೆ ಸೊ ಈಸಿ ಕನ್ವೀನಿಯನ್ಸ್ ಅಲ್ವಾ? ಸೊ ನನಗೆ ಒಂದು ಶೇಪ್ ನಾನು ತೆಗೆದು ಒಂದು ಸ್ಕೂಪ್ ಹಾಕ್ಕೊಂಡೆ, ಓಡ್ತಾ ಇದ್ದೀನಿ, ನಾನು ಆಫೀಸ್ಗೆ ಹೋಗಬೇಕು, ನನ್ನ ಟೈಮೇ ಇಲ್ಲ, ಆದರೆ ನಾನು ಪ್ರೋಟೀನ್ ಮಿಸ್ ಮಾಡೋಕ್ಕಾಗುತ್ತೆ. ಈಗ ಬೆಳಗ್ಗೆ ಫಾರ್ ಎಕ್ಸಾಂಪಲ್ ಐ ಕನ್ಸ್ಯೂಮ್ ಪ್ರೋಟೀನ್ ಪೌಡರ್ ಎವ್ರಿ ಡೇ. ಆಯ್ತಾ? ಈಗ ನಾನು ಬೆಳಗ್ಗೆ ದೋಸೆ ಅಥವಾ ಏನು ಮಾಡಿರ್ತಾರೆ ಅದಕ್ಕೆ ತಕ್ಷಣ ನನಗೊಂದು ಪ್ರೋಟೀನ್ ಸೋರ್ಸ್ ಬೇಕು. ಆಯ್ತಾ? ಆ್ಯಂಡ್ ಆಲ್ಸೋ ನಾನು ಬೆಳಗ್ಗೆ 2 ಗಂಟೆ ಜಿಮ್ ಮಾಡ್ಕೊಂಡ್ಬಂದೆ, ಯೋಗ ಮಾಡ್ಕೊಂಡ್ಬಂದೆ, ಎಲ್ಲ ಮಾಡ್ಕೊಂಡ್ಬಂದೆ, ಮೈ ಬಾಡಿ ರಿಕ್ವೈರ್ಸ್ ಪ್ರೋಟೀನ್. ಅದನ್ನು ನಾವು ಅನಬಾಲಿಕ್ ವಿಂಡೋ ಅಂತ ಕರಿತೀವಿ. ಸೊ ಅಷ್ಟೊಳಗಡೆ ನನಗೆ ಬೇಕು ಪ್ರೋಟೀನ್ ಸೋರ್ಸ್. ಇಲ್ಲಂದಲ್ಲಿ ಕ್ವಿಕ್ ರೈಸ್, ದಟ್ ಈಸ್ ವೇರ್ ದ ಪ್ರೋಟೀನ್ ಇಸ್. ಓಕೆ. ಆ್ಯಂಡ್ ಈಗ ತುಂಬ ಜನ ದೇ ಆರ್ ಗೆಟಿಂಗ್ ಇನ್ ಟು ವೀಗನ್ ಡಯಟ್ಸ್. ಓಕೆ, ನಾನು ಕೇಳಿದ್ರೇನೆ ಒಂಥರ ಏನಪ್ಪ ಬದುಕಿರೋ ಒಂದು ಇದರಲ್ಲಿ ಏನು ಹಾಲು ಕುಡಿಯಲ್ಲ, ಮೊಸರು ತಿನ್ನಲ್ಲ ಅಂದ್ಕೊಂಡು ಜೀವನ ಅಂತ. ಯಾಕೆ ಜನ ಒಂಥರ ಆ ಥರ ಇನ್ಫ್ಲೂಯೆನ್ಸ್ ಆಗ್ತಿರೋದು ವೀಗನ್ ಡಯಟ್ ನೋಡಬೇಕು? ವಾಟ್ ಈಸ್ ವೀಗನ್ ಡಯಟ್ ಆ್ಯಕ್ಚುಲಿ? ಈಗ ನಂಗೆ ಅದೇ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇಂಡಿಯಾನಲ್ಲಿ ಫಸ್ಟು ವೆಜ್ಜು ನಾನ್ ವೆಜ್ ಕಾನ್ಸೆಪ್ಟ್ ಬಂತ.
ಫಸ್ಟ್ ಆಫ್ ಆಲ್ ನಾನ್ ವೆಜ್ ಅಂದ್ರೆ ಏನು? ಇದರಲ್ಲಿ ಯಾವ ಅವರು ವೆಜ್ ತಿಂತಾರೆ ತಾನೆ, ಹೌದು. ಅವ್ರು ನಾನ್ ವೆಜ್ ಹೆಂಗವಿ? ಆಯ್ತಾ, ನಮ್ದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ವೆಜ್ ಡೆಫಿನೇಷನ್ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೊಂದು ಟರ್ಮ್ ಇದೆ, ನಂಗೆ ಜ್ಞಾಪಕ ಬರ್ತಿಲ್ಲ, ಬಟ್ ಬೇಸಿಕ್ಲಿ ದೇ ಹ್ಯಾವ್ ಡೈರಿ ಇದ್ದು. ಆಯ್ತಾ, ಡೈರಿ ತಿಂತಾರೆ, ಅದ್ರ ಜೊತೆ ಅನಿಮಲ್ಸ್ನ ಸಾಯಿಸಲ್ಲ, ಬಟ್ ಅನಿಮಲ್ ಡಿರೈವ್ಡ್ ಫುಡ್ಗಳನ್ನ ತಗೊಳ್ತಾರೆ. ಸೊ ವೀಗನಿಸಮ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಓನ್ಲಿ ಪ್ಲಾಂಟ್ ಬೇಸ್ಡ್, ಓನ್ಲಿ ಪ್ಲಾಂಟ್ ಬೇಸ್ಡ್, ಅಂದ್ರೆ ನಾವು ಲೈಕ್ ಅನಿಮಲ್ಸ್ಗೆ ಯಾವುದೇ ತರಹದ ತೊಂದರೆ ಮಾಡಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್. ಸೊ ಇದು ಏನಾಗ್ತದೆ, ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾ ಕೆಲವೊಬ್ರು ಎಲ್ಲ ಇದು ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಅದರಿಂದ ಏನಪ್ಪಿದೆ ಅಂತ ಹೇಳಿದ್ರೆ ಮೆಜಾರಿಟಿ ಆಫ್ ದ, ಈಗ ನಾನು ಪ್ರೋಟೀನ್ ಸೋರ್ಸಸ್ ಹೇಳ್ಕೊಳ್ಳ, ಕಂಪ್ಲೀಟ್ ಪ್ರೋಟೀನ್ ಸೋರ್ಸಸ್ ಇಸ್ ಆಲ್ವೇಸ್ ಮೋಸ್ಟ್ಲಿ ಅವೈಲಬಲ್ ಫ್ರಮ್ ದ ಅನಿಮಲ್ ಸೋರ್ಸಸ್ ಅವ್ರಿಗೆ. ದೇರ್ ಇಸ್ ನೋ ಪ್ಲಾಂಟ್ ಸೋರ್ಸಸ್ ಅಪಾರ್ಟ್ ಫ್ರಮ್ ಸೋಯಾ, ನಿಮ್ ಕಂಪ್ಲೀಟ್ ಪ್ರೋಟೀನ್ ಸೋರ್ಸ್ ಸಿಕ್ಕಲ್ಲ. ಬಟ್ ಸೋಯಾ ಅಂದ್ರೆ ಥೈರಾಯ್ಡ್ ಅದು ಸೋಯಾ ತಿನ್ಬಾರ್ದು ಅಂತಾರೆ. ಡಿಪೆಂಡ್ ಅಂತ ಮತ್ತೆ ಪ್ರಮಾಣ ಎಲ್ಲದಕ್ಕೂ ನ್ಯೂಟ್ರಿಷನ್ ಇಸ್ ನೆವರ್ ಬ್ಲಾಕ್ ಅಂಡ್ ವೈಟ್. ಬ್ಲಾಂಕೆಟ್ ರೆಕಮೆಂಡೇಶನ್ ಯಾರಿಗೂ ಕೊಡೋಕ್ಕಾಗಲ್ಲ, ಇದನ್ನ ತಿನ್ನಿ ಇದನ್ನ ತಿನ್ಬೇಡಿ, ಇದು ಸೂಪರ್ ಫುಡ್ಡು, ಇದು ಕಿತೋಗಿರೋ ಫುಡ್ಡು, ಇಲ್ಲವೇ ಇಲ್ಲ. ಇಟ್ ಇಸ್ ಆಲ್ವೇಸ್ ದ ಗ್ರೇ ಏರಿಯಾ. ಯುವರ್ ಇಂಡಿವಿಜುವಾಲಿಟಿ, ನಿಮ್ಮ ಬಯೋಮಾರ್ಕರ್ಸ್ ಏನಿದೆ, ನಿಮ್ಮ ಹೆಲ್ತ್ ಏನಿದೆ, ಅದ್ರ ಪ್ರಕಾರವಾಗಿ ಡಯಟ್ ಡಿಸೈಡ್. ಡಸ್ ಫುಡ್ ಡೈರೆಕ್ಟ್ಲಿ ಎಫೆಕ್ಟ್ಸ್ ಯುವರ್ ನ್ಯೂಟ್ರಿಯೆಂಟ್ಸ್ ಕೀ. ಅಂಡ್ ತುಂಬ ಜನ ಹೇಳ್ತಾರೆ ಶುಗರ್ ಡೇ 1 ಆಫ್ ನಾಟ್ ಈಟಿಂಗ್ ಶುಗರ್, ಡೇ 35 ಆಫ್ ನಾಟ್ ಈಟಿಂಗ್. ಜನ ತೋರಿಸೋ ಶುಗರ್ ಒಂದೇನೆ, ಬೇರೆ ಏನು ತೋರಿಸ್ತಿಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ಇಲ್ಲ, ಸಿ ಆಬ್ವಿಯಸ್ಲಿ ಅಲ್ವಾ, ಅಗೇನ್ ಕಮ್ ಬ್ಯಾಕ್ ಟು ದ ಬೇಸಿಕ್ಸ್. ನಾ ಯಾವಾಗಲೂ ಅದನ್ನೇ ಹೇಳಲ್ಲ ಸರ್, ಆಸ್ ದ ಸಿಂಪಲ್ ಫಸ್ಟ್ ಪ್ರಿನ್ಸಿಪಲ್ ಕ್ವೆಶನ್ಸ್. ನೀವು ಏನು ತಗೊಳ್ತೀರಾ, ದಟ್ ಇಸ್ ಯುವರ್ ಇನ್ಪುಟ್ ಅಲ್ವಾ. ನಿಮ್ಮ ಮೂಡ್ ಏನು, ಇಟ್ ಇಸ್ ಔಟ್ಪುಟ್ ದಟ್ ಯು ಆರ್ ಗಿವನ್ ಔಟ್ ಅಲ್ಲ. ಫುಡ್ ವಿಲ್ ಡೆಫಿನೆಟ್ಲಿ ಎಫೆಕ್ಟ್. ಸೊ ಹೌ ಪಾಸಿಟಿವ್ಲಿ, ಹೌ ನೆಗೆಟಿವ್ಲಿ ಇಟ್ ಹ್ಯಾಸ್ ಟು ಎಫೆಕ್ಟ್ ಅಂತ ಹೇಳಿದ್ರೆ ದೆನ್ ಯು ವಿಲ್ ಹ್ಯಾವ್ ಟು ಡಿಸೈಡ್. ಗುಡ್. ತುಂಬ ತಿಳ್ಕೊತಿದ್ದೆ, ಒಂಚೂರು ಈ ಕಡೆ ಡೈವರ್ಷನ್. ಸೊ ನೀವು ಬೇಸಿಕಲಿ ಒಬ್ಬರು ಎಂಜಿನಿಯರು, ಯು ಆರ್ ಎ ಕ್ರಿಯೇಟಿವ್ ಕನ್ಸಲ್ಟೆಂಟ್, ಏನೇನೋ ಮಾಡ್ತಾರೆ, ಎಡಿಟಿಂಗ್, ಅಡ್ವರ್ಟೈಸ್ಮೆಂಟು, ಅದೆಲ್ಲ ಬಿಟ್ಟು ಇದಕ್ಕೆ ಹಂಗೆ ಬಂದ್ರಿ. ಬಿಕಾಸ್ ಎಲ್ಲದಕ್ಕೂ ಬರೋಕ್ಕಾಗಲ್ಲ. ಈ ನನ್ನ ಕೆಲವು ಜಿಲ್ ಟ್ರೈನರ್ನೆಲ್ಲ ಕೇಳಿದ್ರಿ, ತುಂಬ ಹಪ್ಪ ಇದ್ದೆ ಸರ್, ನನ್ನ ಗರ್ಲ್ ಫ್ರೆಂಡ್ ನನ್ನ ಡಿಸೈಡ್ ಮಾಡೋದು, ಅದಕ್ಕೆ ಮೋಟಿವೇಶನ್ ಇತ್ತು ಅಂತ ಸಣ್ಣ ಅದೇ ಅಂತ ಹೇಳ್ತಾರೆ. ಇವಾಗ ಯಾವ ಮೋಟಿವೇಶನ್ ಇತ್ತು, ಏನು ರಿಜೆಕ್ಷನ್ ಆಗಿ ಇದಕ್ಕೆ ಬಂದಾರ, ತುಂಬ ದಪ್ಪ ಇದ್ರ, ಏನು ನಿಲ್ಕತೆ ಏನು ರಿಜೆಕ್ಷನ್ ಎಂತಗೂ ಇಲ್ಲ ಸರ್. ಸೊ ಬೇಸಿಕ್ ಹೆಲ್ತ್, ಬೇಸಿಕ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈಗ ಒಂದು ಕೋವಿಡ್ ಟೈಪ್ ಅಲ್ಲಿ ಅವೇರ್ನೆಸ್ ಆಗಿರ್ಬೋದು, ಅಥವಾ ಅದಕ್ಕಿಂತ ಮುಂಚಿನೂ ಅವೇರ್ನೆಸ್ ಇತ್ತು. ಬಟ್ ನಾ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಒಂದು ಡೈಲಿ ಆಕ್ಟಿವಿಟಿ ಒಂದು ಸ್ವಲ್ಪ ಹಂಗೆ ಹಿಂಗೆ ಮಿಸ್ ಆಗೋದು. ನಾನು ಎಮೋಷ್ನಲ್ ಇಟ್ಟೆ ಬೇಸಿಕ್ಲಿ, ಆಯ್ತಾ. ಏನಂದ್ರೆ ಅದನ್ನು ತಿನ್ಕೊಳ್ತಿದ್ದೆ, ಆಳುಗಳು ತಿನ್ಕೊಂಡಿರ್ತಿದ್ದೆ, ಆರಾಮಾಗಿ ತಿನ್ಕೊಂಡು ಚೆನ್ನಾಗಿರ್ತಿದ್ದೆ. ಸೊ ಯಾವಾಗ ಆಬ್ವಿಯಸ್ಲಿ ವೆಯ್ಟ್ ಜಾಸ್ತಿ ಆಗೋಯ್ತು, ಯಾವಾಗ ನನಗೆ ಅನ್ನಿಸ್ತು ಲೈಕ್ ಸಿ ಮೈ ಬಾಡಿ ಇಸ್ ಗಿವಿಂಗ್ ಆಲ್ ಸಾರ್ಟ್ಸ್ ಆಫ್ ಅಲಾರಾಮ್ಸ್ ಅಂತ. 30 ಇನ್ನೊಂದು ಸ್ವಲ್ಪ ಎಷ್ಟು ವರ್ಷ ಅಲ್ವಾ. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಇವನ್ ಐ ಸ್ಟಾರ್ಟೆಡ್ ಕನ್ಸಲ್ಟಿಂಗ್ ಡಿಫರೆಂಟ್ ಪೀಪಲ್. ಫಾರ್ಚುನೇಟ್ಲಿ ನನ್ನ ಕ್ರಿಯೇಟಿವ್ ಏಜೆನ್ಸಿನಲ್ಲಿ ಐ ವರ್ಕ್ ವಿತ್ ಲಾಟ್ ಆಫ್ ಡಾಕ್ಟರ್ಸ್, ಲಾಟ್ ಆಫ್ ಫಿಟ್ನೆಸ್ ಪೀಪಲ್. ಸೊ ಅವಾಗ ನಾನು ಕನ್ಸಲ್ಟ್ ಮಾಡಿದಾಗ ದೆನ್ ವಾಟ್ ಐ ಅಂಡರ್ಸ್ಟುಡ್, ಲೈಕ್ ಈವನ್ ಸೋಷಿಯಲ್ ಮೀಡಿಯಾ ರೈಟ್, ಆ ಕಡೆ ಈ ಕಡೆ ಒಬ್ಬೊಬ್ರು ಒಂದೊಂದು ಅಡ್ವೈಸ್, ಒಬ್ಬೊಬ್ಬರು ಒಂದೊಂದು ಅಡ್ವೈಸ್, ಯು ಆರ್ ಬೊಂಬಾರ್ಡೆಡ್ ವಿತ್ ಅದು ಇದು ಎಲ್ಲ ಅಡ್ವೈಸ್. ಅಂದ್ರೆ ಯು ಆರ್ ಗೆಟಿಂಗ್ ಸೋ ಮಚ್ ಇನ್ಫಾರ್ಮೇಶನ್, ಯು ಡೋಂಟ್ ನೋ ವಾಟ್ ಟು ಫಾಲೋ, ಯು ಗೆಟ್ ಕನ್ಫ್ಯೂಸ್ಡ್ ಅ ಲಾಟ್. ಸೊ ದಟ್ ಇಸ್ ವೆನ್ ಐ ಡಿಸೈಡೆಡ್ ಲೈಕ್ ಓಕೆ, ಲೆಟ್ ಮಿ ಲರ್ನ್ ಮೈ ಸೆಲ್ಫ್. ಈಗ ಯಾವ್ದಾರ ಒಂದು ವಿಷಯ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಅದ್ರಲ್ಲಿ ಡೀಪಾಗಿ ಹೋಗ್ಲೇಬೇಕು. ಸೊ ಬಾಡಿ ಮೇಲೆ ನೀವೇ ಎಕ್ಸ್ಪೆರಿಮೆಂಟ್ ಮಾಡಿ ಡನ್. I started experimenting on my own body, and whatever now I recommend is completely based on learnings that I have done and what I've seen practically on myself and my clients. ಓಕೆ. ಸೊ ನೀವು ಸರ್ಟಿಫಿಕೇಶನ್ ಮಾಡಿದ್ರ, ನಮ್ಮ ಭಾರತದಲ್ಲಿ ಸಿಕ್ತಿರೋ ಬೇರೆ ದೇಶದಲ್ಲಿ ಏನು ಸಿಕ್ತು ಅಂತ ಅದೊಂಥರ ಅಲ್ಲ, ಬೇರೆದಕ್ಕೆಲ್ಲ ಕೇಳಿದೆ, ಇಂಜಿನಿಯರಿಂಗಿಗೆ ಮೆಡಿಕಲ್ಗೆಲ್ಲ ಬೇರೆ ದೇಶಕ್ಕೆ ಹೋಗಿ ಓದ್ತಾರೆ ಅಂತ, ನಿಮಗೆ ಯಾಕೆ ನಮ್ಮ ಭಾರತದ ಫುಡ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅಟ್ಲೀಸ್ಟ್ ಯಾವುದೋ ಥರ ಇದಿರಲಿಲ್ಲ ಅಂತ, ಸ್ಕೋಪ್ ಇರಲಿಲ್ಲ ಅನಿಸ್ತಾ ನಿಮಗೆ? ಭಾರತದ ಫುಡ್ಡು ಅಂತ ಏನೋ ಪ್ರಾಬ್ಲಮ್ ಇಲ್ಲ. ಸರ್ಟಿಫಿಕೇಶನ್ ಇಸ್ ಬೇಸಿಕ್ಲಿ ಫ್ರಮ್ ಅದೊಂಥರ ವ್ಯಾಲ್ಯೂ ಅಂತಾನು, US ಸರ್ಟಿಫೈಡ್ ಆಗಿರೋ ಹತ್ರ ಕ್ಲೈಂಟ್ಸ್ ಬರ್ತಾರೆ. ಅದು ಒಂದು ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವ್. ಯಾಕೆ ಅಂತ ಹೇಳಿದ್ರೆ ಜನ ಅದ್ರ ಹಿಂದೆ ಏನಿದೆ ಅಂತ ತಿಳ್ಕೊಳ್ಳಲ್ಲ. ಓ US ಸರ್ಟಿಫೈಡ್, ಹಾಗಾದ್ರೆ ಇವಂಗೆಲ್ಲ ಗೊತ್ತು ಅಂತೀನಿ. ದಟ್ ಇಸ್ ನಾಟ್ ಟ್ರೂ, ಆಯ್ತಾ. ಬೇಸಿಕ್ಲಿ ಇದನ್ನ ಏನಕ್ಕೆ ಚೂಸ್ ಮಾಡಿದೆ ಅಂದ್ರೆ, ನಾನು ತುಂಬಾ ಸರ್ಟಿಫಿಕೇಶನ್ಸ್ಗಳಿದೆ ಫಿಟ್ನೆಸ್ ಅಲ್ಲಿ. ಇದರಲ್ಲಿ ಇಟ್ ಹ್ಯಾಸ್ ಸ್ಪೆಸಿಫಿಕ್ ವೇ ಆಫ್ ಟ್ರೀಟಿಂಗ್ ಕ್ಲೈಂಟ್ಸ್. ಇದನ್ನ ಮಾಡಿದ್ದೇ ಒಬ್ರು ಫಿಸಿಯೋಥೆರಪಿ ಡಾಕ್ಟರ್ ಕಡೆಯಿಂದ ಕೂಡಿ ಈ ಕೋರ್ಸ್ಗಳನ್ನ ಮಾಡಿದ್ದು. ಈಗ ಒಂದು NASM ಅಲ್ಲಿ ಒಂದು OPT ಮಾಡೆಲ್ ಅಂತ ಹೇಳ್ಬಿಟ್ಟು ಕರೀತಾರೆ, ಸರಿನಾ, ಆಪ್ಟಿಮಮ್ ಟ್ರೈನಿಂಗ್ ಪ್ರೋಗ್ರಾಮ್. ಸೊ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಧಡಾರ್ ಅಂತ ಕೊಡು ಯಾವುದೇ ಒಂದು ಎಕ್ಸಸೈಸ್ನ ಮೇಲ್ಕೊಡೋದಿರಲ್ಲ. ಸೊ ಜನರಿಗೆ ಏನು ಬೇಕು, ವಯಸ್ಸಾಗ್ತಾ ಏನು ಬೇಕು, ಫಸ್ಟು ಬ್ಯಾಲೆನ್ಸ್ ಬೇಕು, ಕರೆಕ್ಟ್ ಅಲ್ವಾ. ಸೊ ನೀವು ವಯಸ್ಸಾದವ್ರನ್ನ ನೋಡಿದಿರ, ಮ್ಯಾಕ್ಸಿಮಮ್ ಅವ್ರಿಗೆ ಡ್ಯಾಮೇಜ್ ಆಗೋದು ಹಿಪ್ ರಿಪ್ಲೇಸ್ಮೆಂಟು, ನೀ ರಿಪ್ಲೇಸ್ಮೆಂಟ್ ಎಲ್ಲ ಏನಕ್ಕಾಗುತ್ತೆ, ಬಿಕಾಸ್ ದೇ ಆರ್ ನಾಟ್ ಸ್ಟೇಬಲ್ ಆನ್ ದೇರ್ ಫುಟ್.
ಕರೆಕ್ಟಾ? ನೀವು ನೋಡಿರ್ಬೋದು ಬ್ಯಾಲೆನ್ಸೇ ಇರಲ್ಲ. ಹೆಂಗಂದ್ರೆ ನಡೀತಾರೆ. ಸರ್ವಿಸ್ ಇರ್ತಾರೆಲ್ಲ ತಿನ್ನೋದೇ ಇಲ್ಲ. ಏನೂ ಇರಲ್ಲ. ಕರೆಕ್ಟ್ ಅಲ್ವಾ? ತಿನ್ನೋದು ಆಗಿರ್ಬೋದು, ಎಕ್ಸರ್ಸೈಸು ಆಗಿರ್ಬೋದು. ಈಗ ನಾಳೆನೇ ಸರ್ ನೀವು ವೆಯ್ಟ್ ಲಾಸ್ ಮಾಡಿ ಅಂತ ಹೇಳಿದ್ರೆ ನೀವು ಓಡ್ಬಿಡ್ತೀರಾ ಶೆಡ್ಯೂಲ್ ಹಾಕೋಣಕ್ಕೆ. ಆಯ್ತಾ? ಅಥವಾ ನಾಳೆ ಒಂದು ಯಾವ್ದು ಹೆಲ್ಪ್ ಆಗುತ್ತೆ ವರ್ಕ್ ಆಗುತ್ತೆ ಅದೆಲ್ಲ ನಾಳೆಯಿಂದ ನಾನು ಮಿಲ್ಕಾ ಸಿಂಗ್ ಟಕ್ 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 ಅಂತ ಓಡಕ್ ಸ್ಟಾರ್ಟ್ ಮಾಡ್ತಿದ್ದೆ. ಇಟ್ ಡಸಂಟ್ ವರ್ಕ್ ಲೈಕ್ ಓಕೆ. ಕರೆಕ್ಟಾ? ಸೊ ನಿಧಾನಕ್ಕೆ ನೀವು ಫಸ್ಟ್ ಬ್ಯಾಲೆನ್ಸ್ ತಗೊಳ್ತೀರಾ. ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ ತಗೊಳ್ತೀರಾ. ನಿಮ್ಮ ಬಾಡಿ ಎಷ್ಟು ಮೂವ್ಮೆಂಟ್ ಆಗುತ್ತೆ, ನಿಮ್ಮ ಜಾಯಿಂಟ್ಸ್ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅದನ್ನ ನೋಡ್ತೀರಾ. ಅದ್ ನಂತರದಲ್ಲಿ ನೀವು ಸ್ಟ್ರೆಂತ್ನ ಆ್ಯಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀರಾ. ಸ್ಟ್ರೆಂತ್ ಆ್ಯಡ್ ಮಾಡೋ ನಂತರದಲ್ಲಿ ಅದಕ್ಕೆ ನೀವು ಪವರ್ ಟ್ರೈನಿಂಗ್ ಅಂತ ಹೇಳ್ತೀರಾ. ಸೊ ದಟ್ ಈಸ್ ಹೌ ಯು ಗ್ರ್ಯಾಜುಲಿ ಡೆವಲಪ್. ಅದನ್ನ ಈ ಕೋರ್ಸಲ್ಲಿ ಅಥವಾ ಈ ಸರ್ಟಿಫಿಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅಂಡ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ US ಫುಡ್ಸ್. ಸೊ ಜಸ್ಟ್ ಸರ್ಟಿಫಿಕೇಶನ್ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ. ಒನ್ಸ್ ಯು ಗೆಟ್ ಸರ್ಟಿಫೈಡ್, ಹೌ ಡು ಯು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಇಟ್? ಸೊ ಅದಕ್ಕೆ ನೀವು ಇಷ್ಟೊಂದು ICMR ಗೈಡ್ಲೈನ್ಸ್ಗಳನ್ನ ಓದಬೇಕಾಗುತ್ತೆ. ಆಮೇಲೆ ಕಾನ್ಸ್ಟೆಂಟ್ಲಿ ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಅದಾದ್ಮೇಲಿಂದ ಫಂಕ್ಷನಲ್ ಮೆಡಿಸಿನ್ ಅಂತ ಮಾಡಿದೆ. ಸೊ ಫಂಕ್ಷನಲ್ ಮೆಡಿಸಿನ್ ಅಂತ ಹೇಳಿದ್ರೆ ದಿಸ್ ಆಲ್ಸೋ ಸ್ಟಾರ್ಟ್ ಆಗಿದ್ದು US ಅಲ್ಲೇ. ಸೊ ಯು ಆಲ್ವೇಸ್ ಫೈಂಡ್ ದ ರೂಟ್ ಕಾಸ್ ಅನಾಲಿಸಿಸ್ ದೆನ್ ಡೈರೆಕ್ಟ್ಲಿ ಡಯಾಗ್ನೈಸಿಂಗ್. ಆಯ್ತಾ? ನಿಮಗೆ ಡೈರೆಕ್ಟಾಗಿ ಆಯಿತು ನನಗೆ ಶುಗರ್ ಇದೆ ಅಂತ ಹೇಳಿದ್ರೆ ತಗೋಬೋದು ಮಾತ್ರ. ಆಯ್ತಾ? ಎಂಟೈರ್ ಲೈಫ್ ಇಸ್ ಡಿಪೆಂಡೆಂಟ್ ಆನ್ ಮೆಡಿಸಿನ್ ಅಲ್ವಾ? ಇಟ್ಸ್ ನಾಟ್ ದಟ್. ನಿನಗೆ ಏನಕ್ಕೆ ಶುಗರ್ ಬಂತು? ಹೌ ಡಿಡ್ ಇಟ್ ಹ್ಯಾಪನ್? So how do I course correct that? So that is how it is based. So constant learning ಏನಿದೆಯಲ್ಲ, so that is where coaches become better. ಹಿಂಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ? Even 40 people over here. Can share few success stories ಲೈಫ್ ಯಾರಿಗೋ ಲೈಫ್ ಫುಲ್ ಚಿತ್ರಾನ್ನ ಆಗಿತ್ತು ಗಾಟ್ ದೆಮ್ ಟು ಬಿರಿಯಾನಿ ಸ್ಟಿಕ್ಸ್ ಅಂತ ಹೇಳ್ತಾರೆ. ಸೊ ಸಕ್ಸಸ್ ಸ್ಟೋರೀಸ್ ಬಿಕಾಸ್ ನಮ್ಮ ಜನಕ್ಕೆ ಇದು ಬೇಕು. ಜನಕ್ಕೆ ಏನು ಗೊತ್ತಾ, ನಾವು ಇದೆಲ್ಲ ಮಾತಾಡ್ತಿದ್ದೀವಿ ಅಂದರೆ ಏನೋ ಲಕ್ಷ ಅನ್ಕೋತಾರೆ. ವೆನ್ ದೇ ಗೆಟ್ ಟು ನೋ ದ ರಿಯಲ್ ಇನ್ಸಿಡೆಂಟ್ ಅವಾಗ ಅಲ್ವಾ ಹಂಗೆ. ಸಿ ಒನ್ ಆಫ್ ಮೈ ಫೇವರೇಟ್ ಲೈನ್ ಯಾರು ಗೊತ್ತಾ? ಆಕ್ಚುಲ್ ಆಗಿ ಒಬ್ರು 60-year-old ಲೇಡಿನೇ. ಓಕೆ, ಶಿ ಹ್ಯಾಡ್ ಆಲ್ ಸಾರ್ಟ್ಸ್ ಆಫ್ ಪ್ರಾಬ್ಲಮ್ಸ್. ಪ್ರತಿಯೊಂದು ಇತ್ತು. ಆಬ್ವಿಯಸ್ಲಿ ಏಜ್ ರಿಲೆವೆಂಟ್. ಓಕೆ, ಶಿ ಈಸ್ ಮೈ ಇನ್ಸ್ಪಿರೇಷನ್ ಆ್ಯಕ್ಚುಲಿ. ಅವ್ರು ನನ್ನ ಕ್ಲೈಂಟ್ ಆಗಿ ಬಂದಾಗ ಶಿ ಸ್ಟಾರ್ಟೆಡ್ ಟ್ರೈನಿಂಗ್ ಎವ್ರಿ ಡೇ ಸ್ಟ್ರೆಂತ್ ಟ್ರೈನಿಂಗ್. ಆ್ಯಂಡ್ ಹರ್ ಬಿಲೀವ್ ಇಟ್ ಆರ್ ನಾಟ್, ಬೆಳಗ್ಗೆ 5 ಗಂಟೆಗೆ ವಾಸ್ ಅ ಸೆಷನ್. ಓ ಮೈ ಗಾಡ್, ಸೀರಿಯಸ್ಲಿ ಇಷ್ಟೊಂದು ಟಾರ್ಚರ್ ಕೊಡ್ತೀರಾ? ನಾನು ಕೊಟ್ಟಿದ್ದಲ್ಲ, ಶಿ ಸೆಲೆಕ್ಟೆಡ್. ಓಕೆ, ಆಕ್ಚುಲಿ ನನಗೆ ಹಿಂಗೆ ಆಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಬಿಕಾಸ್ ಆಫ್ ಹರ್ ಐ ಹ್ಯಾವ್ ಟು ಬಿ ದೇರ್. ಓಕೆ, ರೈಟ್? ಸೊ ಅವ್ರದ್ದು ಸ್ಟ್ರೆಂತ್ ಟ್ರೈನಿಂಗ್ ಆಗಿ ಸೊ ಅದು ನೀ ರಿಪ್ಲೇಸ್ಮೆಂಟ್ ಆಗಿತ್ತು. ಸೊ ನೌ ಶಿ ಈಸ್ ಏಬಲ್ ಟು ವಾಕ್ ವೆರಿ ನೈಸ್ಲಿ. ಓಕೆ, ಆಲ್ ಬಿಕಾಸ್ ಆಫ್ ದ ಬ್ಯಾಲೆನ್ಸ್ಡ್ ಟ್ರೈನ್. ಸೊ ಅದು ಬಿಟ್ಟು ತುಂಬ ಜನ ಕ್ಲೈಂಟ್ ಸಕ್ಸಸ್ ಸ್ಟೋರೀಸ್ಗಳಿದೆ. ಬೇಸಿಕ್ಲಿ ಯಾರ್ದು ಚಿತ್ರಾನ್ನ ಆ ಥರ ಅಲ್ಲ. ಇಟ್ಸ್ ಗ್ರ್ಯಾಜುವಲ್ ಪ್ರೊಸೆಸ್ ಅಲ್ವಾ? ನೀವು ಒಂದ್ಸತಿ ಕುತ್ಕೊಂಡು ದಪ್ಪ ಆಗ್ಬಿಡ ಇಯರ್ಸ್ ಎಕ್ಸಾಕ್ಟ್ಲಿ. ಸೊ ಅದು ಸೇರಿನೇ ನೀವು ಈ ಲೆವೆಲ್ಗೆ ಬಂದಿರೋದು. ಸೊ ಎವ್ರಿ ಕ್ಲೈಂಟ್ ಲೈಕ್ ಏನಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಕ್ಲೈಂಟ್ಸ್ ನಮಗೆ ಏನಂತ ಹೇಳ್ತಾರೆ ಅಂದರೆ ಇಟ್ಸ್ ಅ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ದಟ್ ಯು ಡು. ನಿಮ್ಗೆ ಯಾವ ಸೆಲೆಬ್ರಿಟಿ ಕ್ಲೈಂಟ್ಸ್ ಸದ್ಯಕ್ಕೆ ಯಾರು ಸೆಲೆಬ್ರಿಟೀಸ್ ನೋಡ್ತಿದ್ರೆ ಅದು ಒಂದು ಮಾರ್ಕೆಟಿಂಗ್ ಸೆಲೆಬ್ರಿಟಿ ಕೋಚ್ ಸೆಲೆಬ್ರಿಟಿ. ಸೊ ಸೆಲೆಬ್ರಿಟಿ ಅಂದ್ರೆ ಇಟ್ಸ್ ಜಸ್ಟ್ ಬಾಡಿ ಇಸ್ ಎಂಡ್ ಆಫ್ ದ ಡೇ ಬಾಡಿ ಅಲ್ವಾ? ಅಲ್ಲ, ಜನಕ್ಕೆ ಅದೆಲ್ಲ ಮ್ಯಾಟರ್. ಯಾರೋ ಯಶು ಯಾರೋ ದರ್ಶನ್ ನನಗೆ ಹಿಂಗೆ ಮಾಡ್ಸಿದ್ದೀರಾ ಅಂದ್ರೆ ಓಕೆ, ನಿಮ್ಮ ಕೈಲ ಅಲ್ಲಿ ನನ್ನ ಕೈಲ ಸಾಮರ್ಥ್ಯ ಇದೆ ಇಲ್ಲ ಅಂತ ಗೊತ್ತಿಲ್ಲ. ಸೊ ದೇ ವಿಲ್ ಟ್ರಸ್ಟ್ ಆನ್ ಯು ದಟ್ ಯು ಕ್ಯಾನ್ ಮೇಕ್ ದೆಮ್ ಲೈಕ್ ದಟ್. ಇಟ್ಸ್ ನಾಟ್ ಮೀ ಮೇಕಿಂಗ್ ಎನಿಥಿಂಗ್. ಸಿ ಸೆಲೆಬ್ರಿಟಿ ಅಂತ ಹೇಳಿದ್ರೆ ಆಕ್ಚುಲಿ ಈಸಿ ಬಿಕಾಸ್ ದೇ ಹ್ಯಾವ್ ಆಲ್ ದ ಕನ್ವೀನಿಯನ್ಸ್. ನಾರ್ಮಲ್ ಆಫೀಸ್ ಗೋಗೋನು ಇಸ್ ಅ ಡಿಫಿಕಲ್ಟ್. ಸೆಲೆಬ್ರಿಟೀಸ್ ಇಸ್ ಆರ್ ವೆರಿ ಈಸಿ ಟು ಟ್ರೈನ್. ಯಾಕೆಂದ್ರೆ ಅವ್ರು ಮೊದಲಿಂದಾನೇ ಡಿಸಿಪ್ಲಿನ್ ಇರ್ತಾರೆ. ಅಂಡ್ ಅವ್ರಿಗೆ ಇದು ಬಿಟ್ಟರೆ ಬೇರೆ ಏನಿಲ್ಲ, ಮಾಡಲೇಬೇಕು, ಇನ್ನೇನು ಕೆಲಸ ಇಲ್ಲ. ಬಿಕಾಸ್ ಯು ಎಂಡ್ ಆಫ್ ದ ಡೇ ದ ಬಾಡಿ ರೈಟ್ ದಟ್ ಗೋಸ್ ಔಟ್. ಸೊ ಒಂದು ಪಾತ್ರಕ್ಕೆ ನಾನು ಈ ಥರ ಕಾಣಿಸ್ಬೇಕು ಅಥವಾ ಒಬ್ಬ ಇನ್ಫ್ಲೂಯೆನ್ಸರ್ ನಾನು ಹಿಂಗೆ ಕಾಣಿಸ್ಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಇವಾಗಿಂದ ಬಂದಿರೋದಲ್ಲ. ಸೊ ದೇ ಆರ್ ಆ್ಯಕ್ಚುಲಿ ಫಿಟ್. ಏನೋ ಒಂದು ಆ ಕಡೆ ಆಗಿರುತ್ತೆ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಅಥವಾ ಬೇರೆ ಕಾರಣಗಳಿಂದ ಅವ್ರಿಗೆ ಒಂದು ರೋಲ್ಗೆ ನಾವು ಟ್ರಾನ್ಸ್ಫಾರ್ಮ್ ಮಾಡಿಸೋದು. ದಟ್ ಈಸ್ ಈಸಿ ಆ್ಯಕ್ಚುಲಿ ಅಂತ. ಅಂದರೆ ಆ ಕೋಚಸ್ಗಳನ್ನ ನಾನು ಡಿಸ್ಕ್ರಿಮಿನೇಟ್ ಮಾಡ್ತಿಲ್ಲ, ಬಟ್ ರಿಲೇಟಿವ್ಲಿ ಇಟ್ಸ್ ಲೈಕ್ ಅ ಆಲ್ರೆಡಿ ಗುಡ್ ಸ್ಟೂಡೆಂಟ್. ಆಯ್ತಾ? ಅವನ್ನ ನಾನು 100% 99% ಕೊಡಿಸ್ತೀನಿ. ಎಫರ್ಟ್ಸ್ ಹಾಕೋಷ್ಟೇ. ಇಟ್ಸ್ ನಾಟ್ ದ್ಯಾಟ್. ಲೈಕ್ ಇಟ್ಸ್ ಫಾರ್ ದ ನಾರ್ಮಲ್ ಪೀಪಲ್ ಹೂಸ್ ಲೈಕ್ ತುಂಬ ಹಿಂದುಳಿದ್ದಾರೆ, ಅವ್ರನ್ನ ವಾಪಸ್ ತಗೊಂಬರೋದಿದೆಯಲ್ಲ, ದಟ್ ವಾಸ್ ಅ ಜಾಬ್. That's very ಒಂಥರ ನೆವರ್ ಎಂಡಿಂಗ್ ಡೆಬೇಟಬಲ್ ಕಾನ್ವರ್ಸೇಷನ್ ಅಬು. ಸೊ ನಿಮ್ಮ ಹತ್ರ ಒಬ್ರು ತಪ್ಪಕ್ಕಿರೋರು ಬಂದ್ರೆ ಎಷ್ಟು ದಿನದ ಸಣ್ಣ ಆಗ್ತೀರ? ಸಣ್ಣಗಿರೋರನ್ನ ಬಂದ್ರೆ ಎಷ್ಟು ದಿನದ ಕಪ್ಪ ಹೋಗಿಸ್ತಾರೆ? ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಬಿಲಿಟಿ. ದೇರ್ ಇಸ್ ನೋ ಡೆಫಿನೆಟಿವ್ ಟೈಮ್. ನಾನು ಇಷ್ಟು ಅಂತ ಹೇಳಲ್ಲ.
ಸೊ ಬಟ್ ಆಬ್ವಿಯಸ್ಲಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಿಮ್ಮ ಬ್ಯಾಕ್ ಪರ್ಸೆಂಟೇಜ್ ಎಷ್ಟಿದೆ ಅದ್ರ ಮೇಲ್ಗಡೆ ಅದನ್ನು ಡಿಟರ್ಮಿನ್ ಮಾಡಿಬಿಟ್ಟು ಅಲ್ಲಿ ಕಿತ್ತಂದ್ರೆ ರಫ್ ಟೈಮ್ ಹಾಂ ಇಷ್ಟು ಟೈಮ್ಲೈನ್ ಬೇಕು ಸರ್. ಯಾಕೆ ಅಂತ ಹೇಳಿದ್ರೆ ನಾಟ್ ಟು ಹ್ಯಾವ್ ಅ ಫಾಲ್ಸ್ ಎಕ್ಸ್ಪೆಕ್ಟೇಷನ್ಸ್. ಈಗ ಒಬ್ರು ಕ್ಲೈಂಟ್ ನಿಮ್ಮ ಹತ್ರ ಬರ್ತಾರೆ ಅಂದರೆ ಎಷ್ಟು ದಿನ ನಿಮ್ಮ ಸೂಪರ್ವಿಷನ್ ಅಲ್ಲಿ ಬೇಕು? ಇವಾಗ ಹೆಂಗೆ ನಿಮಗೆ ಈ ಜಿಮ್ ಎಲ್ಲ ಹೋದರೆ 90 ಡೇಸ್ ಟ್ರಾನ್ಸ್ಫರ್ಮೇಷನು, 120 ಡೇಸ್ ಟ್ರಾನ್ಸ್ಫರ್ಮೇಷನು, 6 ಮಂತ್ಸ್ ಟ್ರಾನ್ಸ್ಫಾರ್ಮೇಷನ್, ಅದಾದ್ಮೇಲೆ ನಿಮ್ಮ ಮರ್ಸ್ಕೊಡಿ ಸಹ. ಸೊ ಸೇಮ್ ಥಿಂಗ್ ಅಪ್ಲೈಸ್ ಟು ಯು ಆಸ್ ವಿತ್ ಲೈಕ್ No, so there is no transformation. There is no transformation program after ಏನು ಇಲ್ಲ. That is where my program is little different. So I provide nutrition consultation and live gym training. ಆಯ್ತಾ, ಜಿಮ್ ಆಗಿರ್ಬೋದು ಅಥವಾ ಯೋಗ ಆಗಿರ್ಬೋದು. ಸೊ ನಿಮ್ಮ ಲೈಫ್ ಸ್ಟೈಲ್ನ ನೀವು ಯಾವ ಥರ ಚೇಂಜ್ ಮಾಡ್ಕೊಳ್ತೀರಾ, ನೀವು ಎಷ್ಟು ಬೇಗ ಯು ಕಮ್ ಬ್ಯಾಕ್ ಟು ಮೀ. ಮೋಸ್ಟ್ ಆಫ್ ಮೈ ಕ್ಲೈಂಟ್ಸ್ ಹೆಂಗಿದ್ದಾರೆ ಅಂತ ಹೇಳಿದ್ರೆ ಈವನ್ ದೋ ದೇ ಡೋಂಟ್ ಪೇ ಮೀ, ಆಯಿತಾ, ದೇ ಸ್ಟಿಲ್ ಕಮ್ ಬ್ಯಾಕ್ ಟು ಮೀ ಆ್ಯಂಡ್ ಆಸ್ಕ್ ಲೈಕ್ ಹೇ ಸುನಮ್, ನಂಗೆ ಈ ಥರದ್ದು ಒಂದು ಅಡ್ವೈಸ್ ಬೇಕು, ಕೆನ್ ಯು ಹೆಲ್ಪ್ ಮೀ ಇಟ್ ಎನಿ ಟೈಮ್. ಸೊ ಫ್ರೀ ಅಡ್ವೈಸ್ ತಗೋಬೇಡಿ, ಐ ಥಿಂಕ್ ಅವ್ರ ಎಫರ್ಟ್ಸ್ಗೂ ನೀವು ದುಡ್ಡು ಕೊಡಬೇಕಾಗತ್ತೆ. ಸೊ ಇಟ್ಸ್ ಆಲ್ವೇಸ್ ಲೈಕ್ ದ್ಯಾಟ್. ಸರ್ ಒನ್ ಕ್ವೆಶನ್, ಎಂಡ್ ಆಫ್ ದ ಡೇ ಲೈಫಲ್ಲಿ ಜನಕ್ಕೆ ಸಣ್ಣ ಆಗ್ತಿಲ್ಲ ಏನೂ ಆಗ್ತಿಲ್ಲ ಅಂದರೆ ಲಾಸ್ಟ್ ರಿಸಲ್ಟ್ ಒಂದು ಹರ್ಬಲ್ ಲೈಫ್. ನನಗೆ ಆ ವಿಡಿಯೋ ಎಲ್ಲ ನೋಡಿದ್ರೆ ಯಾವುದೋ ಸತ್ಸಂಗ್ ಥರ ಅನಿಸುತ್ತೆ. ಹಿಂಗಿರ್ತೆ ಏನು ಪ್ರಮೋಟಿಂಗು, ಏನು ಮಾರ್ಕೆಟ್ಲಿ ನಂಗೆ ಇಷ್ಟೊಂದು ಜನ ಹೇಳಿದ್ದಾರೆ ಗೊತ್ತಾ, ನಾ ತಗೊಳ್ಳಲ್ಲ ಬಿಕಾಸ್ ಐ ನೋ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರೋಸ್ ಆ್ಯಂಡ್ ಕಾನ್ಸ್. ಆಸ್ ಎನ್ ನ್ಯೂಟ್ರಿಷನಿಸ್ಟ್ ವಾಟ್ ಬಿ ಯು ಸೇ ಆಟ್ ಸ್ಪೀಕ್? ಇಟ್ಸ್ ಅ ಫಾಲ್ ಬ್ಯಾಕ್ ಟು ಯುವರ್ ಬೇಸಿಕ್ ಕ್ವೆಶ್ಚನ್ಸ್. ಬೇಸಿಕ್ ಕ್ವೆಶ್ಚನ್, ಯಾವುದೋ ಒಂದು ಫುಡ್ಡಿಂದ ನನ್ನ ಲೈಫ್ ಟ್ರಾನ್ಸ್ಫಾರ್ಮ್ ಆಗಕ್ಕೆ ಸಾಧ್ಯನಾ? ಆಗಲ್ಲ. ನೀವು ಅವಾಗಲೇ ಕೇಳ್ದಂಗೆ ರೈಸಿಂದ ನನ್ನ ಫುಡ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಆಗ್ಬಿಡ್ತೀನಾ? ಆಗಲ್ಲ. ಸೊ ಇಟ್ಸ್ ಆಲ್ವೇಸ್ ದ ಬ್ಯಾಲೆನ್ಸ್. ಒನ್ ಫುಡ್ ವಿಲ್ ನೆವರ್ ಸಾಲ್ವ್ ಯುವರ್ ಪ್ರಾಬ್ಲಮ್. ತಪ್ಪಸ್ ಅಂತ ಸುಡಿ ಇನ್ನೊಂದು ಇದೆಯಲ್ಲ, ಸರಡಿ ತಿಂತಾರೆ ಅವ್ರು ಸಣ್ಣಗಿರ್ತಾರೆ, ಏನು ತಿಂದೇನಾರು ದಪ್ಪಕ್ಕಿರ್ತಾರೆ, ಯಾಕೆ ಅಂತ. ಅಗೇನ್ ಫಾಲಿಂಗ್ ಬ್ಯಾಕ್ ಟು ದ ನಿಮ್ಗೆ ಎನರ್ಜಿ ಎಕ್ಸ್ಪೆಂಡಿಚರ್ ಹೇಳೋದ್ನಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸರಿಯಾಗಿ ತಿನ್ನೋರು ಒಬ್ಬ ಮಸ್ಕ್ಯುಲರ್ ಇರ್ತಾನೆ, ಆಯಿತಾ. ಸೊ ನೀವು ಮಸ್ಕ್ಯುಲರ್ ಬಾಡಿ ಇರೋನ್ಗೆ, ಫಾರ್ ಎಕ್ಸಾಂಪಲ್ ನಾನು ಈಗ ತಿಂತೀನಿ ಅಂತ ಅನ್ಕೊಳ್ಳಿ, ನನ್ನಲ್ಲಿ ಒಂದಿಷ್ಟು ಮಸ್ಕ್ಯುಲರ್ ಬಾಡಿ ಇದೆ, ನಂದು ಆಲ್ರೆಡಿ ಮಸಲ್ಸ್ ಇದೆ. ಮಸಲ್ಸ್ ಆರ್ ದ ಮೋಸ್ಟ್ ಎನರ್ಜಿ ಡಿಮ್ಯಾಂಡಿಂಗ್ ಆರ್ಗನ್ಸ್ ನಿಮ್ಮ ಬಾಡಿನಲ್ಲಿ, ಆಯಿತಾ. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ, ನಾನು ಮಸ್ಕ್ಯುಲರ್ ಇದ್ದರೆ ಆ್ಯಕ್ಚುಲಿ ನನಗೆ ಲೆವರೇಜ್ ಇದೆ, ಒಂದು ಸ್ವಲ್ಪ ಜಾಸ್ತಿ ತಿನ್ಬೋದು, ಅಲ್ಲಿ ಇಲ್ಲಿ ಒಂಚೂರು ಆ ಕಡೆ ಈ ಕಡೆ ಮೇಗ್ಬೋದು. ನಂತರ ರೌಂಡ್ ಇದೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಅವನನ್ನು ಅಬ್ಸರ್ವ್ ಮಾಡಿದ್ರೆ ಅವ್ನು ಅನ್ಕಾನ್ಷಿಯಸ್ ಆಗಿ ಏನಾರೋ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾನೆ ಇರ್ತಾನೆ, ಆಯಿತಾ. ಇಲ್ಲ ಮೆಟ್ಲು ತೊಗೊಳ್ತಾ ಇರ್ತಾನೆ, ಅಥವಾ ಏನಾರೋ ಒಂದು ಮಾಡ್ತಿರ್ತಾನೆ, ಅಥವಾ ಕಾನ್ಸ್ಟೆಂಟಾಗಿ ಮಾತಾಡ್ತಾ ಇರ್ತಾನೆ, ಓಡಾಡ್ತಾ ಇರ್ತಾನೆ, ಏನಾರೋ ಒಂದು ಮಾಡ್ತಿರ್ತಾನೆ. ಸೊ ಈಸ್ ಬಿಸಿ ಸಮ್ವೇರ್. ಅಲ್ಲಿ ಕ್ಯಾಲರಿ ಎಕ್ಸ್ಪೆನ್ಸ್ ಆಗ್ತಾರೆ, ಅದನ್ನ ನಾವು ನೋಡಲ್ಲ. ಬರೀ ತಿನ್ನೋದು ಮಾತ್ರ, ಅದು ಎಷ್ಟು ಒಂದು ಪೂರ್ತಿ ದಿನದ ಆ್ಯಕ್ಟಿವಿಟಿ ನೋಡ್ತೀರಾ. ಇನ್ನು ಕೆಲವರು ಇರ್ತಾರೆ ಒಂದ್ಸತಿ ದಬಾಯಿಸ್ಕೊಂಡು ತಿನ್ಬಿಡ್ತಾರೆ, ಆಮೇಲೆ ಏನಾಗುತ್ತೆ ತಿನ್ನಲೇ ಬ್ಯಾಲೆನ್ಸ್. ಸಾಲಿಡ್. ಅಂಡ್ ತುಂಬ ಜನ ಈ ಥರ ಸಮ್ಮರ್ ಇಸ್ ದ ಐಡಿಯಲ್ ಟೈಮ್ ಟು ಲೂಸ್ ವೇಟ್ ಅಂತ ಬೆಳೆಯೋ ಆಗ್ತಿ. ಸೀಸನ್ ಏನು ಇಲ್ಲ ಸರ್, ಹಾಗಾದ್ರೆ ವಿಂಟರಲ್ಲಿ ವೆಯ್ಟ್ ಲಾಸ್ ಮಾಡಲ್ಲ ನೀವು? ಗೊತ್ತಿಲ್ಲ, ಬಿಕಾಸ್ ನಂಗೆ ಯಾರೋ ಹೇಳಿದ್ದು, ನಾನು ಯಾವುದೋ ಒಂದು ಜೀವಿಯುಕ್ತದಾಗ ಹೇಳಿದ್ದು, ಸರ್ ಸಮ್ಮರ್ ಇಸ್ ದ ಐಡಿಯಲ್ ಟೈಮ್ ಫಾರ್ ಯು ಟು ಲೂಸ್ ವೇಟ್ ಇನ್ 2 months ಬಿಕಾಸ್ ವಿಂಟರ್ ಶುರು ಹಸಿವು ಜಾಸ್ತಿ ಆಗುತ್ತೆ, ಯು ಸ್ಟಾರ್ಟ್ ಕ್ರೇವಿಂಗ್ ಸೋ ಮಚ್ ಅಂತ. ಅದಕ್ಕೆ ಥಿಂಗ್ ಲೈಕ್ ದಟ್ ಸರ್. ಈಗ ವೆಯ್ಟ್ ಲಾಸ್ ಆಗಬೇಕು ಅಂತ ಇಲ್ಲ, ವೆಯ್ಟ್ ಲಾಸ್ ಮಾಡಲೇಬೇಕು. ಸಮ್ಮರು ವಿಂಟರು ಅದೆಲ್ಲ ಏನೂ ಇಲ್ಲ. ಓಕೆ, ಐ ಹ್ಯಾವ್ ಎ ರ್ಯಾಪಿಡ್ ಫೈರ್. ಒನ್ ಫುಡ್ ಎವ್ರಿ ಒನ್ ಶುಡ್ ಈಟ್ ಡೈಲಿ. Nothing. Nothing. There is no food that you will have to eat daily. I think One everyday balance me. One food to avoid completely. Junk, basically. Anything that doesn't give you nutritional value, please avoid it. Worst breakfast habit. Worst breakfast habit ಅಂತ ಹೇಳಿದ್ರೆ ಡೈಲಿ ಒಂದೇ ಥರ ಫುಡ್ಗಳನ್ನ ತಿಂತಾರೆ. Most overrated by a friend. ಫ್ಯಾಟ್ ಲಾಸ್, ಅದೇ ಶುಗರ್ ತಿನ್ನಬೇಡಿ, ಇದು ತಿನ್ನಬೇಡಿ, carbs ತಿನ್ನಬೇಡಿ, ರೈಸ್ ತಿನ್ನಬೇಡಿ, ಆಲ್ ಆಫ್ ದೋಸ್ ಥಿಂಗ್ಸ್ ಬೇಸಿಕಲಿ. Okay. One habit that adds 10 years to your life. Have a balanced meal, walk more. Okay. Moving on to what was your personal biggest health improvement? Emotional eating. Okay. ಅದು ಸ್ಟ್ರೆಸ್ ಈಟಿಂಗ್ ಅಷ್ಟಲ್ಲ, ನಿಜ ಕೆಜಿ ಗಟ್ಟಲೆ ತಿಂತಾರೆ ಸ್ಟ್ರೆಸ್. 100% ನಿಜ. ಬಿಕಾಸ್ ಏನಂತ ಆಗುತ್ತೆ ಅಂತ ಹೇಳಿದ್ರೆ, ನಿನ್ನ ಸ್ಟ್ರೆಸ್ ಜಾಸ್ತಿ ಆದಾಗ ನಿಮ್ಮ ಕಾರ್ಟಿಸಾಲ್ ಆಗಿ ಜಾಸ್ತಿ ಆಗಿರುತ್ತೆ. ಸೊ ಆಟೋಮೆಟಿಕಾಗಿ ನಿಮಗೆ ತಕ್ಷಣ ಡೋಪಮಿನ್ ಬೇಕು. ನೀವು ಸಿಗರೇಟ್ ಸೇರ್ತೀರಾ, ಎಣ್ಣೆ ಹಾಕ್ತೀರಾ, ಅಥವಾ ಏನಾರು ಮಾಡ್ತೀರಾ ಅಂತ ಹೇಳಿ ಯು ಗೋ ಟುವರ್ಡ್ಸ್ ದ್ಯಾಟ್. ವೆನ್ ಯು ಡೋಂಟ್ ಡೂ ಎನಿಥಿಂಗ್ ಆಸ್ ಸಚ್, ಫುಡ್ ಇಸ್ ಯುವರ್ ವೇ ಆಫ್ ವೆಂಟಿಂಗ್ ಇಟ್ ಔಟ್. ಓಕೆ, ಕರೆಕ್ಟ್ ಅಲ್ವಾ? ಸೊ ಯು ಇಮಿಡಿಯೇಟ್ಲಿ ಹ್ಯಾವ್ ಎನಿ ಶುಗರಿ ಡ್ರಿಂಕ್ಸ್, ತಕ್ಷಣ ಒಬ್ಬಿಟ್ಟು ಒಂದು ಬಿಸ್ಕೆಟ್ ತಿಂತೀರಾ, ಅಥವಾ ಒಂದು ಜ್ಯೂಸ್ ಕುಡಿತೀರಾ, ಅಥವಾ ಒಂದು ಚಾಕ್ಲೇಟ್ ತಿಂತೀರಾ, ಎನಿಥಿಂಗ್, ಐಸ್ ಕ್ರೀಮ್, ಎನಿಥಿಂಗ್. ಬೇಸಿಕ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಟ್ಸ್ ಆಲ್ವೇಸ್ ಹೈ ಶುಗರ್ ಫುಡ್. ಓಕೆ, ಕರೆಕ್ಟ್ ಅಲ್ವಾ? ತಿಂದ ತಕ್ಷಣ ನಮ್ಮೊಂಥರ ಮನ್ಸಿಗೆ ಸಮಾಧಾನ ಆಗ್ಬಿಡುತ್ತೆ. ಆ ಮನ್ಸಿಗೆ ಸಮಾಧಾನ ಬರೋದು ಅದೇ ನನಗೆ ಒಂದು ಹ್ಯಾಬಿಟ್ ಆಗ್ಬಿಡುತ್ತೆ. ಸೊ ಈವನ್ ಐ ಹ್ಯಾಡ್ ದಟ್. ಓಕೆ.
ಸೊ ಸ್ಲೋಲಿ ಐ ಕರೆಕ್ಟೆಡ್ ಇಟ್ ಬೈ ಹ್ಯಾವಿಂಗ್ ಬ್ಯಾಲೆನ್ಸ್ ಮೀಲ್ಸ್. Sure. And Sumanth over to Bendogali, so I know people will also in different places. So you have an on-bed consultation, or people should visit you like that? ಐ ಹ್ಯಾವ್ ಅ ಆನ್ಲೈನ್ ಕನ್ಸಲ್ಟೇಷನ್ ಫಾರ್ ದಿ ನ್ಯೂಟ್ರಿಷನ್. ನಿಮಗೆ ಫಿಸಿಕಲಿ ಏನಾರ ಬೇಕು ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿದ್ದರೆ ಐ ಕ್ಯಾನ್ ಗೈಡ್ ಯು ಥ್ರೂ, ಅಥವಾ ಜಿಮ್ ಸೆಷನ್ಸ್ ಬೇಕಂತ ಹೇಳಿದ್ರು ಅದು ಕೂಡ ಆನ್ಲೈನ್ Personal coaching. ಪರ್ಸನಲ್ ಕೋಚಿಂಗ್. ಸೊ ಈಗ ಸರ್ ನಂಗೆ ಇನ್ನೂ ಹೇಳಿ, ಫಾರ್ ಎಕ್ಸಾಂಪಲ್ ನಿಮ್ದು ಪ್ರೋಸೆಸ್ ಹೆಂಗಿರುತ್ತೆ? ಈಗ ನಾನು ಬರ್ತೀನಿ ನಿಮ್ಮ ಹತ್ರ ಅಂತ ತೊಗೊಂಡ್ರೆ ಹೌ ಡು ಯು ವರ್ಕ್ ಆನ್ ಮೈ ಬಾಡಿ? ಬಿಕಾಸ್ ಜನಕ್ಕೆ ಅದು ಮೇಜರ್ ಇಂಪಾರ್ಟೆಂಟ್. ಅವ್ರು ಏನೇನೋ ಸಪ್ಲಿಮೆಂಟ್ಸ್ ಹೇಳ್ತಾರೆ, ಅದು ತೊಗೊಳಕ್ಕೆ ಹೇಳ್ತಾರೆ, ದುಡ್ಡೆಲ್ಲಿಂದ ಬರುತ್ತೆ, ಆ ಥರ ಎಲ್ಲ ಯೋಚನೆ ಅಂತಾರೆ. ಹೌ ಡು ಯು ವರ್ಕ್? ಸಿ ಫಾರ್ ಎಕ್ಸಾಂಪಲ್ ಐ ಆಮ್ ಲಿಫ್ಟ್ ಬೇಸ್ಡ್. ಸೊ ಇಫ್ ಐ ಕಮ್ ಟು ಯು ಆಸ್ ಎ ಕ್ಲೈಂಟ್, ಹೌ ವಿಲ್ ಯು ವರ್ಕ್ ಆನ್ ಅಬೌಟ್? ಫಸ್ಟ್ ಇಸ್ ಯುವರ್ ಬೇಸಿಕ್ ಬಾಡಿ ಮೆಷರ್ಮೆಂಟ್ಸ್ಗೆ ಒಂದು ಬಾಡಿ ಅನಾಲಿಸಿಸ್ ಮಾಡ್ತೀವಿ. ಅದಕ್ಕೆ ಎಂಥ ಮಿಷನ್ಸ್ ಇದೆ, ಏನಾದರೆ ವೇಟ್ ಸ್ಕೇಲ್ ಇದೆ. ಸೊ ವೇರ್ ಐ ಅನಲೈಸ್ ಕಂಪ್ಲೀಟ್ ಬಾಡಿ, ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ ಅದನ್ನೆಲ್ಲ ಅನಲೈಸ್ ಮಾಡ್ತೀನಿ. ಸೆಕೆಂಡ್ ಥಿಂಗ್ ಈಸ್ ಯುವರ್ ಬ್ಲಡ್ ಮೆಷರ್ಮೆಂಟ್ಸ್. ಬೇಸಿಕ್ಲಿ ನಿಮ್ಮ ಬಯೋಮಾರ್ಕ್ಸ್, ನಿಮಗೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ಗಳು ಏನಾರ ಇದೆಯಾ, ನಿಮಗೆ ಆಪ್ರೇಷನ್ಸ್ಗಳು ಏನಾರ ಆಗಿದೆಯಾ, ನಿಮಗೆ ಎನಿ ಕೊಮಾರ್ಬಿಡಿಟೀಸ್ ಏನಾರ ಆಗಿರ್ಬೋದು, ಪ್ರತಿಯೊಂದು ನಿಮ್ಮ ಹಿಸ್ಟ್ರಿ ತಿಳ್ಕೊಬೇಕು. ನೆಕ್ಸ್ಟ್ ಇಸ್ ಯುವರ್ ಲೈಫ್ ಸ್ಟೈಲ್, ಕರೆಕ್ಟ್? ನೀವು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ವಾಟ್ ಆರ್ ಯುವರ್ ಫುಡ್ ಹ್ಯಾಬಿಟ್ಸ್, ಆರ್ ಯು ಎ ನ್ಯೂಟ್ರಿಷನಲ್ ಈಟರ್, ಆರ್ ಯು ನಾಟ್? ಸೊ ಹೌ ಡು ಯು, ವಾಟ್ ಈಸ್ ಯುವರ್ ಈಟಿಂಗ್ ಪ್ಯಾಟ್ರನ್, ನಿಮ್ಮ ಡೈಲಿ ಲೈಫ್ ಸ್ಟೈಲ್ ಏನು? ವಾಟ್ ಎವರ್ ದಟ್ ಐ ಸಜೆಸ್ಟ್. ಸಿ ಐ ಆಲ್ವೇಸ್ ಸೇ ಪೀಪಲ್, ನಾನು ಮೋಸ್ಟ್ ಆಫ್ ದ ಟ್ರೈನಿಂಗ್ ಸೆಷನ್ಸಲ್ಲಿ ನಾನು ಏನು ನೋಡ್ತೀನಿ ಅಂದರೆ ನಮ್ಮ ಕ್ಲೈಂಟ್ಸಲ್ಲಿ ಇಟ್ಸ್ ರಾದರ್ ಫಿಸಿಕಲ್ಗಿಂತ ಇಟ್ಸ್ ಮೆಂಟಲ್ ಟ್ರೈನಿಂಗ್. ಅಯ್ಯೋ ಅದೊಂಥರ ಸ್ಟ್ರೆಸ್ಸು. ಸಮ್ಮನ್ ಫಿಸಿಕಲ್ ಕೋಚ್ಗಿಂತ ಸಮ್ಮನ್ ಶುಡ್ ಬಿ ಎ ಮೆಂಟಲ್ ಕೋಚ್ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಸೊ ಮೋಸ್ಟ್ ಆಫ್ ಮೈ ಕ್ಲೈಂಟ್ಸ್ ಆಲ್ವೇಸ್ ಸೇ ಲೈಕ್ ನೀನು ಜಿಮ್ ಟ್ರೈನರ್ ಅಲ್ಲ ಗುರು, ಇಟ್ಸ್ ಮೋರ್ ಆಫ್ ಯು ಆರ್ ಅ ಸೈಕಾಲಜಿ ಟ್ರೈನರ್, ಯು ಆರ್ ಅ ಹೆಲ್ತ್ ಕೋಚ್, ಅಥವಾ ಲೈಕ್ ಮೆಂಟಲ್ ಕೋಚ್. ಇಟ್ಸ್ ಆಲ್ ಅಬೌಟ್ ದ್ಯಾಟ್. ಸೊ ನಿಮ್ಮ ಬ್ರೈನು ನಿಮ್ಮ ಕಂಟ್ರೋಲಲ್ಲಿ ಇದ್ದರೆ, ಅದನ್ನು ನೀವು ತೊಗೊಂಡು ಬಂದೋಗ್ಬಿಟ್ಟಿದ್ರೆ, ಸೊ ದಟ್ ಈಸ್ ವೇರ್ ದ ಹ್ಯಾಕ್ಸ್. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. Small things can make a big difference ಅಂತ. Habits are the vital thing. ಸೂಪರ್. ನನಗೆ ತುಂಬ ಖುಷಿ ಆಯ್ತು ನಿಮ್ಮ ಮಟ್ಟಿಗೆ ನಾ ಕರಿ. ಇಟ್ ಇಸ್ ಮೋರ್ ಆರ್ ಲೆಸ್ ಲೈಕ್ ಫಾರ್ ಮೀ ಇಟ್ಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಪ್ಪ. ತಿಳ್ಕೊಳ್ಳೋಕೆ ತುಂಬ ಆಯಿತು, ಬಿಕಾಸ್ ಐ ಡು ಫಾಲೋ ಯು ಆನ್ ಇನ್ಸ್ಟಾಗ್ರಾಮ್. ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಿದ್ದೆ. ಸೊ ನನ್ನ ವ್ಯೂವರ್ಸ್ನ ಫಾಲೋ ಆಗಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಂತ ಗೊತ್ತಾ, ವೆಲ್ನೆಸ್ ಬೈ ಸುಮಂತ್ ಅಂತ ವೆಲ್ನೆಸ್ನ ಸುಮಂತ್. ಅಲ್ಲಿ ಹೋದ್ರೆ ಒಳ್ಳೊಳ್ಳೆ ರೀಚ್ ಆಗ್ತಾರೆ. ಈ ಊಟ ಮಾಡ್ಬೇಕಾದ್ರೆ ನೆಕ್ಸ್ಟ್ ಟೈಮ್ ಯೋಚನೆ ಮಾಡ್ಬೋದು ಹಿಂಗೂ ತಿನ್ಬೋದಾ ಅಂತ. ಆ್ಯಂಡ್ ನಾನೊಂದಷ್ಟೆಲ್ಲ ನೋಡಿದ್ದೀನಿ, ಈ ಥರನೂ ಅಡುಗೆ ಮಾಡ್ಕೊಂಡು ತಿನ್ಬೋದಾ ವೆಜಿಟೇರಿಯನ್ಸನ್ನು ಇನ್ನೂ ಕೂಡ ತೋರಿಸಿದ್ದಾರೆ. ಸೊ ನೀವು ಫಾಲೋ ಮಾಡ್ಬೋದು. ಸೊ ಬಿಫೋರ್ ವಿ ಆರ್ ಗೋಯಿಂಗ್ one advice to the viewers regarding the nutrition and food. Any is question. Please have a balanced mix. Okay, no food can actually make or break. Okay, it's always balance. And how much is the portion? So portion ಮೇಲೆ ದಯವಿಟ್ಟು ನಿಗಾ ಕೊಡಿ. ಹೆಂಗಂದ್ರಂಗೆ ಜಾಸ್ತಿ ತಿನ್ನಕ್ಕೆ ಹೋಗಬೇಡಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ನೀವು ಕಂಟ್ರೋಲಲ್ಲಿ ತಂದರೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ನೆಕ್ಸ್ಟ್ ಎಲ್ಲ ಪ್ಲೇಟು ಬ್ಯಾಲೆನ್ಸ್ ಆಗ್ತಿದ್ರೆ, ಆ್ಯಂಡ್ ಬೇಸಿಕ್ ಆ್ಯಕ್ಟಿವಿಟೀಸ್ ಮಾಡಿ. ದಯವಿಟ್ಟು ಕೂತ್ಕೊಂಡಿರಬೇಡಿ, ನಡೆದಾಡಿ, ಓಡಾಡಿ ಅಷ್ಟೇ. ಓಕೆ. ಆ್ಯಂಡ್ ಒನ್ ಲಾಸ್ಟ್ ಥಿಂಗ್, ನಿಮಗೆ ಈಗ ಇನ್ಸ್ಟಾಗ್ರಾಮ್ ತೆಗೆದ್ರೆ 100 ಜನ ಇನ್ಫ್ಲೂಯೆನ್ಸರ್ಸ್ ಬರ್ತಾರೆ. ಅವ್ರ ಬಾಡಿ ಮೇಲೆ ವರ್ಕೌಟ್ ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ದೇಹಕ್ಕೆ 2 ಚಪಾತಿ ಒಂದಿಷ್ಟು ಪಲ್ಯ ಸಾಕು ನೀವು ಹಿಂಗೆ, ಬಟ್ ನನಗದು ಸಾಕು ಗೊತ್ತಾ ಇರ್ಬೋದು ಗೊತ್ತಿಲ್ಲ. ಬಟ್ ಜಹಾದಲ್ಲಿ ಬ್ಲೈಂಡಾಗಿ ನಂಬಿ ಸಕ್ಸಸ್ ಕಾಣಿಸ್ತಿಲ್ಲ ಅನ್ಸುತ್ತೆ. ಏನು ಅಂತೀರ ಅದ್ರ ಬಗ್ಗೆ ನೀವು? Exactly. So every body is different, right? That is why I said, like, in my coaching, first thing that is your body habitus. ಪ್ರತಿ ಬಾಡಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಿಮಗೆ ಎಷ್ಟು ಕ್ಯಾಲರೀಸ್ ಬೇಕೋ ಅಷ್ಟೇ ಕ್ಯಾಲರೀಸ್ ಕೊಡಬೇಕು. ನಿಮಗೆ ಯಾವ ಥರ ಫುಡ್ ಕೊಡಬೇಕು ಅದೇ ಫುಡ್ನೇ ನಾನು ಕೊಡಬೇಕು. ಸೊ ಬ್ಲೈಂಡ್ ಅಡ್ವೈಸ್ ದಯವಿಟ್ಟು ಫಾಲೋ ಮಾಡಬೇಡಿ. ಈಗ ನಾನು ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಏನಾರು ಹೇಳಿದ್ರೆ ಲೈಕ್ ಹಾಂ ಇದನ್ನು ಕುಡಿದು ಬಿಡಿ ನೀವು ಎಲ್ಲ ಸರಿ ಹೋಗ್ಬಿಡ್ತೀರಾ, ಅಥವಾ ಇದನ್ನು ತಿನ್ನಬೇಡಿ ಎಲ್ಲ ಸರಿ ಹೋಗ್ಬಿಡ್ತೀರಾ, ದಟ್ ನೆವರ್ ಹ್ಯಾಪನ್ಸ್. ಸೊ ದಯವಿಟ್ಟು ಇಂಡಿವಿಜುವಲೈಸ್ ಮಾಡ್ಕೊಳ್ಳಿ. ಕನ್ಸಲ್ಟ್ ಅ ನ್ಯೂಟ್ರಿಷನಿಸ್ಟ್, ಆಯಿತಾ, ಕನ್ಸಲ್ಟ್ ಅ ಡಾಕ್ಟರ್, ಪ್ಲೀಸ್ ಟೇಕ್ ದರ್ ಅಡ್ವೈಸ್. ದಟ್ ಈಸ್ ವೆನ್ ಯು ಆ್ಯಕ್ಚುಲಿ ಪ್ರೊಸೀಡ್. ಸೊ ಯಾರೋ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಇನ್ಕ್ಲೂಡಿಂಗ್ ಮೀ ಕೂಡ ನಾನು ಏನೋ ಒಂದು ಅಡ್ವೈಸ್ ಮಾಡಿದೆ ಅಂತ ಹೇಳಿದ್ರೆ, ಪ್ಲೀಸ್ ಆಸ್ ದ ಬೇಸಿಕ್ ಕ್ವಶನ್ಸ್, ಕಾಮನ್ ಸೆನ್ಸ್ ಕ್ವಶನ್ಸ್ಗಳನ್ನ ದಯವಿಟ್ಟು ಕೇಳ್ರಿ. ಆಮೇಲಿಂದ ಅದನ್ನು ಫಾಲೋ ಮಾಡಿ. ಬಿಕಾಸ್ ಇಟ್ಸ್ ಐಮ್ ಟೆಲ್ಲಿಂಗ್ ಇದೊಂಥರ ಗಿಲ್ಟಿ ಟ್ರಿಪ್ ಥರ. ಮೋಸ್ಟ್ ಆಫ್ ದೆಮ್ ಲೈಕ್ ಕೋಚು ತಪ್ಪಾಯಿತು ಅಂದರೆ ಓಕೆ, ಐ ಹ್ಯಾವ್ ಟು ಗೆಟ್ ಇನ್ ಟು ಜಿಮ್, ಐ ಹ್ಯಾವ್ ಟು ವಾಕ್. ಇದನ್ನು ಜನ ತುಂಬ ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೊಂಡು ಎನ್ಕರೇಜ್ ಮಾಡ್ಕೊಡೋದು ಮಾಡ್ಕೊತಿದ್ದಾರೆ. ತುಂಬ ಜನವನ್ನು ನೋಡಿದ್ದೀನಿ. ಸೊ ಪ್ಲೀಸ್ ಡೋಂಟ್ ಫಾಲ್ ಫಾರ್ ದಟ್. ಹೋಪ್ಫುಲಿ ನಿಮಗೆ ಈ ಒಂದು ಎಪಿಸೋಡ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬಿಕಾಸ್ ಬದುಕಿರೋ ಅಷ್ಟು ದಿನ ಖುಷಿಯಾಗಿ ಆರಾಮಾಗಿ ಆರೋಗ್ಯವಾಗಿ ಬದುಕೋದು ಮುಖ್ಯ ಆಗುತ್ತೆ. ಆ್ಯಂಡ್ ಸುಮಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ಇನ್ ಮೈ ಶೋ. ಆ್ಯಂಡ್ ತುಂಬ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಚ್ಚಿ ಧನ್ಯವಾದ. Thank you.
ಇದಾಗಿತ್ತು ಇವತ್ತಿನ ಎಪಿಸೋಡ್. ಮತ್ತೆ ಮುಂದಿನ ಸೋಲ್ ಟ್ರಯಲ್ಸ್ ವಿತ್ ಕಿರಣ್ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಜೊತೆನೋ ಅಥವಾ ಯಾವ್ದಾದ್ರು ಒಂದು ಟೆಂಪಲ್ ಅಲ್ಲೋ ಎಲ್ಲಿರ್ತೀನೋ ನನಗೂ ಗೊತ್ತಿಲ್ಲ. ಸ್ಟೇ ಟ್ಯೂನ್ಡ್. ಎಲ್ರಿಗೂ ಒಳ್ಳೆದಾಗ್ಲಿ. ನಮಸ್ಕಾರ.